ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವಿವೇಕಾನಂದರ ಕರ್ಮಯೋಗದ ಕುರಿತಂತೆ ನಿನ್ನೆಯಿಂದ ಚಿಂತನೆ ಆರಂಭಿಸಿದ್ದೀವಿ. ಸ್ವಾಮಿ ವಿವೇಕಾನಂದರ ಪ್ರತಿ ಮಾತುಗಳು ನಮ್ಮ ಎದೆಯನ್ನು ಸೀಳುವಂಥವು, ಪ್ರತಿ ಬಾರಿಯೂ ಮತ್ತೆ ಮತ್ತೆ ಯೋಚನೆ ಮಾಡಲಿಕ್ಕೆ ನಮ್ಮನ್ನು ಪ್ರೇರೇಪಿಸುವಂಥವು. ಕರ್ಮಯೋಗ ಅತ್ಯಂತ ಸರಳ ಅಂತ ನಮಗನ್ಸಿದ್ರೆ ವಿವೇಕಾನಂದರನ್ನು ಓದ್ತಾ ಹೋದರೆ ನಾವು ಮಾಡುವ ಕೆಲಸಕ್ಕೂ ಎಷ್ಟೊಂದು ಆಯಾಮಗಳಿದೆಯಪ್ಪ ಅಂತ ವಿವೇಕಾನಂದರು ಅದನ್ನು ಪ್ರಸ್ತುತಪಡಿಸುವಂಥ ರೀತಿ ಬಹಳ ಸುಂದರವಾದ್ದು. ಸುಮ್ಮನೆ ನೆನ್ನೆ ತಿಳ್ಕೊಂಡಿರೋದನ್ನು ವಾಪಸ್ಸೊಂದು ಮೆಲುಕು ಹಾಕ್ತೀನಿ. ಸಹಜವಾಗಿ ಮರೆಯುವಂಥ ಗುಣ ನಮ್ಮದೆಲ್ಲರದ್ದು ಆಗಿರೋದ್ರಿಂದ ನನ್ನನ್ನು ಸೇರಿದಂತೆ ಮುಂದಿನ ಅಧ್ಯಾಯಕ್ಕೆ ಹೋಗೋಕ್ಕಿಂತ ಮುಂಚೆ ಹಳೆದು ಒಂದು ಕ್ಷಣ ನಮ್ಮೊಂದು 2 ನಿಮಿಷದಲ್ಲಿ ಅದನ್ನು ಯೋಚನೆ ಮಾಡ್ಬೋದು. ಮೊದಲಿಗೆ ನಾವು ತಿಳ್ಕೊಂಡಿದ್ದು ನಮ್ಮೆಲ್ಲರ ಜೀವನದ ಗುರಿ ಸುಖ ಅಲ್ಲ, ಜ್ಞಾನವೇ. ಜ್ಞಾನವನ್ನು ಪಡ್ಕೊಂಡೇ ಪರಮಪದವನ್ನು ಅಂತಿಮವಾಗಿ ಗಳಿಸಲಿಕ್ಕೆ ಸಾಧ್ಯ. ಹೀಗಾಗಿ ಜ್ಞಾನವೇ ನಮ್ಮ ಜೀವನದ ಅಂತಿಮ ಗುರಿ. ಸುಖ ದುಃಖಗಳು ಏನು ಅಂತಂದರೆ ಪಾಠ ಕಲಿಸೋ ಮೇಷ್ಟ್ರುಗಳು ಅಂತ. ಇವು ನಮ್ಗೆ ನಿರಂತರವಾಗಿ ಪಾಠ ಕಲಿಸ್ತಿರ್ತವೆ. ಮನಸ್ಸಿನ ಮೇಲೆ ಈ ಸುಖ ದುಃಖಗಳು ಉಂಟು ಮಾಡುವಂಥ ಪೆಟ್ಟಿದೆಯಲ್ಲ, ಬಡಿತ ಇದೆಯಲ್ಲ, ಬಡಿತ ಪೆಟ್ಟುಗಳು ಅಂತ ಹೇಳೋದು ಅದನ್ನು ಮುದ್ರೆ ಅಂತ ನೀವು ಭಾವಿಸೋದಾದರೆ ಅದು ಹಾಕೋ ಪ್ರತಿಯೊಂದು ಮುದ್ರೆಯೂ ಕೂಡ ನಾವು ಕರ್ಮ ಅಂತ ಕರಿಬೋದು ಅಂತ. ಅದರ ಕಾರಣಕ್ಕೋಸ್ಕರ ಅಲ್ಲಿ ಬಂದಿದೆ, ಅಥವಾ ಇದಿದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕರ್ಮ ಮಾಡ್ತೀವಿ. ಒಂದು ಸೈಕಲ್ ಅದೊಂದು, ಏನೂ ಮಾಡಲಿಕ್ಕಾಗೋದಿಲ್ಲ. ನಮ್ಮ ನಗು ಅಳು, ನಿಂದೆ ಶಾಪ, ಆಶೀರ್ವಾದ ಅಥವಾ ಕೋಪ, ಇವೆಲ್ಲವೂ ಏನು ಒಳಗಿಂದ ಹೊರಗೆ ಬರುತ್ತೋ ಅದೆಲ್ಲವೂ ಕೂಡ ಈ ನಿರಂತರವಾದ ಪೆಟ್ಟುಗಳು ಏನು ಮುದ್ರೆಯೊತ್ತೀವಿಯೋ ಅದರ ಆಧಾರದ ಮೇಲೆ ಬರುವಂಥದ್ದು. ಇದು 3ನೇ ಸಂಗತಿ. ಇನ್ನು 4ನೇ ಸಂಗತಿ, ಸಣ್ಣ ಪುಟ್ಟ ಪೆಟ್ಟುಗಳು ನನ್ನ ಮನಸ್ಸಿನ ಮೇಲೆ ಏನು ಬಿದ್ದಿವೆಯೋ ಅದೇ ಸೇರಿಕೊಂಡು ದೊಡ್ಡದಾದ ಕಾರ್ಯವನ್ನು ಮಾಡಿಸುವ ಸಾಧ್ಯತೆಗಳಿವೆ. ಅನೇಕ ಬಾರಿ ಹಾಗೆ ಆಗೋದು. ಚಿಕ್ಕ 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 ಪೆಟ್ಟುಗಳು, ಸಣ್ಣ ಸಣ್ಣ ಕೆಲಸವನ್ನೂ ಕೂಡ ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡುವವ ಅದರ ಕಾರಣಕ್ಕೋಸ್ಕರ ಉಂಟಾದ ಸಂಸ್ಕಾರದ ಕಾರಣದಿಂದಾಗಿ ಮಹತ್ತರವಾದ ಕೆಲಸವನ್ನು ಸಾಧಿಸಬಲ್ಲ. ಸ್ವಾಮೀಜಿ ಹೇಳ್ತಾರೆ, ಹೀಗಾಗಿ ದೊಡ್ಡ ಕೆಲಸವನ್ನು ನೋಡ್ಲಿಕ್ಕೆ ಹೋಗಬೇಡಿ, ಚಿಕ್ಕ ಚಿಕ್ಕ ಕೆಲಸವನ್ನು ಹೆಂಗೆ ಮಾಡ್ತಾನೆ ಅನ್ನೋದನ್ನು ಗಮನಿಸಿ ಅವನೊಳಗೆ ಪೊಟೆನ್ಷಿಯಲ್ ಇದೆ, ಮುಂದಿನ ದಿನದಲ್ಲಿ ಒಂದು ಅದ್ಭುತವಾದನ್ನು ಸಾಧಿಸುವಂಥದ್ದು ಅಂತ. ಆದ್ದರಿಂದಲೇ ನಾವು ಸ್ಪಷ್ಟವಾಗಿ ಹೇಳ್ಬೋದು ಅಂತಂದರೆ ಈ ರೀತಿ ಬಿದ್ದಿರುವಂಥ ಮನಸ್ಸಿನ ಮೇಲೆ ಬಿದ್ದಿರುವಂಥ ಏಟುಗಳನ್ನು ಶೀಲ ಅಂತ ಸ್ವಾಮೀಜಿ ಕರೀತಾರೆ. ಅವನ ಶೀಲ ಚೆನ್ನಾಗಿಲ್ಲ ಅಂತಂದರೆ ಅವನ ಮನಸ್ಸಿನ ಮೇಲೆ ಬಿದ್ದಿರುವಂಥ ಈ ಚಿತ್ರಗಳು ಸರಿಯಾಗಿಲ್ಲ ಅಂತ. ಕೆಟ್ಟ ಚಿತ್ರಗಳನ್ನು ಮೂಡಿಸ್ಕೊಂಡಿದ್ದಾನೆ, ಹೀಗಾಗಿ ಕೆಟ್ಟ ನಡತೆಯವನಾಗಿದ್ದಾನೆ ಅಂತ. ಶೀಲದಿಂದಾಗಿಯೇ ಇಚ್ಛಾಶಕ್ತಿ ನಿರ್ಮಾಣಗೊಳ್ಳುತ್ತೆ. ಯಾವ ಇಚ್ಛಾಶಕ್ತಿ ಅವನಿಗೆ ಬರುತ್ತೋ ಅದು ಅವನ ಶೀಲದ ಕಾರಣದಿಂದಾಗಿ ಬರುವಂಥದ್ದು, ಶೀಲ ಕರ್ಮದ ಕಾರಣದಿಂದಾಗಿ ಬರುವಂಥದ್ದು. ಕನೆಕ್ಷನ್ ನೋಡಿ. ಈ ಇಚ್ಛಾಶಕ್ತಿಯ ಕಾರಣಕ್ಕೋಸ್ಕರ ಒಬ್ಬ ವ್ಯಕ್ತಿ ತಾನು ಇನ್ನೊಂದಷ್ಟು ಕರ್ಮಗಳನ್ನು ಮಾಡ್ತಾನೆ. ಆ ಕರ್ಮಗಳು ಮತ್ತೆ ಶೀಲವಾಗ್ತವೆ, ಮತ್ತದು ಇಚ್ಛಾಶಕ್ತಿಯಾಗಿ ಕನ್ವರ್ಟ್ ಆಗ್ತವೆ. ಇದೂ ಕೂಡ ಹಂತವಾಗಿ ವ್ಯಕ್ತಿಯನ್ನು ಇಲ್ಲ ಮೇಲಕ್ಕೆ ಕರ್ಕೊಂಡು ಹೋಗ್ತವೆ, ಇಲ್ಲ ಪಾತಾಳಕ್ಕೆ ತಳ್ತಾ ಹೋಗ್ತವೆ. ಎರಡನ್ನೂ ಗಮನಿಸ್ಬೋದಾಗಿರುವಂಥದ್ದು. ಹೀಗಾಗಿಯೇ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಸ್ಕಿಲ್ಫುಲ್ಲಾಗಿ ಮಾಡಿ ಅಂತ. ಯೋಗ ಕರ್ಮಸು ಕೌಶಲಂ, ಸ್ಕಿಲ್ ಇಟ್ಕೊಳ್ಳಿ ಅಂತ. ಆ ಕಾಟಾಚಾರಕ್ಕೆ ಮಾಡದೆ ತಾದಾತ್ಮ್ಯದಿಂದ ಪ್ರತಿಯೊಂದು ಕರ್ಮವನ್ನು, ಇತ್ತೀಚಿನ ದಿನಗಳಲ್ಲಿ ಇದನ್ನು ಮೈಂಡ್ಫುಲ್ನೆಸ್ ಅಂತ ಕರೀತಾರೆ. ತುಂಬ ಪಾಪ್ಯುಲರ್ ಆಗಿರುವಂಥ ಟರ್ಮಿನಾಲಜಿಗಳಲ್ಲಿ ಒಂದದು ಮೈಂಡ್ಫುಲ್ನೆಸ್ಸು ಅಂತ. ಯಾವ ಕೆಲಸ ಮಾಡುವಾಗಲೂ ಆ ಇನ್ವಾಲ್ವ್ಮೆಂಟ್ ಪೂರ್ತಿ ಪ್ರಮಾಣದಲ್ಲಿ ಇರಲಿ ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬ ವ್ಯಾಪಕವಾಗಿ ಸ್ಪ್ರೆಡ್ ಆಗುತ್ತೆ. ಅದು ಕರ್ಮ ಸಿದ್ಧಾಂತದಲ್ಲಿ ಒಂದು ಸಾಮಾನ್ಯವಾದ ಸಂಗತಿಯಾಗಿ ವಿವೇಕಾನಂದರು ಭಾಳ ಹಿಂದೆನೇ ಉಲ್ಲೇಖ ಅದನ್ನು ಮಾಡಿದ್ದಾರೆ. ಇನ್ನು ಸ್ವಾಮೀಜಿ ಸ್ವಲ್ಪ ಆ್ಯಡ್ ಮಾಡಿರೋದು ನೆನ್ನೆ ವಿಚಾರವನ್ನು ನಾನು ಹೇಳಬೇಕಾದ್ರೆ ಏನು ಅಂತಂದರೆ, ಈ ಕರ್ಮವನ್ನು ತಾದಾತ್ಮ್ಯದಿಂದ ಮಾಡಿ, ಮೈಂಡ್ಫುಲ್ಲಾಗಿ ಮಾಡಿ, ಆದರೆ ಅಪೇಕ್ಷೆ ಇಲ್ಲದಂತೆ ಮಾಡಿ ಅಂತ. ಏನನ್ನೂ ಅಪೇಕ್ಷಿಸ್ಲಿಕ್ಕೆ ಹೋಗಬೇಡಿ. ಯಾವಾಗ ಅಪೇಕ್ಷೆ ಇರೋದಿಲ್ವೋ ಆಗ ನೀವು ಮಾಡಿದ ಕರ್ಮ ಯಾವುದೇ ಇಂಪ್ರೆಷನ್ನ ತಾನು ಉಳಿಸೋದಿಲ್ಲ ಅನ್ನೋಂಥ ಕಲ್ಪನೆಯನ್ನು ಇವತ್ತು ಎಕ್ಸ್ಟೆಂಡ್ ಮಾಡ್ತಾರೆ. ನಿನ್ನೆ ಅಪೇಕ್ಷೆ ಇಲ್ಲದೆ ಮಾಡೋದ್ರ ಬಗ್ಗೆ ಹೇಳಿದರು. ಫೈನಲಿ ಒಟ್ಟಾರೆ ನಿನ್ನೆ ಹೇಳಿರುವಂಥ ಅಷ್ಟು ವಿಚಾರಗಳನ್ನು ಸಮರೈಸ್ ಮಾಡಬೇಕು ಅಂದರೆ ಸ್ವಾಮೀಜಿ ಹೇಳ್ತಾರೆ, ಪಟ್ಟಣದ ಜನಜಂಗುಳಿಯ ನಡುವೆ ಶಾಂತವಾಗಿಯೂ
ಪ್ರಶಾಂತವಾಗಿರುವ ವಾತಾವರಣದಲ್ಲಿ ಪ್ರಚಂಡ ಕರ್ಮವನ್ನು ಮಾಡುವವನ್ನಾಗಿಯೂ ಯಾರು ಇರ್ತಾನೋ ಅವನು ಕರ್ಮ ರಹಸ್ಯವನ್ನು ಅರ್ತಿದ್ದಾನೆ ಅಂತ ಭಾಳ ಸುಂದರವಾಗಿರುವಂಥ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟು ಏನು ಹೊಸದಲ್ಲ, ಗೀತೆಯಲ್ಲಿ ಬರುತ್ತೆ, ನಾನು ಮುಂದೆ ಅದರದ್ದು ಉಲ್ಲೇಖ ಮಾಡ್ತೀನಿ. ಆದರೆ ಸ್ವಾಮೀಜಿ ಅದನ್ನು ಎಷ್ಟು ಸುಂದರವಾಗಿ ಅಲ್ಲಿ ತರ್ತಾರೆ ಅಂತಂದರೆ ಅದನ್ನು ನಮ್ಗೆ ಅರ್ಥವಾಗುವಂಥ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾರೆ. ಇನ್ನಿವತ್ತು ನಾವು ಮುಂದಕ್ಕೆ ಹೋಗೋಣ. ಸ್ವಾಮಿ ವಿವೇಕಾನಂದರು ಮುಂದುವರಿತಾ ಈ ಕರ್ಮಗಳು, ಒಂದು ಕರ್ಮ ನಾವು ಮಾಡ್ತೀವಿ, ಆ ಕರ್ಮ ಇಂಪ್ರೆಷನ್ನ ಮನಸ್ಸಿನಲ್ಲಿ ಮೂಡಿಸುತ್ತೆ, ಆ ಮೂಡಿರುವ ಇಂಪ್ರೆಷನ್ನ ಕಾರಣಕ್ಕೋಸ್ಕರ ಮತ್ತೊಂದು ಕರ್ಮ ಮಾಡ್ತೀವಿ. ನಾವೀಗ ಏನಾದರೂ ಕರ್ಮ ಮಾಡ್ತೀವಿ ಅಂತಂದರೆ, ನಾನು ಈಗ ಯಾಕೆ ಮಾತನಾಡ್ತಿದ್ದೀನಿ ಅಂತಂದರೆ ವಿವೇಕಾನಂದರ ಬಗ್ಗೆ ಓದಿರುವಂಥ ಇಂಪ್ರೆಷನ್ ಮನಸ್ಸಿನೊಳಗಿದೆ, ಅದು ಇನ್ನೊಂದು ಕರ್ಮ ಮಾಡಿಸ್ತಿದೆ ನನ್ನ ಹತ್ರ. ಈಗ ಹೇಳಿರೋ ಕಾರಣಕ್ಕೋಸ್ಕರ ಅದೊಂದು ಇಂಪ್ರೆಷನ್ ಏನು ಮೂಡಿಸುತ್ತೋ ಅದಕ್ಕೆ ಇನ್ನೊಂದು ಕರ್ಮ ಬಾಕಿ ಇದೆ ನನಗೆ. ನಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ಘಟನೆಗಳೂ ಕೂಡ ನಮ್ಮ ಮನಸ್ಸಿನ ಮೇಲೆ ಅಚ್ಚೊತ್ತಾ ಹೋಗ್ತವೆ, ಮುದ್ರೆಯನ್ನು ಒತ್ತುತ್ತಾ ಹೋಗ್ತವಲ್ಲ, ಅದು ಮತ್ತೆ ಕೆಲಸಗಳನ್ನು ಮಾಡಿಸ್ತಾ ಹೋಗ್ತವೆ. ಇದನ್ನು ಸ್ವಾಮಿ ವಿವೇಕಾನಂದರು ಭೌತಶಾಸ್ತ್ರದ ನಿಯಮದಂತೆ ಪ್ರತಿಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇರುತ್ತೆ ಅಂತ. ನ್ಯೂಟನ್ನ ಥರ್ಡ್ ಲಾ, ಏನಾದರೂ ಒಂದು ಕ್ರಿಯೆ ಇದ್ದರೆ ಅದಕ್ಕೊಂದು ಪ್ರತಿಕ್ರಿಯೆ ಬಂದೇ ಬರುತ್ತೆ ಅಂತ. ಹೀಗಾಗಿ ಅವರು ಹೇಳ್ತಾರೆ, ಸತ್ಕರ್ಮಕ್ಕೆ ಸತ್ಫಲ, ದುಷ್ಕರ್ಮಕ್ಕೆ ದುಷ್ಫಲ ಅನುಭವಿಸಲೇಬೇಕು. ಅದನ್ನು ಯಾರೂ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಅದು ನಾವು ಅನುಭವಿಸಲೇಬೇಕು. ನಾನು ಮಾಡಿದ ಒಳ್ಳೆಯ ಕರ್ಮದ ಫಲವನ್ನು ನಾನೇ ಅನುಭವಿಸಬೇಕು, ನಾನು ಮಾಡಿದ ಕೆಟ್ಟ ಕರ್ಮದ ಫಲವನ್ನು ಕೂಡ ನಾನೇ ಅನುಭವಿಸಬೇಕು. ಆದರೆ ಇಲ್ಲೊಂದು ಬಹಳ ವಿಶೇಷವಾಗಿರುವಂಥ ಸಂಗತಿ ಇದೆ, ನಾವು ನೋಟ್ ಮಾಡಬೇಕಾಗಿರುವಂಥದ್ದು. ರೆಗ್ಯುಲರ್ ಭೌತಶಾಸ್ತ್ರದ ನಿಯಮಕ್ಕಿಂತ ವಿಸ್ತಾರಗೊಂಡಿರುವಂಥ ಇನ್ನೊಂದು ಸ್ವಲ್ಪ ವಿಶೇಷ ಸಂಗತಿ ಇಲ್ಲೇನಿದೆ ಅಂತಂದರೆ, ಇಲ್ಲಿ ನಾನು ಮಾಡುವ ಪ್ರತಿಯೊಂದು ಕ್ರಿಯೆಯು ನನ್ನ ಮೇಲೆ ಪ್ರಭಾವ ಬೀರುವುದಷ್ಟೇ ಅಲ್ಲದೆ ಇತರರ ಮೇಲೂ ಪ್ರಭಾವ ಬೀರುತ್ತೆ. ಸ್ವಾಮೀಜಿ ಹೇಳ್ತಾರೆ, ಒಂದೇ ಸಂವೇದನೆ ಇರುವಂಥ ಮನಸ್ಸುಗಳಿರ್ತಾವಲ್ಲ, ಆ ಮನಸ್ಸುಗಳು ಈತ ಮಾಡಿರುವ ಕೆಲಸದಿಂದ ತಾನು ಪ್ರಭಾವಿತಗೊಳ್ತವೆ. ಅವನಿಗೆ ಗೊತ್ತಿರಲ್ಲ, ಅದರ ಪ್ರಭಾವ ಆಗತ್ತೆ ಅಂತ. ಭೌತಶಾಸ್ತ್ರದಲ್ಲಿ ಇದಕ್ಕೂ ಕೂಡ ಜಾಗ ಇದೆ. ಇದನ್ನು ರೆಸೋನೆನ್ಸ್ ಅಂತ ಕರೀತಾರೆ. ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಅರ್ಥ ಆಗುತ್ತೆ. ರೆಸೋನೆನ್ಸ್ ಏನು ಅಂತಂದರೆ, ಒಂದೇ ಆಂಪ್ಲಿಟ್ಯೂಡ್ ಇರುವಂಥ ಎರಡು ವೇವ್ಗಳು ಬಂದರೆ ಆಂಪ್ಲಿಟ್ಯೂಡ್ ಡಬಲ್ ಆಗುತ್ತೆ ಅಂತ. ಎರಡು ವೇವ್ಗಳು ಜೊತೆ ಸೇರಿದರೆ ಅಥವಾ ಒಂದೇ ಫ್ರೀಕ್ವೆನ್ಸಿ ಇರುವಂಥ ಎರಡು ವೇವ್ಗಳು ಸೇರಿಕೊಂಡ್ರೆ ಅದರ ಆಂಪ್ಲಿಟ್ಯೂಡ್ ಎರಡೂ ಸೇರಿದರೆ ಎಷ್ಟಾಗುತ್ತೋ ಅಷ್ಟು ಆಂಪ್ಲಿಟ್ಯೂಡ್ ಆಗುತ್ತೆ ಅಂತಂದರೆ ಡಬಲ್ ಆಗುತ್ತೆ ಅಂತ. ದಟ್ ಈಸ್ ಕಾಲ್ಡ್ ರೆಸೋನೆನ್ಸ್. ಭಾಳ ಹಿಂದೆ ಯಾವ ದೇಶ ಅಂತ ನೆನಪಿಲ್ಲ ನನಗೆ, ಆ ದೇಶದಲ್ಲಿ ಒಂದು ಬ್ರಿಡ್ಜನ್ನು ಕಟ್ಟಿದ್ರಂತೆ. ಬ್ರಿಡ್ಜಿಗೆ ಸಹಜವಾಗಿ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ನ ಫ್ರೀಕ್ವೆನ್ಸಿ ಮತ್ತು ಹೋಗ್ತಾ ಇರೋ ಗಾಡಿಗಳ ಫ್ರೀಕ್ವೆನ್ಸಿ ಮ್ಯಾಚ್ ಆದ ತಕ್ಷಣ ಗಾಡಿಗಳು ಜಂಪ್ ಆಗ್ತಿದ್ವಂತೆ ಮೇಲಕ್ಕೆ. ಆ ಫ್ರೀಕ್ವೆನ್ಸಿಗೆ ಆಂಪ್ಲಿಟ್ಯೂಡ್ ಜಾಸ್ತಿ ಆಗ್ತಿತ್ತು ಅದರದ್ದು ಅಂತ. ಅಂದರೆ ರೆಸೊನೆನ್ಸ್ಗೆ ಉದಾಹರಣೆ ಕೊಡುವಾಗ ಅದನ್ನು ಉಲ್ಲೇಖ ಮಾಡ್ತಾರೆ. ಈ ಥರದ ಅನೇಕ ಸಂಗತಿಗಳು ಕಾಣ್ತವೆ. ವಿವೇಕಾನಂದರು ಹೇಳ್ತಾರೆ, ಒಂದು ಕೋಣೆಯೊಳಗೆ, ಒಂದು ಪುಟ್ಟ ಕೋಣೆಯೊಳಗೆ ವೀಣೆ ಅಥವಾ ತಂಬೂರಿಯನ್ನು ಒಂದೇ ಶ್ರುತಿಗೆ ಜೋಡಿಸಿಟ್ರೆ, ಒಂದು ವೀಣೆಯ ತಂತಿಯನ್ನು ಮೀಟಿದರೆ ಅದಕ್ಕೆ ಸೆಟ್ ಆಗುವಂಥ ಒಂದೇ ಸಂವೇದನೆ ಹೊಂದಿರುವಂಥ, ಒಂದೇ ಶ್ರುತಿಯನ್ನು ಹೊಂದಿರುವಂಥ ಇತರೆಲ್ಲ ವೀಣೆಗಳು ಕೂಡ ಸದ್ದು ಮಾಡಲಿಕ್ಕೆ ಶುರು ಮಾಡ್ತವೆ. ರೆಸೊನೆನ್ಸ್ ಇದು ಪಕ್ಕಾ ಫಿಸಿಕ್ಸ್ನ ಪ್ರಕ್ರಿಯೆ. ಅದನ್ನೇ ಇಟ್ಕೊಂಡು ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದರೆ, ಸ್ವಾಮೀಜಿ ಹೇಳ್ತಾರೆ, ಹೀಗೆ ನಾವು ಮಾಡಿರುವಂಥ ಒಂದು ಕೆಲಸ ಕೂಡ, ಒಂದು ಕ್ರಿಯೆ, ಒಂದು ಕರ್ಮ ಕೂಡ ಇದೇ ಥರದ ಸಂವೇದನೆ ಇರುವಂಥ ಬೇರೆಯವರಿಗೆ ಪ್ರೇರಣೆಯಾಗಬಲ್ಲದು ಅಥವಾ ತೊಂದರೆ ಕೊಡಬಲ್ಲದು ಅಂತ ಅವ್ರು ಹೇಳ್ತಾರೆ. ಅಂದರೆ ಒಳ್ಳೆಯ ಕೆಲಸ ಒಂದನ್ನು ನಾವು ಮಾಡಿದ್ದೇ ಆದರೆ ಅದೇ ಸ್ಪಂದನೆಯಲ್ಲಿರುವಂಥ ಇತರರಿಗೂ ಅದು ಮುಟ್ಟುತ್ತೆ, ಅವರಿಗೂ ಕೂಡ ಅದೇ ಪ್ರೇರಣೆಯನ್ನು ಕೊಡುತ್ತೆ. ಕೆಟ್ಟ ಕೆಲಸ ಮಾಡಿದರೂ ಕೂಡ ಅದು ಕೆಟ್ಟದಕ್ಕೆ ಪ್ರೇರಣೆ ಕೊಡುತ್ತೆ. ಬಹುಶಃ ಇಲ್ಲಿರೋರು ಭಾಳ ಜನ ಹಿರಿಯರಿದ್ದಾರೆ, ಯಾರಾದರೂ ತರುಣರಿದ್ದವರಿಗೆ ಗೊತ್ತಿರುತ್ತೆ. ಕಾಲೇಜ್ನಲ್ಲಿ ಕೂತಿರುವಂಥ ಒಬ್ಬ ಹುಡುಗನಿಗೆ ಇವತ್ತು ಬಂದಿರುವಂಥ ಒಂದು ಫಿಲ್ಮ್ ನೋಡಬೇಕು ಅಂತ ಮನಸ್ಸಿಗೆ ಬಂತು ಅಂತಂದರೆ ಅದು ಹೆಂಗೋ ಇಡೀ ಕ್ಲಾಸೇ ಬಂಕ್ ಮಾಡ್ತಾರೆ. ಅವನ ಸಂವೇದನೆಗೆ ಸೂಟ್ ಆಗುವಂಥ ಜನ ಸಡನ್ನಾಗಿ ಒಬ್ಬೊಬ್ಬೊಬ್ಬರು ಸಿಗ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಸೇರಿ ಡಿಸೈಡ್ ಮಾಡ್ತಾರೆ ಹೋಗೋಣ ಅಂತ. ಎಲ್ಲರ ಮನಸ್ಸು ಒಂದೇ ಸಂವೇದನೆಯಲ್ಲಿ ಕೂತಿರುತ್ತೆ. ಹೋಗಬೇಕು ಅಂತ ತಾನೇ ನಿಶ್ಚಯ ಆಗುತ್ತೆ. ಸ್ವಾಮಿ ವಿವೇಕಾನಂದರು ಇದಕ್ಕೆ ಹೇಗೆ ಹೇಳ್ತಾರೆ ಅಂತಂದರೆ, ತುಂಬ ಗಾಬರಿ ಹುಟ್ಟಿಸುವಂಥ ಮತ್ತು ಗಂಭೀರವಾಗಿರುವಂಥ ಒಂದು ಸಂಗತಿಯ ಚರ್ಚೆ ನಡೆಯುತ್ತೀಗ. ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದರೆ, ಯಾರಾದರೂ ಒಬ್ಬ ಅಥವಾ ನಾನೇ ಒಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು ಅಂತ ಇಟ್ಕೊಳ್ಳಿ. ಈ ಕೆಟ್ಟ ಕೆಲಸ ಮಾಡಬೇಕು ಅಂತ ಆಲೋಚನೆ ಬಂದ ತಕ್ಷಣ ಇನ್ಯಾರೋ ಒಬ್ಬರದಾಗಲೇ ಒಂದು ಕೆಟ್ಟ ಕೆಲಸ ಮಾಡಿದವನ ಸಂವೇದನೆಗಳು ಇಲ್ಲಿ ಹರಡ್ಕೊಂಡಿವೆಯಲ್ಲ, ಆ ಸಂವೇದನೆಗೆ ನನ್ನ ಮನಸ್ಸು ಏನಾದರೂ ಸರಿಯಾಗಿ ಸ್ಪಂದಿಸಿಬಿಟ್ರೆ ಅವನ ಸಂವೇದನೆಗಳು ನನ್ನನ್ನು ಹುಡುಕ್ಬಿಡ್ತವೆ, ನನ್ನನ್ನು ಸೇರ್ಕೊಂಡು ಬಿಡ್ತವೆ. ಇಟ್ಸ್ ಟು ಡೇಂಜರಸ್.
ಹೀಗಾಗಿ ಸಣ್ಣದೊಂದು ಕೆಟ್ಟ ಕೆಲಸ ಮಾಡಬೇಕು ಅಂತ ಹೋದವನು he'll end up in doing big crimes. ನಾನೊಂದ್ಸಲ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ. ನಾನೇ ಹೋಗಿದ್ದು, ಕರ್ಕೊಂಡು ಹೋಗಿದ್ದಲ್ಲ, ಅವರು ಕ್ಲಿಯರ್ ಮಾಡಬೇಕಲ್ಲ ಅದನ್ನು. ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾಗ ಏನೋ ಒಂದು ಕಾರ್ಯಕ್ರಮಕ್ಕೆ ಅಂತ ಹೋಗಿದ್ವಿ. ಅಲ್ಲೊಬ್ಬರು ಸಿಕ್ಕಿ ಹೇಳಿದರು, ನನ್ನ ಅಣ್ಣ ಮತ್ತು ನಂದು ಜಗಳ, ನನ್ನ ತೋಟ ಈ ಕಡೆ, ಒಂದು ತೋಟ ಆ ಕಡೆ, ಅವನ ಕುರಿ ನನ್ನ ತೋಟಕ್ಕೆ ಬಂದುಬಿಡ್ತು ಅಂತ ಗಲಾಟೆ ಆಯಿತು ಸರ್, ಹೊಡೆದೇ ಬಿಟ್ಟೆ, ಸತ್ತೇ ಹೋಗ್ಬಿಟ್ಟ ಸರ್, ಅದಕ್ಕೋಸ್ಕರ ಬಂದಿದ್ದೀನಿ, 14 ವರ್ಷ ಆಯಿತು ನೋಡಿ, ನಾನು ಸಾಯಿಸಬೇಕು ಅಂತ ಇರಲಿಲ್ಲ ಸರ್ ಅಂತ. ಯಾವುದೋ ಒಂದು ಕ್ಷಣದ ಆಕ್ರೋಶ ಅವನನ್ನು ಎಂಥದ್ದಕ್ಕೆ ಪ್ರೇರೇಪಣೆ ಮಾಡ್ತು ಅಂತಂದರೆ ಒಂದು ಕೊಲೆಗೆ ಪ್ರೇರೇಪಣೆ ಮಾಡ್ತು. ಅವನಿಗೂ ಗೊತ್ತಿದೆ ನಾನು ಒಡ ಹುಟ್ಟಿದವನವನು, ನಾನು ಕೊಲ್ಲಬೇಕು ಅಂತಿಲ್ಲ ಅಂತ. ಆದರೆ ಒಂದು ಥಾಟ್ ಬಂದ ತಕ್ಷಣ ಇದಕ್ಕೆ ಪೂರಕವಾಗಿರುವಂಥ ವಾತಾವರಣದಲ್ಲಿ ಯಾವ್ಯಾವ ಥಾಟ್ ಇದೆ, ವಿವೇಕಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ, ಅದು ನಮ್ಮನ್ನು ಹೊಕ್ಕಲಿಕ್ಕೋಸ್ಕರ ಬಡ್ದಾಡ್ತಾವಂತೆ. ಇಲ್ಲ, ನಾನೇ ಹೊಕ್ಕಬೇಕು, ನಾನೇ ಸೇರ್ಕೊಳ್ಬೇಕು, ನನಗೆ ಪೂರಕವಾಗಿರುವಂಥ ಸ್ಪಂದನೆ ಇವನ ಹತ್ರ ಇದೆ ಅಂತ ಅವ್ರು ಬರ್ಲಿಕ್ಕೆ ಸಿದ್ಧರಾಗಿ ನಿಂತ್ಕೊಂಡು ಫೈನಲಿ ಎಲ್ಲ ಸೇರ್ಕೊಳ್ತಾರೆ. ಹಂಗೆ ಸೇರ್ಕೊಂಡಾಗ ಒಂದು ಭಯಾನಕವಾಗಿರುವಂಥ ದುಷ್ಟ ಕಾರ್ಯವನ್ನು ಎಸಗುತ್ತಾನೆ ಅಂತ. ನಾನು ಈ ದುಷ್ಟ ಕಾರ್ಯದ ವಿಚಾರಕ್ಕೆ ಬಂದಾಗ ನಾನು ತುಂಬ ಈಗಲೂ ಕೂಡ ನೆನಪಿಸ್ಕೊಂಡಾಗ ಕಾಲು ನಡುಗೋದು ಯಾವುದು ಅಂತಂದರೆ, ನಿರ್ಭಯ ಕೇಸ್ ನೆನಪಿರಬೇಕು ನಿಮಗೆ, ಮರೀಲಿಕ್ಕಾಗದೇ ಇರುವಂಥ ಕೇಸ್ ಅದು. ಈ ದೇಶ ಕಂಡಂಥ ಅತ್ಯಂತ ಕೆಟ್ಟ, ಬಹುಶಃ ಈ ದೇಶ ಶತಶತಮಾನಗಳವರೆಗೆ ತಲೆ ತಿಗ್ಗಿಸಿ ನಿಲ್ಲಬೇಕಾಗಿರುವಂಥ ಕ್ರೈಮ್ ಅದು. ಒಂದು ಗಾಡಿಯಲ್ಲಿ ಅವಳನ್ನು ಹಾಕ್ಕೊಳ್ತಾರೆ, ಹುಡುಗ ಹುಡುಗಿ ಇಬ್ಬರು ಇದ್ದವರು, ಆ ಹುಡುಗನನ್ನು ಬಡ್ದು ತಣ್ಣಗೆ ಮಾಡಿ ಅವಳನ್ನು ಮಾನಭಂಗ ಮಾಡ್ತಾರೆ. ಅವಳಿಗೆ ಮಾನಭಂಗ ಮಾಡಿಯೂ ಬಿಡೋದಲ್ಲ. ಎಂಥ ಕ್ರೌರ್ಯ ಅಂತಂದರೆ, ಇನ್ನೂ ಸರ್ಕಾರದ ದೃಷ್ಟಿಯಲ್ಲಿ ಮೆಚುರಿಟಿ ಪಡೆಯದ, ಸರ್ಕಾರದ ದೃಷ್ಟಿಯಲ್ಲಿ ಮೆಚ್ಯೂರ್ ಆಗದ, ಸರ್ಕಾರದ ದೃಷ್ಟಿಯಲ್ಲಿ ಇನ್ನು ಬಾಲಾಪರಾಧಿ ಅಂತ ಕರೆಸ್ಕೊಳ್ಳಲ್ಪಡುವಂಥ ಒಬ್ಬ ಹುಡುಗ, ಒಬ್ಬ ಸಾಬಿ, ಅವನು ತನ್ನ ಕೈಯಲ್ಲಿರುವಂಥ ಒಂದು ರಾಡನ್ನು ತೆಗೆದು ಅವಳು ಯೋನಿಯಲ್ಲಿ ಹಾಕಿ ಅವಳನ್ನು ಅತ್ಯಂತ ಹಿಂಸಾತ್ಮಕವಾಗಿ ಅರೆ ಸಾಯಿಸಿ ಬಿಡ್ತಾನೆ ಅವಳನ್ನು. ನನಗಿದನ್ನು ಓದುವಾಗ ಅನಿಸೋದು, ಒಂದು ಥಾಟ್ ಅವನೊಳಗೆ ಬಂದಾಗ ಹೇಗೆ ಅವನನ್ನು ಆ ದುಷ್ಟ ಭಾವನೆಗಳು ಹೊಕ್ಕಿರ್ಬೋದು, ಅವನು ಎಷ್ಟರ ಮಟ್ಟಿಗೆ ಆ ಸ್ಪಂದನೆಗೆ ತನ್ನನ್ನು ತಾನು ಸಿದ್ಧ ಮಾಡ್ಕೊಂಡಿದ್ದಿರ್ಬೋದು ಅಂತ. ಇದರ ಮುಂದಿನ ಹಂತ ಏನು ಅಂತಂದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾನು ಇದನ್ನೇ ಯೋಚನೆ ಮಾಡುವಾಗ ನೀವು ಇತ್ತೀಚೆಗೆ ಒಂದು ಘಟನೆ ನೋಡಿದ್ದಿರ್ಬೋದು, ಸಂವೇದನೆಗಳು ಹೆಂಗೆ ಕೆಲಸ ಮಾಡ್ತವೆ ಅಂತ. ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಮಾತನ್ನು ಹೇಳಿಬಿಟ್ಟ ಒಬ್ಬ ಸ್ವಾಮಿಗಳ ಬಗ್ಗೆ. ಅವ್ರು ಇಂಥ ಮನೆಗಳಿಗೆ ಹೋದರೆ ಇಂಥದ್ದು ತಿಂದುಬಿಡ್ತಾರ ಅಂತ ಕೇಳ್ಬಿಟ್ಟು ನಂತರ ಮುಗಿದಿತ್ತು. ಸರಿ, ಎಲ್ಲರೂ ಒಂದಷ್ಟು ಬೈದರು, ಸರಿ ಇಲ್ಲ ಇದು ಅಂತ. ಕರೆಕ್ಟ್, ಸರಿ ಇಲ್ಲ ಅಂದ ತಕ್ಷಣ ಜನ ಕೂಡ ಅದಕ್ಕೆ ತಕ್ಕಂತೆ ಸ್ಪಂದಿಸ್ತಾರೆ. ರಿಯಾಕ್ಷನ್ಸ್ ಬಂತು. ರಿಯಾಕ್ಷನ್ ಬಂದಾಗ ಹೌದು ನನ್ನಿಂದ ತಪ್ಪಾಯಿತು, ಅಬ್ಸಲ್ಯೂಟ್ಲಿ ಇಟ್ ವಾಸ್ ಫೈನ್. ಬಾಯಿ ತಪ್ಪಿ ಬರತ್ರಿ, ನಾವು ಅರ್ಥ ಮಾಡ್ಕೋಬೇಕು. ಕೆಲವೊಂದು ಸಲ ಬರಬಾರ್ದೇನೋ ಬಂದುಬಿಡತ್ತೆ, ಒಳಗೇನೋ ತುಂಬ್ಕೊಂಡಿರೋದು ಹೆಂಗೋ ಯಾವುದೋ ಟೈಮಲ್ಲಿ ಬಂದುಬಿಡುತ್ತೆ, ಏನೂ ಮಾಡಲಿಕ್ಕಾಗಲ್ಲ, ಬಾಯಿ ತಪ್ಪಿ ಬರುತ್ತೆ, ವಿ ಶುಡ್ ಅಗ್ರಿ, ಮುಗಿದೋಗಿತ್ತು ಅಲ್ಲಿಗೆ. ಆದರೆ ಸೇರಬೇಕಾದ ಚಿಂತನೆಗಳು ಹೆಂಗೆ ಸೇರ್ತವೆ ಅಂತಂದರೆ, ಸಂವೇದನೆಗಳಾಗಿ ಅಲ್ಲದೆ ಪ್ರತ್ಯಕ್ಷವಾಗಿಯೂ ಸೇರಿದ್ರು ಭಾಳ ಜನ. ಅವರಿಗೆ ನಿಮ್ಮ ಜೊತೆ ನಾವಿದ್ದೀವಿ ಸರ್, ಯಾಕೆ ಹೆದರ್ಕೋತೀರಾ ನೀವು, ತಲೆ ಕೆಡಿಸ್ಕೋಬೇಡಿ ಅಂತ ಇನ್ನೂ ಹೇಳಿ ಈ ಥರ ಅಂತ. ಆ ಮನುಷ್ಯ ನಿಲ್ಲಿಸದೆ ಮತ್ತೆ ಮಾತಾಡ್ಲಿಕ್ಕೆ ಶುರು. ಈ ಕರ್ಮದ ಚಕ್ರ ಇದೆಯಲ್ಲ, ಇದು ಒಂದಾದ್ಮೇಲೆ ತನಗೆ ಬೇಕಾದ್ದನ್ನು ಹೆಂಗೆ ಸೆಳ್ಕೊಳ್ತಾ ಹೋಗುತ್ತೆ ಅಂತಂದರೆ, ಗೊತ್ತಿಲ್ಲದೆ ಪ್ರಪಾತಕ್ಕೆ ತಳಕ್ಕೆ ಕುಣಿದಾಡ್ಬಿಡುತ್ತೆ ಅದ್ರ ಮೇಲೆ. ಎಷ್ಟು ಕೇರ್ಫುಲ್ ಆಗಿರ್ಬೇಕು ನೋಡಿ. ಒಂದು ಮಾತು, ಒಂದು ಆಲೋಚನೆ, ಒಂದು ಕೃತ್ಯ, ಪ್ರತಿಯೊಂದು ಕೂಡ ಅಷ್ಟು ಕೇರ್ಫುಲ್ ಆಗಿರಬೇಕು ಅಂತ. ಅದನ್ನು ಹೇಳಿಯೇ ಸ್ವಾಮೀಜಿ ಹೇಳ್ತಾರೆ, ಒಂದು ಪಾಪದ ಆಲೋಚನೆ ನಮ್ಮ ಮನಸ್ಸನ್ನು ಹೊಕ್ಕೊಡನೆ, ಇದು ಡೇಂಜರಸ್ ಆಗಿರುವಂಥ ಸಂಗತಿ. ಮನಸ್ಸನ್ನು ಹೊಕ್ಕೊಡನೆ ಎಲ್ಲ ದುಷ್ಟಭಾವಗಳು ಸೇರಿ ನನ್ನನ್ನು ಇನ್ನೂ ಹೆಚ್ಚು ಪಾಪ ಕಾರ್ಯಕ್ಕೆ ಪ್ರಚೋದಿಸ್ತವೆ. ನಾವು ಈ ಪಾಪ ಕಾರ್ಯವನ್ನು ಮಾಡಿದ ನಂತರ ಇತರರ ಹಾನಿಗೆ ಕಾರಣವಾಗಬಲ್ಲ ಸಂವೇದನೆಗಳನ್ನು ಈ ವಾತಾವರಣದಲ್ಲಿ ಹರಡಿಸ್ಬಿಟ್ಟಿರ್ತೀವಿ. ಅದು ಮತ್ತಷ್ಟು ಪಾಪಕ್ಕೆ ಕಾರಣವಾಗತ್ತೆ. ಅಂದರೆ ಅರ್ಥ, ನಾನೊಂದು ಪಾಪ ಕಾರ್ಯವನ್ನು ಮಾಡಿದರೆ ಆ ಪಾಪ ಕಾರ್ಯ ಅಲ್ಲಿಗೆ ಮುಗಿಲಿಲ್ಲ, ಅದರಿಂದ ಉಂಟಾಗಿರುವಂಥ ಸಂವೇದನೆಗಳು ಏನು ವಾತಾವರಣಕ್ಕೆ ಹಬ್ಬಿಕೊಳ್ತಾವೋ ಅದೂ ಕೂಡ ಸೂಕ್ತ ಸಂವೇದನೆಯುಳ್ಳಂಥ ಮತ್ತೊಬ್ಬ ವ್ಯಕ್ತಿಗೋಸ್ಕರ ಕಾಯ್ತಾ ಇರುತ್ತೆ. ಅವನು ಸಿಕ್ಕಿದ ತಕ್ಷಣ ಅವನೊಳಗೆ ಹೋಗುತ್ತೆ, ಅವನ ಮೂಲಕ ಮತ್ತೊಂದು ಪಾಪ ಕಾರ್ಯವನ್ನು ಮಾಡಿಸುತ್ತೆ. ಅಂದರೆ ಪ್ರತ್ಯಕ್ಷವಾಗಂತೂ ಪಾಪ ಕಾರ್ಯವನ್ನು ಮಾಡೋದಲ್ಲದೆ ಪರೋಕ್ಷವಾದ ಪಾಪ ಕಾರ್ಯಕ್ಕೂ ನಾವು ಕಾರಣರಾಗಿರ್ತೀವಿ. ಹೆಂಗೆ ಮತ್ತೆ ಸುಮ್ಮನಿರೋದು? ಕರ್ಮ ಎಷ್ಟು ಕಷ್ಟ ಇದೆ ನೋಡಿ. ನಾವು ಮಾಡಿರೋ ಕೆಲಸ ಅಲ್ಲದೆ ಮಾಡಬೇಕಾಗಿರೋದು ಹೀಗೆ. ನೆನ್ನೆ ನಾನೊಂದು ಮಾತನ್ನು ಹೇಳಿದ್ನಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಜಗತ್ತಿನ ಎಲ್ಲ ಶಕ್ತಿಯನ್ನು ಆಕರ್ಷಿಸುವ
ಮತ್ತು ವಾಪಸ್ ಅದನ್ನು ಕೊಡುವಂಥ ಸಾಮರ್ಥ್ಯ ಮನುಷ್ಯನಿಗಿದೆ ಅಂತ ಮಾತು ಹೇಳಿದ್ನಲ್ಲ, ಅದಕ್ಕಿಲ್ಲಿ ಪರಿಪೂರ್ಣವಾಗಿರುವಂಥ ಸಮರ್ಥನೆಯನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾರೆ. ಜಗತ್ತಿನ ಎಲ್ಲ ಶಕ್ತಿಯನ್ನು ತನ್ನೆಡೆಗೆ ಆಕರ್ಷಿಸಿಕೊಳ್ತಾನೆ. ತಾನು ಮಾಡುವಂಥ ಈ ಕೆಲಸಕ್ಕೆ, ಪಾಪ ಕಾರ್ಯಕ್ಕೆ ಮಾಡಬೇಕು ಅಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಕ್ತಿಗಳು ಅವನನ್ನು ಹೋಗ್ತವೆ. ಅವನು ಪಾಪ ಕಾರ್ಯವನ್ನು ಮಾಡಿದ ನಂತರ ಇನ್ನೂ ಅದೇ ರೀತಿ ಆ ಶಕ್ತಿ ಹೊರಗಡೆ ಹೋಗಲಿ ಅಂತ ಹಂಚ್ತಾನೆ. ಹೀಗಾಗಿ ಮಾಡಿದಷ್ಟು ಹಂಚ್ತಾ ಹೋಗುತ್ತೆ. ಇದ್ರ ಉಲ್ಟಾನೂ ಸತ್ಯವೇ. ನೀವು ಒಳ್ಳೆಯ ಕಾರ್ಯವನ್ನು ಮಾಡಿದರೆ, ಮಾಡಿದ ಒಳ್ಳೆಯ ಕಾರ್ಯ ನಿಮಗೇ ಗೊತ್ತಿಲ್ಲದಂತೆ ಎಂಥ ಸುಂದರವಾದ ಭಾವನೆಗಳನ್ನು ಸಮಾಜಕ್ಕೆ ಕೊಟ್ಟಿರುತ್ತೆ ಅಂತಂದರೆ, ಇಂಡೈರೆಕ್ಟ್ಲಿ ಅಲ್ಲೇನೋ ಒಳ್ಳೇದು ನಡೆಯುತ್ತಲ್ಲ, ಅದರ ಪುಣ್ಯದ ಫಲವೂ ಇದೆ ಅಂತ. ಹೇಗೆ ಇಂಡೈರೆಕ್ಟ್ಲಿ ನಡೆದ ಪಾಪದ ಫಲಕ್ಕೆ ನೀವು ಕಾರಣರಾಗಿದ್ದರೆ, ನಾನು ಕಾರಣರಾಗಿದ್ದರೆ ಅದಕ್ಕೆ ಬೇಕಾಗಿರುವಂಥ ಟ್ಯಾಕ್ಸನ್ನು ನಾನು ಕಟ್ಟಬೇಕು, ಹಾಗೆ ಒಳ್ಳೆಯದು ಕೂಡ ಹಾಗೆ ಬರುತ್ತೆ ಅಂತ. ಹೀಗಾಗಿಯೇ ನಾವು ಕೆಲವೊಂದು ಸಲ ಹೋದಾಗ ಇಲ್ಲೊಂದು ಒಳ್ಳೆ ವೈಬ್ರೇಷನ್ ಇದೆಯಪ್ಪ ಅಂತ ಹೇಳ್ತೀವಲ್ಲ, ಆ ವೈಬ್ರೇಷನ್ ಏನು ಅಂತಂದರೆ ನಮ್ಮ ಸಂವೇದನೆಗಳನ್ನು ನೋಡಿಕೊಂಡು ಹೊಕ್ಕಲಿಕ್ಕೆ ಕಾಯ್ತಾ ಇರುವಂಥ ಒಳ್ಳೆಯ ಸಂಗತಿಗಳು ಸುತ್ತಲೂ ಇವೆ ಅಂತ. ಈ ಸಂವೇದನೆಗೆ ಹೊಂದಿಕೊಳ್ಳಲಾಗದಂಥ ವ್ಯಕ್ತಿ ಏನಾದರೂ ಅಲ್ಲಿ ಹೊಕ್ಕಿಬಿಟ್ರೆ ಒಂದು ನಿಮಿಷ ಅಲ್ಲಿರ್ಲಿಕ್ಕಾಗಲ್ಲ. ಅವನಿಗೆ ಒಂದು ನಿಮಿಷ ಇರಲಿಕ್ಕಾಗಲ್ಲ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನೀವು ಯಾರಾದರೂ ಕರ್ಕೊಂಡು ಹೋಗ್ಬಿಡಿ ಸಡನ್ನಾಗಿ, ಆ ಸಂವೇದನೆಗೆ ಅವನು ಸೂಟ್ ಆಗ್ತಿಲ್ಲ ಅಂತಾದರೆ ಅವ್ನು ಭಾಳ ಹೊತ್ತು ಇರ್ಲಿಕ್ಕೆ ಇಷ್ಟಪಡಲ್ಲ. ಹೋಗೋಣ 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 ಅಂತಿರ್ತಾನೆ. ಅದವನು ತಪ್ಪಲ್ಲ, ಅವನ ಸಂವೇದನೆ ಅದಕ್ಕೆ ಹೊಂದಿಕೆ ಆಗ್ತಾ ಇಲ್ಲ. ಅಲ್ಲಿರುವಂಥ ವೈಬ್ರೇಷನ್ಗಳ ಆ ಸಂವೇದನೆಗೆ ಇವನ ಮನಸ್ಸು ಎತ್ತರಕ್ಕೆ ಏರ್ತಿಲ್ಲ. ಹೀಗಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಸಂವೇದನೆಗಳು. ಬಾರ್ನಲ್ಲಿ ಬೇರೆ ಸಂವೇದನೆ ಇದೆ. ಕೆಲವರಿಗೆ ಅಲ್ಲಿಗೆ ಹೋದರೆ ಆಗಲ್ಲ, ವಾಪಸ್ ಇಲ್ಲಿಂದ ಓಡೋಗ್ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಅಂದರೆ ಆ ಸಂವೇದನೆಗಳಿಗೆ ಮನಸ್ಸು ಹೊಂದಿಕೊಳ್ಳೋದಿದೆಯಲ್ಲ, ಅದು ಬಹಳ ವಿಶಿಷ್ಟವಾಗಿರೋದಕ್ಕೆ ಸಂಗತಿ ಅಂತ. ಅದಕ್ಕೆ ನಾನು ಹೇಳೋದು ಯಾವಾಗಲೂ, ಅದಕ್ಕೆ ನಾನು ಅಂದ್ಕೊಳ್ಳೋದು ಏನು ಅಂತಂದರೆ, ನಿಜವಾದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಯಾವುದಾದ್ರೂ ಇದ್ದರೆ ಅದು ಈ ಕರ್ಮ ಸಿದ್ಧಾಂತವೇ. ಹೆಂಗೆ ನೆಟ್ವರ್ಕ್ ಮಾರ್ಕೆಟಿಂಗು? ನೀವು ಮಾಡಿದ್ದಕ್ಕೆ ಪ್ರತ್ಯಕ್ಷವಾದ ಲಾಭವನ್ನು ಪಾಪವನ್ನು ಉಣ್ತೀರಿ. ನೀವು ಮಾಡಿದ್ದಕ್ಕೆ ಪರೋಕ್ಷವಾಗಿ ಬೇರೆಯವ್ರು ಮಾಡಿದಾಗಲೂ ಕೂಡ ಅದರದ್ದು ಡಿವಿಡೆಂಡ್ ಬರುತ್ತೆ ನಿಮಗೆ, ಸುಮ್ಮನೆ ಇರಲ್ಲ, ಬಿಡಲ್ಲ, ಅದಕ್ಕೂ ತಂದು ಸೇರಿಸುತ್ತೆ. ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಸಿಕ್ಕಾಕಿಸಿ ತನ್ನ ಕೈಯಲ್ಲಿ ತಾನು ಇಟ್ಕೊಂಡು ಕೂತ್ಕೊಳ್ಳುವಂಥ ಸಾಮರ್ಥ್ಯ ಇದಕ್ಕಿದೆ ಅಂತ. ಈ ಸೂಕ್ಷ್ಮ ಸಂವೇದನೆಗಳು, ವಿವೇಕಾನಂದರು ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಹೀಗೆ ಹರಡಿರುವಂಥ ಸೂಕ್ಷ್ಮ ಸಂವೇದನೆಗಳು, ಅದಕ್ಕೆ ಸೂಕ್ತ ಸಂವೇದನೆ ಇರುವಂಥ ಮನಸ್ಸು ಸಿಗುವವರೆಗೆ ಟ್ರಾವೆಲ್ ಮಾಡ್ತಾನೇ ಇರುತ್ತೆ. 100 ವರ್ಷ ಆದರೂ ಸರಿ, 200 ವರ್ಷ ಆದರೂ ಸರಿ ಟ್ರಾವೆಲ್ ಮಾಡುತ್ತೆ. ಸೂಕ್ತವಾದ ವ್ಯಕ್ತಿಯನ್ನು ಹಿಡ್ಕೊಳ್ಳುತ್ತೆ, ಅಲ್ಲಿವರೆಗೂ ಓಡ್ತಾ ಇರುತ್ತೆ. ನನಗೆ ಅದಕ್ಕೆ ಅನಿಸೋದು ಭಾಳ ಬಾರಿ, ತುಂಬ ಬಾರಿ ಹಿರಿಯರು ಹೇಳ್ತಾರಲ್ಲ, ಒಂದು ವಿಚಾರಕ್ಕೆ ಟ್ಯೂನ್ ಮಾಡಿಕೊಂಡ್ರೆ ನಮಗೆ ಹೊಸ ಶಕ್ತಿ ಅಥವಾ ಹೊಸ ಆಲೋಚನೆಗಳು ಬರುತ್ತೆ ನಮ್ಮದ್ರೊಳಗೆ ಅಂತ. ಇದು ಈ ಕಾರಣಕ್ಕೋಸ್ಕರ ಆಗುವಂಥದ್ದು. ಯಾವುದೋ ಒಬ್ಬ ಋಷಿ ಸಹಸ್ರಾರು ವರ್ಷಗಳ ಹಿಂದೆ ಮಾಡಿದ ಆಲೋಚನೆ ಅದೇ ಥರದ ಸಂವೇದನೆ ಇರುವಂಥ ಅನೇಕರನ್ನು ಮುಟ್ಟಿ 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 ಅವರನ್ನು ಆ ಕಡೆ ಪ್ರೇರೇಪಣೆ ಮಾಡುವಂತೆ ಮಾಡುತ್ತಲ್ಲ ಇವತ್ತಿನವರೆಗೂ. ಅದಕ್ಕೆ ಡಿ ವಿ ಜಿಯವರು ಭಾಳ ಚೆನ್ನಾಗಿ ಹೇಳ್ತಾರೆ, ನಿನ್ನಜ್ಜ ಮುತ್ತಜ್ಜ ಮೂಲಜ್ಜರೆಲ್ಲ ನಿನ್ನೊಳಗಿಹರಯ್ಯ ಅಂತ. ಅವ್ರು ನಿನ್ನೊಳಗೆ ಇದ್ದಾರೆ, ಆದರೆ ಒಳಗಿದ್ದಾರೆ ಅನ್ನುವಂಥ ಆ ಚಿಂತನೆ ನಿಂಗೆ ಬಂತು ಅಂತಂದರೆ ಅದಕ್ಕೆ ಸರಿಯಾಗಿ ನೀನು ಪ್ರತಿಸ್ಪಂದಿಸಬಲ್ಲೆ. ಆದರೆ ಅವರ ಆಲೋಚನೆ ವಿಚಾರಗಳು ನಿನ್ನನ್ನು ಸಹಜವಾಗಿ ಹೋಗ್ತವೆ ಅಂತ. ಯಾವುದೂ ಅಸಾಧ್ಯವಲ್ಲ, ಕಣ್ಣೆದುರಿಗೆ ಕಾಣುತ್ತೆ, ಆದರೆ ನಿಮಗೆ ಒಂದು ಮೀಟ್ರ್ ಇಟ್ಕೊಂಡು ಪ್ರೂವ್ ಮಾಡಲಿಕ್ಕಾಗಲ್ಲ ಅಷ್ಟೇ. ನಮ್ಮ ಅನುಭವಕ್ಕೆ ಬರುತ್ತೆ. ಅದಕ್ಕೆ ಯಾವುದಾದ್ರೂ ಒಂದು ಬ್ಯಾರೋಮೀಟ್ರೋ ಅಥವಾ ಇನ್ಯಾವುದೋ ಮೀಟ್ರ್ ಇಟ್ಕೊಂಡು ನೋಡಿ ನಂಗೆ ಬರ್ತಾ ಇದೆ ಅಂತ ತೋರಿಸ್ಲಿಕ್ಕಾಗಲ್ಲ ಅನ್ನೋದು ಬಿಟ್ಟರೆ ಎಲ್ಲವೂ ನಮ್ಮ ಅನುಭವಕ್ಕೆ ಬರುವಂಥ ಸಂಗತಿ ಅಂತ ವಿವೇಕಾನಂದರು ಇದನ್ನು ತುಂಬ ಸ್ಪಷ್ಟವಾದ ದನಿಯಲ್ಲಿ ಹೇಳ್ತಾರೆ. ಮುಂದಿನ ಪ್ರಶ್ನೆ ಇರೋದು, ಹಾಗಿದ್ಮೇಲೆ ಪ್ರಶ್ನೆ ಸಹಜವಾಗಿ ಬರುವಂಥ ಪ್ರಶ್ನೆ ನನಗಿದು ಕಾಡುತ್ತೆ. ಏನು ಅಂತಂದರೆ, ಒಳಿತನ್ನು ಮಾಡ್ತಾ ಇದ್ದರೆ ನಾನೇನೋ ಒಳ್ಳೆ ಕೆಲಸವನ್ನು ಮಾಡಿದೆ, ಒಳ್ಳೆ ಕೆಲಸವನ್ನು ಮಾಡಿದ್ದರಿಂದಾಗಿ ನೇರ ಫಲ ಸಿಕ್ತು, ಇದರ ಪ್ರಭಾವದಿಂದಾಗಿ ಒಂದಷ್ಟು ಸಂವೇದನೆಗಳು ಹರಡಿಕೊಂಡಿವೆ, ಅದನ್ನು ಪಡ್ಕೊಂಡ ಮತ್ತಾರೋ ಒಳ್ಳೆ ಕೆಲಸ ಮಾಡಿದರು, ನನಗೆ ನಿರಂತರವಾಗಿ ಒಳ್ಳೆಯದೇ ಬರ್ತಾ ಇರೋದ್ರಿಂದ ನಾನು ಮತ್ತೆ ಅಪೇಕ್ಷಾರಹಿತನಾಗಬೇಕಾಗಿರುವಂಥ ಅಗತ್ಯ ಏನಿದೆ? ಒಳ್ಳೇದು ಮಾಡ್ತಾ ಇರ್ತೀನಿ ಅಷ್ಟೇ. ಈ ಕಂಡೀಷನ್ ಯಾಕೆ ಹಾಕಬೇಕು ಅನ್ನುವಂಥದ್ದು ಒಂದು ಪ್ರಶ್ನೆ, ಸಹಜವಾಗಿರುವಂಥ ಪ್ರಶ್ನೆ. ಸ್ವಾಮೀಜಿ ಇದಕ್ಕೆ ಇನ್ನೊಂದಷ್ಟು ಗಂಭೀರವಾದ ಚಿಂತನೆಗೆ ನಮ್ಮನ್ನು ಹೇಳ್ಕೊಂಡು ಹೋಗ್ತಾರೆ. ವಿವೇಕಾನಂದರು ಹೇಳ್ತಾರೆ, ಅಥವಾ ಸತ್ಯವೂ ಕೂಡ, ಅವರು ಅದಕ್ಕೆ ಎವಿಡೆನ್ಸಸ್ ಕೊಡ್ತಾರೆ. ವಿವೇಕಾನಂದರ ಮಾತುಗಳಲ್ಲಿ ಎವಿಡೆನ್ಸಸ್ ಇಲ್ಲದೆ ಏನೂ ಇಲ್ಲವೇ ಇಲ್ಲ. ನಾವು ಒಪ್ಪಲಿಕ್ಕಾಗದ ಯಾವ ಸಂಗತಿನೂ ಹೇಳಲ್ಲ. ಮೊದಲನೇ ಸಂಗತಿ ನೋಡಿದ ತಕ್ಷಣ ಅಲ್ಲ ಅನಿಸಿದ್ರು ಆಮೇಲೆ ಅವ್ರು ಕೊಡುವಂಥ ಉದಾಹರಣೆಗಳಿಂದ ಹೌದೌದು ಹಿಂಗೆ ಸಾಧ್ಯ ಇದೆ ಅಂತ ಅನಿಸುತ್ತೆ. ಪ್ರತಿಯೊಂದನ್ನು ಹೇಳ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಶುದ್ಧ ಸತ್ಕರ್ಮ
ಮತ್ತು ಶುದ್ಧ ಪಾಪಕರ್ಮ ಅಂತ ಯಾವುದೂ ಇಲ್ಲ ಅಂತ. ಇದು ಶುದ್ಧ ಸತ್ಕರ್ಮ ಅಂತ ನೀವು ಕರೆಯುವಂತಿಲ್ಲ, ಇದನ್ನು ಶುದ್ಧ ಪಾಪಕರ್ಮ ಅಂತ ನೀವು ಕರೆಯುವಂತಿಲ್ಲ. ಅವ್ರು ಹೇಗೆ ಅಂದರೆ ಸಹಜವಾಗಿ ಹೇಳ್ಬೋದು ಅಂತಂದರೆ, ಈಗ ಉದಾಹರಣೆಗೆ ನಾನಿಲ್ಲಿ ಉಪನ್ಯಾಸ ಮಾಡ್ತಿದ್ದೀನಿ, ಚಕ್ರವರ್ತಿ ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು. ಆದರೆ ನಾನು ಮಾತನಾಡುವ ಪ್ರತಿ ಕ್ಷಣದಲ್ಲೂ ಕೂಡ ಇಲ್ಲಿ ಎದುರಿಗಿರುವಂಥ ಲಕ್ಷಾಂತರ ಜೀವಿಗಳು ಸತ್ತೋಗ್ತಿವೆ, ಮಾತಿನ ಬಿಸಿಯನ್ನು ತಾಳಲಾಗದೆ. ಎಷ್ಟು ಸಾವಿಗೆ ಕಾರಣನಾಗ್ತಿದ್ದೀನಲ್ಲ, ಅಲ್ಲೂ ಒಂದು ದುಷ್ಕರ್ಮ ಇದೆಯಲ್ಲ. ಹೀಗಾಗಿ ನಾನು ಮಾಡುವ ಈ ಸತ್ಕರ್ಮದಲ್ಲೂ ಕೂಡ ಒಂದಷ್ಟು ದುಷ್ಕರ್ಮ ಇದೆ ಅಂತ. ನಾನಿನ್ನು ಇದಕ್ಕಿಂತ ಸ್ಪಷ್ಟವಾದ ಉದಾಹರಣೆ ಕೊಡಬೇಕು ಅಂತಂದರೆ, ಒಂದು ಕಾಡು ಹಾಳಾಗ್ತಾ ಇದೆ. ಯಾಕೆಂದರೆ ಕಾಡಿನೊಳಗೆ ಒಂದಷ್ಟು ಜನ ಗಿರಿಜನರಿದ್ದಾರೆ, ಅವರು ಹಾಳಾಗ್ತಾ ಇದೆ, ಅವ್ರನ್ನ ಆಚೆ ಒಕ್ಕಲೆಬ್ಬಿಸಬೇಕು ಅಂತ ಯಾರಾದರೂ ಹೇಳಿದರೆ ಕರೆಕ್ಟು ಅನ್ಸುತ್ತೆ ನಮ್ಗೆ. ಎಂಥ ಧರ್ಮ ಕಾರ್ಯ, ಕಾಡನ್ನು ಉಳಿಸ್ಲಿಕ್ಕೆ ಅಂತ. ಆದರೆ ಈ ಕಾಡನ್ನು ಉಳಿಸುವಂಥ ಭರದಲ್ಲಿ ಆ ಗಿರಿಜನರು ಯಾರು ಅದಕ್ಕೆ ಹೊಂದಿಕೊಂಡು ಬದುಕಿದ್ರೋ ಅವ್ರನ್ನ ತಂದು ಪಟ್ಟಣಕ್ಕೆ ಬಿಟ್ಟರೆ ಅವ್ರು ಬದುಕಲಿಕ್ಕೆ ಸಾಧ್ಯ ಇದೆಯಾ? ಅವ್ರ ಬದುಕನ್ನು ಹಾಳು ಮಾಡಿದ್ವಲ್ಲ. ನೀವು ಮಾಡುವಂಥ ಒಂದು ಸತ್ಕರ್ಮದ ಹಿಂದೆ ಒಂದು ಭಯಾನಕವಾದ ಪಾಪಕರ್ಮ ಇದೆಯಲ್ಲ. ಹೀಗಾಗಿ ಶುದ್ಧ ಸತ್ಕರ್ಮ ಅಂತ ಅದನ್ನು ಕರೆಯೋದಾದರೆ, ಮೇಲ್ನೋಟಕ್ಕೆ ನೋಡಲಿಕ್ಕೆ ಶುದ್ಧ ಸತ್ಕರ್ಮ ಅಂತ ಅನಿಸಿದ್ರು ಆಂತರ್ಯದಲ್ಲಿ ಇದರಿಂದ ಆಗುವಂಥ ಸಮಸ್ಯೆಗಳು ಎಷ್ಟೊಂದಿವೆ. ಬೆಂಗಳೂರು ಮೈಸೂರು ಹೈವೇ ನಿರ್ಮಾಣ ಆಯಿತು, ಬಹಳ ಖುಷಿ ನಮಗೆ. 1.5 ಗಂಟೆಲಿ ಮೈಸೂರಿಗೆ ಹೋಗ್ಬೋದು ಇನ್ನೊಂದು 6 ತಿಂಗಳ ನಂತರ ಅಂತ ಖುಷಿ ಇದೆ. ಆದರೆ ಆ ಹೈವೇ ನಿರ್ಮಾಣ ಆಗಿರುವಂಥ ಸತ್ಕರ್ಮದ ಹಿಂದೆ ಎಷ್ಟು ಅಂಗಡಿಗಳು ಒಡೆದು ಹೋದವು, ಎಷ್ಟು ಜನರ ಮನೆಗಳು ಹೋದವು, ಎಷ್ಟು ಜನರ ಜಮೀನು ಹೋಯ್ತು. ಸತ್ಕರ್ಮ ಮೇಲ್ನೋಟಕ್ಕೆ ಹೌದು, ಆದರೆ ಅದ್ರ ಒಳಗೊಂದಷ್ಟು ದುಷ್ಕರ್ಮಗಳಿವೆಯಲ್ಲ. ಏನು ಮಾಡ್ತೀರಾ ಅದನ್ನು? ಅವನ ದೃಷ್ಟಿಯಿಂದ ನೋಡುವಾಗ ದುಷ್ಕರ್ಮವೇ ಅಲ್ವಾ? ಹೀಗಾಗಿ ಸತ್ಕರ್ಮದೊಳಗೆ ದುಷ್ಕರ್ಮ ಇದೆ ಅಂತ. ಆದರೆ ಕೆಟ್ಟ ಕರ್ಮದಲ್ಲಿಯೂ ಒಳ್ಳೇದಿರುತ್ತೆ ಕೆಲವು ಸಲ. ಉದಾಹರಣೆಗೆ ಯಾರೋ ಒಬ್ಬ ರೌಡಿ ಬಂದು ಯಾರದೋ ಮನೆ ಉರುಳಿಸೋದ ಅಂತ ಇಟ್ಕೊಳ್ಳಿ, ಕೆಟ್ಟ ಕರ್ಮ. ಆದರೆ ಅವನು ಮನೆ ಉರುಳಿಸಿದ್ದರಿಂದಾಗಿ ಆ ಮನೆಯ ತೊಲೆಗಳೇನಿದ್ದು ಅದು ಕೆಳಕ್ಕೆ ಬಿತ್ತಲ್ಲ, ಗೆದ್ದಲುಗಳಿಗೆ ಎಂಥ ಆಹಾರ ಸಿಕ್ತು, ಗೆದ್ದಲುಗಳಿಗೆ ಊಟ ಕೊಡಲಿಕ್ಕೋಸ್ಕರ ಈ ಮನೆ ನಾನು ಉರುಳಿಸಿದೆ ಅಂತಂದರೆ ಸತ್ಕರ್ಮ. ಆ ಉರುಳಿಸಿದ ಮನೆಯ ಜಾಗದಲ್ಲಿ ಎಷ್ಟೊಂದು ನಾಯಿಗಳು ಬಂದು ಆಶ್ರಯ ಪಡ್ಕೊಂಡಿವೆ, ಅವುಗಳಿಗೆ ಮನೆ ಕೊಡಬೇಕು ಅಂತ ಈ ಮನೆ ಉರುಳಿಸಿದ್ರೆ ಸತ್ಕರ್ಮ ಅಲ್ಲ. ಸ್ಥೂಲವಾಗಿ ನೋಡಿದರೆ ದುಷ್ಕರ್ಮ, ಅದರ ಒಳಗೆ ಸತ್ಕರ್ಮ ಇದೆ ಅಂತ ಸ್ವಾಮೀಜಿ ಹೇಳ್ತಾರೆ. ಹೀಗಾಗಿ ಶುದ್ಧ ಸತ್ಕರ್ಮ, ಶುದ್ಧ ದುಷ್ಕರ್ಮ ಇವೆರಡನ್ನು ವಿಭಜಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಹಳ ಕಠಿಣವಾದ ಕೆಲಸ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಯಾರು ಸತ್ಕರ್ಮದಲ್ಲಿ ಕೊಂಚ ಕೆಟ್ಟದ್ದನ್ನು ಮತ್ತು ದುಷ್ಕರ್ಮದಲ್ಲಿ ಸ್ವಲ್ಪವಾದರೂ ಒಳಿತನ್ನು ನೋಡ್ತಾನೋ ಅವನು ಕರ್ಮ ರಹಸ್ಯವನ್ನು ಅರಿತವನು ಅಂತ. ಹೀಗಾಗಿ ಕರ್ಮ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತಂದರೆ, ಈ ಸಿದ್ಧಾಂತವನ್ನು ಓದ್ತಾ ಹೋದರೆ ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಟೆನ್ಷನ್ ಆಗುತ್ತೆ. ನಾನು ಮನೆಯಿಂದ ಆಚೆ ಬಂದರೆ ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಷ್ಟು ಕೋಟ್ಯಂತರ ಜೀವಿಗಳು ಸಾಯ್ತವೆ ಅಂತ. ಹೀಗಾಗಿ ಜೈನರು ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಕೂತಿರ್ತಾರೆ ಯಾವಾಗಲೂ. ಯಾಕೆಂದರೆ ನನ್ನ ಮಾತಿನಿಂದ ಯಾವುದೇ ಕ್ರಿಮಿಗಳು ಸಾಯಬಾರ್ದು ಅಂತ, ಅಹಿಂಸೆಯನ್ನು ಪಾಲಿಸಬೇಕು ಅನ್ನೋ ದೃಷ್ಟಿಯಿಂದ ಎಷ್ಟು ಎಚ್ಚರಿಕೆಯನ್ನು ಪಡಿಬೇಕು ಅಂತ. ಹಾಗಿದ್ಮೇಲೆ ಸೊಲ್ಯೂಷನ್ ಏನು? ಹೇಗೆ ಮಾಡಬೇಕು ಕರ್ಮನ? ಸ್ವಾಮೀಜಿನೇ ಎಂಥ ಗೊಂದಲ ನಮ್ಗೆ ತಂದಿಟ್ಟಿದ್ದಾರೆ ಅಂತಂದರೆ, ಮೊದಲು ಕರ್ಮ ಮಾಡು ಅಂತಂದರು, ಬಾಯಿ ಮುಚ್ಕೊಂಡು ಕರ್ಮ ಮಾಡು. ಆಮೇಲೆ ನಿಧಾನವಾಗಿ ಸೇರಿಸಿದ್ರು, ಆಸಕ್ತಿ ಬಿಡು ಕರ್ಮ ಮಾಡಬೇಕಾದ್ರೆ. ಇಲ್ಲಿಗೆ ಸುಮ್ಮನಾಗಲಿಲ್ಲ ಅವರು, ಆಸಕ್ತಿ ಬಿಟ್ಟು ಸತ್ಕರ್ಮ ಮಾಡು ಅಂತಂದರು. ಈಗ ನೀನು ಮಾಡುವ ಸತ್ಕರ್ಮದಲ್ಲೂ ಕೆಟ್ಟದ್ದಿದೆ ಅಂತಂದರು. ಏನು ಮಾಡಬೇಕಪ್ಪ ಹೀಗಾಗಿದ್ರೆ? ಮಾಡಬೇಕೋ ಬೇಡವೋ? ಬೆಟರ್ ಹುಟ್ಟಿದ ತಕ್ಷಣ ಸತ್ತು ಹೋಗ್ಬಿಟ್ರೆ ಪ್ರಾಬ್ಲಮೇ ಇಲ್ವಲ್ಲ. ಸತ್ಕರ್ಮವೂ ಇಲ್ಲ, ದುಷ್ಕರ್ಮವೂ ಇಲ್ಲ. ನನ್ನ ಪಾಡಿಗೆ ನಾನು ಬಂದೆ, ನನ್ನ ಪಾಡಿಗೆ ನಾನು ಹೋದೆ, ಮುಗ್ದೆ ಹೋಯ್ತಲ್ಲ. ಆತ್ಮಹತ್ಯೆ ಇದಕ್ಕೊಂದು ಒಳ್ಳೆ ದಾರಿಯಾ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಅನುಮತಿಯನ್ನು ಸ್ವಾಮೀಜಿನೂ ಕೊಡಲ್ಲ, ನಮ್ಮ ಶಾಸ್ತ್ರ ಗ್ರಂಥಗಳು ಕೊಡಲ್ಲ. ಗೀತೆ ಇದನ್ನು ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಪ್ರಪಂಚವನ್ನು ಬಿಡಬೇಕಾಗಿಲ್ಲ, ಅದರೊಳಗೆ ಇದ್ದು ನಾವು ಸಾಧಿಸಬೇಕು ಅನ್ನೋದೇ ನಾವೆಲ್ಲರೂ ತಿಳ್ಕೊಂಡು ಬಂದಿರುವಂಥ ಮಂತ್ರ. ಹೇಗಿದು ಅಂತಂದರೆ, ಒಂದು ಸೈಕಲ್ ಇದೆ. ನಾವು ಮೋಕ್ಷವನ್ನು ಪಡಿಬೇಕು ಅಂತಂದರೆ ನಾನು ಮತ್ತೆ ಹುಟ್ಟಲಿಕ್ಕೆ ಬೇಕಾಗಿರುವಂಥ ಕರ್ಮಗಳು ನಿಶೇಷವಾಗಬೇಕು. ಚಕ್ರವರ್ತಿ ಸೂಲಿಬೆಲೆಯಾಗಿ ನಾನು ಯಾಕೆ ಬಂದಿದ್ದೀನಿ ಈಗ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಕರ್ಮ ಬಾಕಿ ಉಳಿಸಿದ್ದೀನಿ ಅಂತ ಈಗ ಬಂದಿದ್ದೀನಿ. ಈ ಜನ್ಮದಲ್ಲಿ ಕರ್ಮ ನಿಶೇಷವಾಗದ ಹೊರತು
ನಾನು ಮತ್ತೆ ಹುಟ್ಟಲ್ಲ ಅಂತ ಹೇಳಲಿಕ್ಕೆ ಆಗದೇ ಇಲ್ಲ, ಮತ್ತೆ ಹುಟ್ತೀನಿ. ಈಗ ನಾನೇನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಕರ್ಮ ನಿಶೇಷವಾಗಿದೆಯಾ? ಇಲ್ಲ. ಮತ್ತೊಂದು ದೇಹ ಸಿಕ್ಕೇ ಸಿಗುತ್ತೆ, ಮತ್ತೆ ಪಡ್ಕೊಂಡು ಬರಲೇಬೇಕು. ಎಷ್ಟು ಸಲ ಆತ್ಮಹತ್ಯೆ ಮಾಡ್ಕೊಳ್ತೀಯ? ಪ್ರತಿ ಬಾರಿ ಮಾಡಿಕೊಂಡಷ್ಟು ಮತ್ತೆ 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 ಹುಟ್ಟೋದಿದ್ದೇ ಇರುತ್ತೆ. ಹೀಗಾಗಿಯೇ ಹುಟ್ಟಿದ ನಂತರ ನೀನು ಕರ್ಮವನ್ನು ಮಾಡಿ ಮುಗಿಸಿಕೊಂಡು ಎಲ್ಲವನ್ನ ಮುಗಿಸಿದ ಮೇಲೆ ಜ್ಞಾನದ ಅಧಿಕರಣವಾಗಿರುವಂಥ ಆತ್ಮವನ್ನು ಸಾಕ್ಷಾತ್ಕರಿಸಿಕೊಂಡ್ರೆ ಅಲ್ಲಿಗೆ ಮುಗಿತು, ಹೊರಟು ಬಿಡು ಅಂತ. ಆ ಸೈಕಲ್ ಬಿಡೋದು ಹಂಗೆ. ಹೀಗಾಗಿ ನಾವೆಲ್ಲ ಹೇಳೋದೇನು ಅಂತಂದರೆ, ಈಸಬೇಕು, ಇದ್ದು ಜಯಿಸಬೇಕು ಅಂತ. ಹೋಗ್ಲಿಕ್ಕೆ ಅನುಮತಿ ಇಲ್ಲ. ಇದರಲ್ಲಿ ಜಂಜಾಟದಲ್ಲಿ ನಾವು ಇರಲೇಬೇಕು ಅಂತ. ಹೀಗಾಗಿಯೇ ನಾವು ಬದುಕುವಂಥ ನಮ್ಮ ಶೈಲಿ ಅಥವಾ ಕರ್ಮ ಮಾಡುವ ಶೈಲಿಯನ್ನು ಸ್ವಲ್ಪ ಸುಧಾರಿಸ್ಕೊಳ್ಬೇಕು. ಕೃಷ್ಣ ಇದನ್ನೇನು ಹೇಳ್ತಾನೆ ಅಂತಂದರೆ, ಒಂದು ಶ್ಲೋಕ ಇದೆ ಕೃಷ್ಣಂದು ಸಾಂಖ್ಯಯೋಗದಲ್ಲಿ. ಯಜ್ಞಶಿಷ್ಟಾಶನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್. ಅವನು ಹೇಳ್ತಾನೆ, ಯಜ್ಞದ ಶೇಷವನ್ನು, ಯಜ್ಞ ಮಾಡಿದ ನಂತರ ಉಳಿಯುವ ಶೇಷವನ್ನು ಯಾರು ಭುಂಜಿಸ್ತಾನೋ ಅವನಿಗೆ ಯಾವ ಪಾಪವೂ ಮೆತ್ತಿಕೊಳ್ಳೋದಿಲ್ಲ. ನೆಕ್ಸ್ಟ್ ಸೆಂಟೆನ್ಸು, ಭುಂಜತೆ ತೇ ತ್ವಗಂ ಪಾಪ ಏ ಪಚಂತಿ ಆತ್ಮಕಾರಣಾತ್. ತನಗೋಸ್ಕರ ಅಡುಗೆ ಮಾಡ್ಕೊಂಡು ಯಾರು ತಿಂತಾನೋ ಅವನು ಪಾಪವನ್ನೇ ಉಣ್ತಾನೆ. ಇದಕ್ಕೆ ಸೋಮನಾಥಾನಂಚಿ ನನಗೆ ಮೊದಲನೇ ಬಾರಿ ಇದನ್ನು ಓದಿದಾಗ ಕನ್ಫ್ಯೂಸ್ ಆಗಿಬಿಡ್ತು. ಏನಪ್ಪ ಇದು, ಮನೇಲಿ ಅಡುಗೆ ಮಾಡ್ಕೊಳ್ಳೋದು ತಪ್ಪು ಅಂದ್ಬಿಡ್ತಾನಲ್ಲಪ್ಪ ಕೃಷ್ಣ ಅಂತ. ಅಂದರೆ ಹಂಗಲ್ಲ, ಅವನು ಹೇಳುವಂಥ ಶೈಲಿ ಏನು ಅಂತಂದರೆ ಹೆಂಗೆ ಮಾಡ್ತೀವಿ ಅನ್ನೋದು ಅಂತ. ಯಜ್ಞ ಅಂದರೆ ಏನು ಅಂತ ಸೋಮನಾಥಾನಂಜಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನು ಯಜ್ಞ ಅಂತಂದರೆ ಯಜ್ಞ ಭಾವ ಇದೆಯಲ್ಲ, ಏನು ಅಂದರೆ ನಾನೊಬ್ಬನೇ ಮಾಡ್ತೀನಿ ಅನ್ನುವಂಥ ಕರ್ತಾಭಾವವನ್ನು ಬಿಟ್ಟು ಎಲ್ಲರಿಂದ ಬೇಕಾದ್ದನ್ನು ಸಂಗ್ರಹಿಸಿಕೊಂಡು ಒಂದು ಕಡೆ ಕೂಡ ಹಾಕ್ಕೊಂಡು, ಆನಂತರ ಯಜ್ಞವನ್ನು ಇತರರ ಕಲ್ಯಾಣಕ್ಕೋಸ್ಕರ ಯಜ್ಞವನ್ನು ಮಾಡಿದ ನಂತರ ಎಲ್ಲರಿಗೂ ಕೊಡಬೇಕಾದ್ದನ್ನು ಕೊಟ್ಟು ಏನಾದರೂ ಕೊನೆಯಲ್ಲಿ ಉಳಿಯುತ್ತಲ್ಲ ಅದು ನನಗೆ ಸಿಕ್ಕಂಥದ್ದು, ನನ್ನ ಭಾಗ್ಯದ್ದು ಅಂತ ನಾನು ತಿನ್ನೋದಾದರೆ ನಾನು ಊಟ ಮಾಡುವ ಈ ವಿಚಾರಕ್ಕೂ ಯಾವುದೇ ರೀತಿಯ ಪಾಪ ಅಂಟಿಕೊಳ್ಳೋದಿಲ್ಲ. ನಮ್ಮ ಬದುಕಿನಲ್ಲಿ ಮಾಡುವ ಪ್ರತಿಯೊಂದು ಕರ್ಮವೂ ಯಜ್ಞ ಸ್ವರೂಪಿಯಾಗಬೇಕು ಅಂತ. ಮತ್ತಲ್ಲಿ ಅನಪೇಕ್ಷೆ ಮತ್ತು ನಿಸ್ವಾರ್ಥದ ಪರಿಕಲ್ಪನೆ ಬರುತ್ತೆ. ನಾನು ನನಗೋಸ್ಕರ ಮಾಡಿಕೊಳ್ಳೋದಲ್ಲ, ಎಲ್ಲರಿಂದಲೂ ಪಡೆದದ್ದನ್ನು ಎಲ್ಲರಿಗೂ ಕೊಟ್ಟು ಖಾಲಿ ಮಾಡಿಕೊಂಡು ಉಳಿದ್ರೆ ನಾ ತಗೊಳ್ತೀನಿ ಅಂತ. ಅದನ್ನು ಬಿಟ್ಟು ನನಗೋಸ್ಕರ ನಾನು ಏನನ್ನೇನೇನು ಮಾಡ್ಕೊಳ್ತಾ ಹೋಗ್ತೀನೋ ಅದೆಲ್ಲವೂ ಪಾಪಕ್ಕೆ ಕಾರಣವಾಗತ್ತೆ ಅಂತ ಕೃಷ್ಣನ ಮಾತು. ಹೀಗಾಗಿ ಕೃಷ್ಣ ಹೇಳ್ತಾನೆ, ಗೀತೆಯ ಕರ್ಮಯೋಗದಲ್ಲೇ ಹೇಳ್ತಾನೆ, ಜನಕಾದಿಗಳಂತೆ ಲೋಕ ಸಂಗ್ರಹವನ್ನು ಮಾಡಬೇಕು ಅಂತ. ಜನಕ ಒಬ್ಬ ಅದ್ಭುತವಾಗಿರುವಂಥ ರಾಜ. ಆತ ಬ್ರಹ್ಮರ್ಷಿಯೂ ಆಗಿದ್ದ, ರಾಜರ್ಷಿಯೂ ಆಗಿದ್ದ. ರಾಜತ್ವವನ್ನು ತಾನು ರಾಜನಾಗಿದ್ದುಕೊಂಡು ಬ್ರಹ್ಮತ್ವವನ್ನು ಪಡ್ಕೊಂಡಿದ್ದಂಥ ಅಪರೂಪದ ವ್ಯಕ್ತಿಯಾಗಿದ್ದವನು. ಅವನಿಗೆ ಮಾಡಲಿಕ್ಕೆ ಏನೂ ಕೆಲಸ ಇರಲಿಲ್ಲ, ಏನೂ ಕರ್ಮ ಇರಲಿಲ್ಲ. ಆದರೆ ಅವನು ಕರ್ಮವನ್ನು, ರಾಜ್ಯವನ್ನು ಆಳ್ತಾ ಇದ್ದ. ಯಾತಕ್ಕೋಸ್ಕರ ಅಂತಂದರೆ ಲೋಕ ಸಂಗ್ರಹಕ್ಕೋಸ್ಕರ, ಜಗತ್ತಿನ ಹಿತಕ್ಕೋಸ್ಕರ ತನ್ನ ಪಾಲಿನ ಕರ್ತವ್ಯವನ್ನು ಶಾಂತವಾಗಿ ಮಾಡ್ತಿದ್ದ. ನಮ್ಮೆಲ್ಲರ ಭಾವನೆ ಹಂಗಿರಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದನ್ನೇ ಸ್ವಾಮಿ ವಿವೇಕಾನಂದರು ಉಲ್ಲೇಖ ಮಾಡಿ ಅವರೇನು ಹೇಳ್ತಾರೆ ಅಂತಂದರೆ, ನಿಸ್ವಾರ್ಥವಾಗಿ ನಾವು ಯಾವಾಗ ಕೆಲಸ ಮಾಡ್ತೀವೋ, ಸೆಲ್ಫ್ ಸೆಂಟರ್ಡ್ ಆಗದೆ ಯಾವಾಗ ಕೆಲಸ ಮಾಡ್ತೀವೋ, ಯಜ್ಞ ಭಾವದಲ್ಲಿ ಯಾವಾಗ ಕೆಲಸ ಮಾಡ್ತೀವೋ ಆಗ ಈ ಸಮಸ್ಯೆಗಳಿಂದ ಮುಕ್ತವಾಗೋದು ಸಾಧ್ಯ ಆಗತ್ತೆ ಅಂತ. ಅಂದರೆ ಒಂದು ಸ್ಟೆಪ್ ಮೇಲಕ್ಕೆ ಕರ್ಕೊಂಡು ಬಂತು. ನಿನ್ನೆವರೆಗೂ ನಾವು ಅಪೇಕ್ಷೆ ಇಲ್ಲದೆ ಮಾಡಿದರೆ ಸಾಕು ಅಂತ, ಏನಾದರೂ ಮಾಡುವಾಗ ನಂಗೆ ಅಪೇಕ್ಷೆ ಇಲ್ಲ ಅಂತಿದ್ರೆ ಸಾಕು ಅಂತ. ಈಗ ಅವ್ರು ಹೇಳ್ತಾರೆ, ಅಪೇಕ್ಷೆ ಇಲ್ಲದೆ ಇರೋದರ ನೆಕ್ಸ್ಟ್ ಸ್ಟೇಜ್ ಏನು ಅಂತಂದರೆ ಸ್ವಾರ್ಥವಿಲ್ಲದೆ ಇರೋದು ಅಂತ. ನಾನು 500 ರೂಪಾಯಿ ದುಡಿತೀನಿ, ಅಪೇಕ್ಷೆ ಏನಿಲ್ಲ, ಆದರೆ ನನಗೋಸ್ಕರ ಅಕೌಂಟಲ್ಲಿ ಇಟ್ಕೊಂಡಿರ್ತೀನಿ ಅನ್ನೋಂಗೂ ಇಲ್ಲ ಅಂತ. ನಾನು ಯಾವಾಗ ನಾನು 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 ಅಂತ ತರ್ತಾ ಹೋಗ್ತೀನೋ ಆಗೆಲ್ಲವೂ ಅದು ಸ್ವಾರ್ಥವಾಗತ್ತೆ. ಇದನ್ನು ಬಿಟ್ಟು ಮೇಲೆ ಇರಬೇಕು, ಆಗ ಈ ಪಾಪಕರ್ಮಗಳಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂತ ವಿವೇಕಾನಂದ ಹೇಳ್ತಾರೆ. ಹೇಳಿ ಒಂದು ಸ್ಟೇಟ್ಮೆಂಟ್, ಅವ್ರದ್ದೇ ಸ್ಟೇಟ್ಮೆಂಟ್ ನಾನು ಹಾಗೆ ಕೋಟ್ ಮಾಡ್ತೀನಿ. ಓರ್ವನು, ಒಬ್ಬ ವ್ಯಕ್ತಿ ತನಗಾಗಿ ಎಂದರೆ ಸ್ವಾರ್ಥಕ್ಕಾಗಿ ಕಾರ್ಯ ಮಾಡುವುದಿಲ್ಲವೆಂದು ಅರಿತಾಗ ಅವನು ವಿಶ್ವವನ್ನೆಲ್ಲ ಕೊಂದರೂ ಅಥವಾ ತಾನೇ ಹತನಾದರೂ ಆತ ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ ಅಂತ. ನಿಸ್ವಾರ್ಥ ಭಾವದಿಂದ ಅಕಸ್ಮಾತ್, ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು, ಬಹಳ ಗಟ್ಟಿತನದಿಂದ ಕೂಡಿರುವಂಥದ್ದು. ನಿಸ್ವಾರ್ಥ ಭಾವದಿಂದ ನೀವೇನಾದರೂ ನಾಳೆ 100 ಜನರನ್ನು ಬೆಂಗಳೂರಿನ ನಡು ರಸ್ತೆಯಲ್ಲಿ ಕೊಂದರೂ ನೀವು ಕೊಂದಿಲ್ಲ, ನೀವು ಕೊಲ್ಲಲ್ಪಡುವುದೂ ಇಲ್ಲ ಅಂತ. ಹೀಗಾಗಿಯೇ ಸೈನಿಕ ಕೊಲೆ ಮಾಡ್ದ ಅಂತ ಯಾರೂ ಹೇಳಲ್ಲ ಅಂತ.
ಯಾಕೆ ಹೇಳಲ್ಲ ಅಂತಂದರೆ ಅವನು ಸ್ವಾರ್ಥಕ್ಕೋಸ್ಕರ ಮಾಡಲಿಲ್ಲ, ತನಗೋಸ್ಕರ ಮಾಡಲಿಲ್ಲ. ಆತ ಮಾಡಿದ್ದು ಯಜ್ಞದ ಕಾರಣಕ್ಕೋಸ್ಕರ ಮಾಡಿರುವಂಥದ್ದು. ತಾನು ಅಲ್ಲಿಲ್ಲ, ತಾನು ಇಲ್ಲದೆ ಇರೋದ್ರಿಂದ ಅವನಿಗೆ ಕೊಲೆಯ ಆರೋಪ ಅವನ ಮೇಲೆ ಇಲ್ಲ ಅಂತ. ಇದು ಗಮನಿಸಬೇಕಾಗಿರುವಂಥ ಸಂಗತಿ. ಇದನ್ನ ವಿವೇಕಾನಂದರು ಹೇಳ್ತಾರೆ, ಅವನು ಹಂಗೆ ಮಾಡಿದರೆ, ನಿಸ್ವಾರ್ಥ ಭಾವದಿಂದ ಮಾಡಿದರೆ ಅದರಿಂದ ಹಂಗೆ ಆಗೋದಿಲ್ಲ ಅಂತ. ಆದರೆ ಈ ನಿಸ್ವಾರ್ಥ ಭಾವದಿಂದ ಮಾಡಿದರೆ ಹಿಂಗೆ ಆಗೋದಿಲ್ಲ ಅನ್ನೋದನ್ನು ಕೃಷ್ಣ ಭಾಳ ಹಿಂದೆ ಹೇಳಿದ್ದಾನೆ. ಆದರೆ ಹೇಳಿರುವಂಥ ಶೈಲಿ ಸ್ವಲ್ಪ ಬೇರೆ ಇದೆ. ಕೃಷ್ಣ ಹೇಳ್ತಾನೆ, ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಏನಂತಂದ್ರೆ ಅರ್ಥ, ಯಯೇನಂ ವೇತ್ತಿ ಹಂತಾರಂ, ಯಾರು ತಾನು ಇವನಿಂದ ಕೊಲ್ಲಲ್ಪಡ್ತೇನೆ ಅಂತ ಭಾವಿಸ್ತಾನೋ ಅಥವಾ ಇವನನ್ನು ಕೊಲ್ತೀನಿ ಅಂತ ಭಾವಿಸ್ತಾನೋ ಅವರಿಬ್ಬರು ಏನೂ ತಿಳ್ಕೊಂಡಿಲ್ಲ ಅಂತ ಅರ್ಥ. ಉಭೌ ತೌನ ವಿಜಾನೀತೋ ನಾಯಂ ಹಂತಿನ ಹನ್ಯತೆ. ಇದು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ ಅಂತ ಕೃಷ್ಣ ಆತ್ಮನ ವಿಚಾರವಾಗಿ ಹೇಳ್ತಾನೆ. ಇಲ್ಲಿ ಸ್ವಾಮಿ ವಿವೇಕಾನಂದರು ಅದನ್ನೇ ನಿಸ್ವಾರ್ಥಕ್ಕೆ ಸಮೀಕರಿಸ್ತಾರೆ. ಯಾಕೆ ಅಂತಂದರೆ, ನಿಸ್ವಾರ್ಥ ಅಂತಂದರೆ ಅಹಂಕಾರದ ತ್ಯಾಗ ಅಂತ ಅರ್ಥ. ಅಹಂಕಾರ ಅನ್ನೋದು ಆತ್ಮದ ಮೇಲೆ ಮುಸುಕಿರುವಂಥ ಬಲು ದೊಡ್ಡ ಪರದೆ. ಯಾವಾಗ ಅದನ್ನು ತ್ಯಾಗ ಮಾಡ್ತೀವೋ ಆ ಪರದೆ ಪೂರ್ಣ ತೆರೆಕೊಳ್ಳುತ್ತೆ. ಪರದೆ ಪೂರ್ಣ ತೆರೆಕೊಂಡಿದ್ದ ತಕ್ಷಣ ಜ್ಞಾನ ದರ್ಶನವಾಗುತ್ತೆ. ಜ್ಞಾನ ದರ್ಶನವಾದರೆ ಆತ್ಮ ಸಾಕ್ಷಾತ್ಕಾರ. ಆತ್ಮ ಮತ್ತು ಅಲ್ಲಿರುವಂತಹ ಸಂಬಂಧವನ್ನು ವಿವೇಕಾನಂದರು ನಿಸ್ವಾರ್ಥದ ಮೂಲಕ ಗುರುತಿಸಿರೋದ್ರಿಂದ ಯಾರು ನಿಸ್ವಾರ್ಥಿಯೋ ಅವನು ಮಾಡುವ ಕರ್ಮಕ್ಕೆ ಪುಣ್ಯವೂ ಇಲ್ಲ, ಪಾಪವೂ ಇಲ್ಲ, ಅವನದಕ್ಕೆ ಬಾಧ್ಯನೇ ಅಲ್ಲ. ಭಾಳ ಚೆನ್ನಾಗಿರುವಂಥ ಮಾತನ್ನು ಸ್ವಾಮೀಜಿ ಹೇಳ್ತಾರೆ. ಹೀಗಾಗಿ ಪ್ರಪಂಚವನ್ನು ಬಿಡೋದು ಸೊಲ್ಯೂಷನ್ ಅಲ್ಲ, ಬಿಟ್ಟರೂ ಪ್ರಪಂಚ ಬಿಡಲ್ಲ. ವಾಪಸ್ ಎಳ್ಕೊಂಡು ಬರ್ತಾನೆ ಇರುತ್ತೆ, ಮತ್ತೆ ಹುಟ್ಟಿಸ್ತಾನೆ ಇರುತ್ತೆ, ಮತ್ತೆ ನಾವು ಈ ಭೂಮಿಗೆ ಬರ್ತಾನೆ ಇರಬೇಕು. ಬೇರೆ ಬೇರೆ ಸ್ವರೂಪದಲ್ಲಿ ಬರಬೇಕಾಗ್ಬೋದು ಅಷ್ಟೆ. ಈಗ ಮನುಷ್ಯರಾಗಿ ಬಂದಿದ್ದೀವಿ, ಪುಣ್ಯ, ಇವೆಲ್ಲವೂ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಆದರೆ ನಮ್ಮನ್ನೇನಾದರೂ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದೀವಿ ಅಂತ ನಮಗೆ ಸೂಕ್ತವಾಗಿರುವಂಥ ಸಂವೇದನೆಯುಳ್ಳಂಥ ದೇಹ ನಾಯಿದು ಅಂತ ಗೊತ್ತಾಗ್ಬಿಟ್ರೆ ಮುಂದಿನ ಬಾರಿ ನಾಯಿ ಯಾಕೆ ಬರಬೇಕಲ್ಲ. ಸೊ ಬೆಟರ್ ಈಗೇನು ಮನುಷ್ಯ ಜನ್ಮ ಇದೆ ಇದರಲ್ಲೇ ನಾವು ಈ ಕರ್ಮ ಸಿದ್ಧಾಂತವನ್ನು ಅರ್ಥಕೊಂಡು ಅದಕ್ಕೆ ತಕ್ಕಂತೆ ಪ್ರತಿ ಹೆಜ್ಜೆಯನ್ನು ಇಡ್ಲಿಕ್ಕೆ ಸಾಧ್ಯ ಆದರೆ ಇದಕ್ಕಿಂತ ಉನ್ನತ ಜೀವನವನ್ನು ಮುಂದಿನ ಜನ್ಮದಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಿ ಮುಕ್ತಿಯ ಕಡೆಗೆ ಹೊರಳಬಹುದಾ ಅನ್ನೋದು ಪ್ರಶ್ನೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಪ್ರಪಂಚ ಅನ್ನೋದು ಗರಡಿ ಮನೆ ಇದ್ದಂತೆ, ಸಾಧನೆ ಚೆನ್ನಾಗಿ ಮಾಡಬೇಕು ಇಲ್ಲಿ ಅಂತ. ಈ ಗರಡಿ ಮನೆಯಿಂದ ತಪ್ಪಿಸಿಕೊಂಡು ಓಡುವಂತಿಲ್ಲ, ಚೆನ್ನಾಗಿ ಈ ಗರಡಿ ಮನೆಯಲ್ಲಿ ಸಾಧನೆ ಮಾಡ್ತಾ ನಮ್ಮನ್ನು ನಾವು ಪಳಗಿಸ್ಕೊಳ್ಬೇಕು ಅಂತ. ಈಗಿರೋ ಪ್ರಶ್ನೆ, ಸಾಯುವಂತೂ ಇಲ್ಲ, ಬದುಕೋದು ಇಷ್ಟು ಕಷ್ಟ. ನನಗೆ ಯಾವಾಗಲೂ ಭಾಳ ಬಾರಿ ಅನ್ಸೋದು ಅದೇ, ಯಾರು ಇವೆಲ್ಲ ತಿಳ್ಕೊಂಡಿಲ್ವೋ ಆರಾಮ್ ನೋಡಿ. ತಿಳ್ಕೊಂಡ್ರೇ ಪ್ರಾಬ್ಲಮ್ ಜಾಸ್ತಿ. ತಿಳ್ಕೊಂಡಿರೋದ್ರಿಂದ ಪ್ರತಿ ಹೆಜ್ಜೆಯೂ ಟೆನ್ಷನ್. ಆದರೆ ನೆನ್ಪಿಟ್ಕೊಳ್ಳಿ ಮಿತ್ರರೇ, ನಾನು ಅದನ್ನು ಮುಂದೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ತಿಳ್ಕೊಳ್ಳೋದು ಕೂಡ ಈ ಪ್ರಕೃತಿಯ ಒಂದು ಅದ್ಭುತವಾದ ಕ್ರಿಯೆ. ಎಲ್ರಿಗೂ ತಿಳಿಸಲ್ಲ ಅದು, ಎಲ್ಲರೂ ಇದನ್ನು ಕೇಳುವಂಥ ಸಂವೇದನೆಯನ್ನೂ ಹೊಂದಿಲ್ಲ. ಯಾರು ಇದಕ್ಕೆ ಸಿದ್ಧರಾಗಿದ್ದಾರೋ ಅವ್ರಿಗೆ ಮಾತ್ರ ಮುಟ್ಟತ್ತೆ. ಅಥವಾ ಇದು ಎಲ್ರಿಗೂ ಮುಟ್ಟಿದ್ರೂ ಅದರಿಂದ ತಿಳ್ಕೊಳ್ಬೇಕಾಗಿರೋ ಕೆಲವರು ಮಾತ್ರ ಇರ್ತಾರೆ. ಅದು ಭಾಳ ವಿಶೇಷವಾಗಿರುವಂಥ ಸಂಗತಿ. ಈಗ ನಮಗಿರೋ ಪ್ರಶ್ನೆ, ಸಾಯುವಂತಿಲ್ಲ, ಬದುಕಲೇಬೇಕು ಅಂತಾಯಿತು, ಆದರೆ ಬದುಕೋದು ಹೆಂಗೆ? ಇಟ್ಸ್ ಅ ಬಿಗ್ ಕ್ವೆಶನ್. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, 4 ಬಗೆಯ ಜನರಿದ್ದಾರೆ ಅಂತ. ದೇವಪುರುಷರಂತೆ ಕೆಲವರು ಇರ್ತಾರಂತೆ, ತುಂಬ ಕಡಿಮೆ ಸಂಖ್ಯೆಯ ಜನ. ಬಟ್ ಬಹುಶಃ ನನಗನ್ಸುತ್ತೆ ಇಡೀ ಜಗತ್ತು ಅವ್ರ ಕಾರಣಕ್ಕೋಸ್ಕರ ನಡೆಯುತ್ತೆ ಅಂತ. ಈ ದೇವಪುರುಷರು ಹೆಂಗಿರ್ತಾರೆ ಅಂತಂದರೆ 100% ಸ್ವಾರ್ಥತ್ಯಾಗಿಗಳು, ಏನಿಲ್ಲ ಅವರೊಳಗೆ. ಸ್ವಾರ್ಥತ್ಯಾಗ ಮಾಡಿರೋದ್ರಿಂದ ಅವರು ತಮ್ಮ ಪ್ರಾಣವನ್ನಾದರೂ ಕೊಟ್ಟು ಮತ್ತೊಬ್ಬನಿಗೆ ಒಳಿತು ಮಾಡಲಿಕ್ಕೋಸ್ಕರ ಹಾತೊರಿತಿರ್ತಾರೆ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಂದು ಇದ್ದಿದ್ದು ಎಲ್ಲವನ್ನೂ ಕಳ್ಕೊಂಡ್ರೂ ಚಿಂತೆ ಇಲ್ಲ, ಮತ್ತೊಬ್ಬನಿಗೆ ಒಳಿತಾಗಬೇಕು ಅಂತ. ನಾನು ಎಲ್ಲರಿಗೂ ಏನೇನು ಉದಾಹರಣೆ ಇರ್ಬೋದು ಅಂತ ಅಂದಾಜು ಮಾಡಿ ಆಮೇಲೆ ಹೇಳ್ತೀನಿ. ಬಟ್ 4 ಜನ ಎಂಥವ್ರು ಅನ್ನೋದು ಮೊದಲು ತಿಳ್ಕೊಂಬೇಡ, ನಮ್ಮ ಕ್ಯಾಟಗರಿ ಎಲ್ಲಿದೆ ಅಂತ ನಾವು ಟಿಕ್ ಮಾಡ್ಕೊಳ್ಳಿಕ್ಕೆ. ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ಇತರರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಭಾವನೆ ಇದೆಯಾ ಅಂತ ಕೇಳಿದರೆ ಇಂಟು ಮಾರ್ಕ್ ಇಲ್ಲ, ನಾನು ಅದ್ರಲ್ಲಿ ಬರಲ್ಲ ಅಂತ. ಇನ್ನು ಸ್ವಲ್ಪಕ್ಕೆ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ಯಾಟಗರಿ ಯಾವುದಿದೆ ಅಂತ. ಸ್ವಾಮೀಜಿ ಹೇಳ್ತಾರೆ, ಇನ್ನೂ ಕೆಲವರು ಇರ್ತಾರೆ, ತನಗೆ ಕೆಡುಕುಂಟಾಗುವವರೆಗೂ ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾರೆ. ನನಗೆ ಕೆಡುಕಾಗತ್ತೆ ಅಂದರೆ ಸೈಲೆಂಟ್ ಆಗ್ಬಿಡ್ತೀನಿ, ನನಗೆ ಬೇಡಪ್ಪ ಸಹವಾಸ, ನನಗೆ ಒಳ್ಳೇದಾಗುವವರು, ನನಗೂ ಚೆನ್ನಾಗಿದೆ ಅಲ್ಲಿವರೆಗೂ ಮಾಡ್ತೀನಿ. ನನಗೆ ಸ್ವಲ್ಪ ಟೆನ್ಷನ್ ಬರ್ಲಿಕ್ಕೆ ಶುರುವಾಯಿತು ಅಂದರೆ ನಾನು ಬರಲ್ಲ, ಇಲ್ಲಿ ಕೈ ಹಾಕಲ್ಲ ಅಂತ. 3ನೇದೊಂದಿದೆ, ತಮಗೆ ಒಳಿತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವ್ರಿಗೆ ಹಾಳು ಮಾಡ್ತಾರೆ ಪುಣ್ಯಾತ್ಮ. ನನಗೆ ಒಳಿತಾಗಬೇಕು, ಅವ್ನಿಗೆ ಹಾಳಾದರೂ ಪರವಾಗಿಲ್ಲ.
ನಾಲ್ಕನೇವ್ರು ಇರ್ತಾರೆ, ಕೆಡುಕಾಗಬೇಕು ಅಂತಲೇ ಕೆಡಕು ಮಾಡ್ತಾನೇ ಇರ್ತಾರೆ. ಅವನಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬೇರೆಯವ್ರಿಗಂತೂ ಹಾಳಾಗಬೇಕು, ಒಟ್ಟಲ್ಲಿ ಎಲ್ರಿಗೂ ಹಾಳಾಗ್ತಾನೇ ಇರಬೇಕು ಅಂತಾನೇ ಹಾಳು ಮಾಡ್ತಿರ್ತಾರೆ. 4 ಕ್ಯಾಟಗರಿ ಜನ ಅಂತ. ನಾನು ಸುಮ್ಮನೆ ಯೋಚನೆ ಮಾಡೋದು, ಮೊದಲನೇದು ದೇವಪುರುಷ ಕ್ಯಾಟಗರಿಯಲ್ಲಿ ಬಹುಶಃ ರಾಮಕೃಷ್ಣರು, ವಿವೇಕಾನಂದರು ಈ ಥರದವ್ರು ಬರ್ತಾರೆ. ಸುಮ್ಮನೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ತನಗೆ ಕೆಟ್ಟದ್ದಾದರೂ ಪರವಾಗಿಲ್ಲ, ಅಥವಾ ತಾನು ಪ್ರಾಣ ಕೊಟ್ಟಾದರೂ ಬೇರೆಯವ್ರನ್ನ ಉಳಿಸ್ಬೇಕು ಅಂತ ಸಂತರು, ವಿವೇಕಾನಂದರಾದಿಯಾಗಿ ಕೆಲವರು ನಾಗಮಹಾಶಯರು ಅಂತ ರಾಮಕೃಷ್ಣರ ಭಕ್ತರು. ಅವ್ರ ಮನೆಗೆ ಹೋದಾಗ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ಕೆಲವು ಸಾಮಾನ್ಯವೇ, ಆದರೆ ಒಲೆಗೆ ಇಡಲಿಕ್ಕೆ ಸೌದೆ ಇರಲಿಲ್ಲವಂತ. ಇವ್ರೇನು ಮಾಡಿದ್ರಂತೆ ಗೊತ್ತಾ? ಮನೆ ಎದುರುಗಡೆ ಈ ಮೇಲಿಂದ ಇಳಿ ಬಿದ್ದಿದ್ದ 3 ತೊಲೆನ ಕತ್ತರಿಸ್ಕೊಂಡು ಬಂದ್ಬಿಟ್ಟು ಮನೆಯ ತೊಲೆಯನ್ನು, ಈ ಮರದ ತೊಲೆಯನ್ನು ಕತ್ತರಿಸ್ಕೊಂಡು ಬಂದು ಅಡುಗೆ ಮಾಡ್ಬಿಟ್ಟು ಬಡಿಸಿ ಕಳಿಸಿದ್ರಂತೆ ಅವ್ರು. ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವಿವೇಕಾನಂದರು ಮತ್ತು ನಾಗಮಹಾಶಯರ ಬಗ್ಗೆ ರಾಮಕೃಷ್ಣರು ಮಾತಾಡ್ತಾರೆ. ಬಹುಶಃ ವಿಚಾರಕ್ಕೆ ಸಂಬಂಧಿಸದೆ ಹೋದರೂ ನಾಗಮಹಾಶಯರ ಹೆಸರು ಬಂದಾಗ ಇದನ್ನು ಹೇಳದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಯಾರು ಅಂತ ಗೊತ್ತಿರಲಿ ಅನ್ನೋ ಕಾರಣಕ್ಕೋಸ್ಕರ. ಇಬ್ಬರ ಬಗ್ಗೆನೂ ಹೇಳ್ತಾ ರಾಮಕೃಷ್ಣರು ಹೇಳ್ತಾರೆ, ಮಾಯೆಯ ಕೈಗೆ ಸಿಗದೇ ಇರೋರು ಇವರಿಬ್ಬರು ಅಂತ. ಒಂದು ವಿವೇಕಾನಂದರು, ಮತ್ತೊಂದು ನಾಗಮಹಾಶಯರು. ಮಾಯೆ ಬಲೆ ಬೀಸಿದಾಗ ಪ್ರತಿ ಬಾರಿ ವಿವೇಕಾನಂದರು ಆ ಬಲೆಗಿಂತ ದೊಡ್ಡದಾಗ್ಬಿಡ್ತಿದ್ರಂತೆ. ಹೀಗಾಗಿ ಮಾಯೆ ತುಂಬ ಚಿಕ್ಕದಾಗ್ತಿತ್ತಂತೆ. ಮಾಯೆ ನಾಗಮಹಾಶಯರ ಮೇಲೆ ಬೀಸಿದಾಗ ಆ ಮಾಯೆ ಬಲೆ ಎಷ್ಟಿದೆಯೋ ಅದಕ್ಕಿಂತ ಚಿಕ್ಕದವರಾಗಿ ಸಂಧಿಯಿಂದ ಆಚೆ ಬಂದ್ಬಿಡ್ತಿದ್ರಂತೆ. ಇಬ್ಬರದು ಈ ಥರದ ವ್ಯಕ್ತಿತ್ವ ಅಂತ. ನೀವು ಅದನ್ನು ಓದಿದರೆ ಯಾಕೆ ಹಂಗೆ ಹೇಳಿದ್ರು ವಿವೇಕಾನಂದರು ಗೊತ್ತಾಗುತ್ತೆ. ರಾಮಕೃಷ್ಣರ ಒಂದು ಪೂಜೆಯ ನಂತರ ಪ್ರಸಾದ ಕೊಡಲಾಗುತ್ತೆ ನಾಗಮಹಾಶಯರಿಗೆ. ಎಲೆ ಮೇಲೆ ಹಾಕಿ ಕೊಡ್ತಾರೆ, ಬಾಳೆ ಎಲೆ ಮೇಲೆ. ಅವರು ಪ್ರಸಾದವನ್ನು ತಿಂದು ಬಾಳೆ ಎಲೆನೂ ತಿಂದ್ಬಿಡ್ತಾರೆ. ಯಾಕೆ ಅಂತ ಕೇಳಿದಾಗ, ರಾಮಕೃಷ್ಣರ ಪ್ರಸಾದ ಇದೆ, ಅದರಲ್ಲಿ ಎಲೆ ಹೆಂಗೆ ಬಿಸಾಕದು ನಾನು ಅಂತ. ಏನು ಶ್ರದ್ಧೆಯ ಭಾವನೆ, ಅಪರೂಪದ ಭಾವನೆ ಬಿಡಿ. ಆದರೆ ಆ ಥರದ ದೇವಪುರುಷರ ಸಂಖ್ಯೆ ಬಹಳ ಕಡಿಮೆ, ಬಟ್ ಆ ಥರದವ್ರು ಇರ್ತಾರೆ. ತಮಗೆ ಕೆಡುಕುಂಟಾಗುವವರೆಗೂ ಇತರಿಗೆ ಒಳಿತು ಮಾಡ್ತಾರೆ. ಕರೋನಾ ಫಸ್ಟ್ ಲಾಕ್ಡೌನ್ನಲ್ಲಿ ಎಷ್ಟು ಜನ ಸೇವೆ ಮಾಡೋರು. ಲಾಕ್ಡೌನ್ ಕಂಟಿನ್ಯೂ ಆದಮೇಲೆ 50% ಡೌನ್ ಆಗೋಯ್ತಲ್ಲ. ಸೆಕೆಂಡ್ ಟೈಮಲ್ಲಂತೂ, ಸೆಕೆಂಡ್ ವೇವ್ ಬಂದು ಸೆಕೆಂಡ್ ವೇವಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಶುರುವಾಗ್ತಿದೆ ಅಂತ ಗೊತ್ತಾದಾಗ ಸೇವೆ ಮಾಡೋರೇ ಇಲ್ಲ. ಯಾರಿಗೆ ರೆಗ್ಯುಲರ್ ಸೇವೆಯ ಚಟ ಇತ್ತೋ ಅವ್ರು ಮಾತ್ರ ಮಾಡ್ತಿದ್ರು, ಬಿಟ್ಟರೆ ಉಳಿದವರೆಲ್ಲರೂ ನನಗೆ ಬೇಕಾಗಿಲ್ಲಪ್ಪ, ಈಗ ನಾನು ಒಳಗಿದ್ರೆ ಸಾಕು ಅಂತ. ತಪ್ಪು ನಾನು ಹೇಳಲ್ಲ, ಆದರೆ ನನಗೆ ಕೇಡು ಉಂಟಾಗುವವರೆಗೂ ಮಾಡ್ತೀನಿ. ನನಗೆ ಟೆನ್ಷನ್ ಉಂಟಾಗುತ್ತೆ ಅಂತಂದರೆ ನನಗೂ ಇದಕ್ಕೂ ಸಹವಾಸ ಬೇಡ ಅಂತ, ಆ ಹಂತಕ್ಕೆ. ಇನ್ನು ಮೂರನೇದು, ತಮಗೆ ಒಳಿತಾಗಲಿ ಅಂತ ಇತರರಿಗೆ ಹಾಳು ಮಾಡೋದ್ರಲ್ಲಿ ಬಹುತೇಕರು ನಾವು ಬರ್ತೀವಿ. ಅಣ್ಣ ತಮ್ಮನ ಜಮೀನಿನ ಘಟನೆ ಹೇಳಿದೆ. 1 ಅಡಿ ಹೆಂಗಾದ್ರೂ ಮಾಡಿ ಒಳಗಾಕೊಂಡ್ಬಿಡೋಣ ಅಂತ ಟ್ರೈ ಮಾಡೋದು. ಇದ್ದಿದ್ದನ್ನು ಹೆಂಗಾದ್ರೂ ಮಾಡಿ ಕಿರಿಕಿರಿ ಮಾಡ್ತಾ ಇರೋದು. ನನಗೆ ಒಳ್ಳೇದಾಗಲಿ, ಅವ್ನಿಗೆ ಹಾಳಾದರೂ ಪರವಾಗಿಲ್ಲ ಅಂತ. 4ನೇದಿದೆ, ಕೆಡುಕಾಗಲಿ ಅಂತೇ ಕೆಡುಕು ಮಾಡೋರು. ನನಗೆ ಈ ಎಡಪಂಥೀಯ ಬುದ್ಧಿಜೀವಿಗಳನ್ನು ನೋಡಿದಾಗೆಲ್ಲ ಹಾಗೆ ಅನ್ನಿಸ್ತಾ ಇರುತ್ತೆ. ಅವ್ರಿಗೂ ಏನು ಒಳ್ಳೇದಾಗಲ್ಲ ಅದರಿಂದ, ಆದರೆ ಎಲ್ರಿಗೂ ಕೆಟ್ಟದಾಗಲಿ ಅಂತ. ಟೌನ್ ಹಾಲ್ ಮುಂದೆ ಕೂತ್ಕೊಂಡು ನಾನು ದನದ ಮಾಂಸ ತಿಂದೆ ಅಂದ, ಏನಾಯ್ತಪ್ಪ ಅದರಿಂದ? ನಿನಗಾದರೂ ಒಳ್ಳೇದಾಯ್ತಾ? ಹೋಗಲಿ, ನಿನಗೂ ಒಳ್ಳೇದಾಗಲಿಲ್ಲ. ಹೋಗ್ಲಿ, ಜಗತ್ತಿಗೂ ಒಳ್ಳೇದಾಯ್ತಾ? ಜಗತ್ತಿಗೂ ಒಳ್ಳೇದಾಗಲಿಲ್ಲ. ಏನು ಮಾಡಿದಿರಿ ಅದರಿಂದ? ನೀವು ನಕ್ಸಲರನ್ನ ಹುಟ್ಟಾಕಿ ಪೊಲೀಸರನ್ನ ಕೊಂದ್ರಿ, ನಿಮಗಾದರೂ ಒಳ್ಳೇದಾಯ್ತಾ? ಇಲ್ಲ. ಜಗತ್ತಿಗಾದರೂ ಒಳ್ಳೇದಾಯ್ತಾ? ಇಲ್ಲ. ಯಾರಿಗೂ ಒಳ್ಳೇದಾಗಲಿಲ್ಲ. ಏನು ಮಾಡಿದ್ರಿ? ಅದೊಂಥರ ಹುಚ್ಚು. ಕೆಡುಕುಂಟು ಮಾಡಬೇಕು ಅಂತಾನೆ ಕೆಡುಕು ಮಾಡ್ತಾ ಇರುವಂಥ ಒಂದು ಕ್ಯಾಟಗರಿಯಲ್ಲಿ ಸೇರುವಂಥ ಜನ ಅದು. ಈ 4 ಕ್ಯಾಟಗರಿಯ ಜನ ಇರ್ತಾರೆ. ನಮ್ಮ ಪ್ರಯತ್ನ ಏನಾಗಬೇಕು ಅಂತಂದರೆ, ರಿವರ್ಸ್ ಆರ್ಡರ್ ಮೇಲಕ್ಕೆ ಇರ್ಲಿಕ್ಕೆ ಆಗತ್ತಾ ಅಂತ ಟ್ರೈ ಮಾಡಬೇಕು. ಕೆಡುಕುಂಟು ಮಾಡಲಿಕ್ಕೆ ಕೆಡುಕು ಮಾಡುವ ಬುದ್ಧಿಯಿಂದ ನಾವು ನೆಕ್ಸ್ಟ್ ಹಂತಕ್ಕೆ, ನಮಗೆ ಒಳಿತಾಗಲಿ ಅಂತ ಇತರರಿಗೆ ಕೆಡುಕಾದರೂ ಪರವಾಗಿಲ್ಲ ಅಂತ ಭಾವಿಸುವ ಹಂತದಿಂದ ಮತ್ತು ಸ್ವಲ್ಪ ಮೇಲಕ್ಕೆ ಹೋಗಿ ಕೆಡುಕುಂಟಾಗುವವರೆಗಾದರೂ ಒಳಿತು ಮಾಡಬೇಕು. ಕೊನೆ ಹಂತದಲ್ಲಿ ನಾನು ಹೋದರೂ ಚಿಂತೆ ಇಲ್ಲ, ಜಗತ್ತಿಗೆ ಒಳಿತಾಗಬೇಕು ಅನ್ನೋ ಭಾವನೆಯಿಂದ ಕೆಲಸ ಮಾಡುವ ಮಟ್ಟಕ್ಕೆ ಏರಬೇಕು ಅಂತ, ಒಂದು ರಿವರ್ಸ್ ಆರ್ಡರ್ ಮೇಲಕ್ಕೆ ಹೋಗಬೇಕು ಅಂತ. ಈ ರಿವರ್ಸ್ ಆರ್ಡರ್ ಮೇಲಕ್ಕೆ ಹೋಗಲಿಕ್ಕೇ ಸ್ವಾಮೀಜಿ 2 ಬಗೆಯ ಇದನ್ನು ಹೇಳ್ತಾರೆ, ಪ್ರವೃತ್ತಿ ಮತ್ತು ನಿವೃತ್ತಿ. ನೆನ್ನೆನೂ ನೋಡಿದ್ವಿ ಪ್ರವೃತ್ತಿ ಮತ್ತು ನಿವೃತ್ತಿ. ನೆನ್ನೆ ಪ್ರವೃತ್ತಿ ಮತ್ತು ನಿವೃತ್ತಿಗೆ ಡೆಫಿನೇಷನ್ ಸ್ವಾಮೀಜಿ ಏನು ಕೊಟ್ಟಿದ್ರು? ಪ್ರವೃತ್ತಿ ಅಂದರೆ ಪ್ರಚಂಡವಾದ ಕಾರ್ಯದಲ್ಲಿ ಮಗ್ನವಾಗೋದು, ನಿವೃತ್ತಿ ಅಂತಂದರೆ ಶಾಂತಿ ಮತ್ತು ಪ್ರಶಾಂತ ಸ್ಥಿತಿಗೆ ವಾಪಸ್ ಬಂದ್ಬಿಡೋದು. ಇದು ಪ್ರವೃತ್ತಿ ಮತ್ತು ನಿವೃತ್ತಿಗೆ ಸ್ವಾಮೀಜಿ ಡೆಫಿನೇಷನ್ ಕೊಟ್ಟಿದ್ರು. ಇವತ್ತು ನಮಗೆ ಸ್ವಾಮೀಜಿ ಇನ್ನೊಂದಷ್ಟು ಪಾರಿಭಾಷಿಕ ಪದಗಳನ್ನು, ಅದರಲ್ಲಿ ಅಹಂಕಾರ ತೊಗೊಂಡು ಬಂದಿದ್ದಾರೆ, ಸ್ವಾರ್ಥ ನಿಸ್ವಾರ್ಥಗಳನ್ನು ತೊಗೊಂಡ್ಬಂದಿದ್ದಾರೆ. ಹೀಗಾಗಿ ಇದನ್ನು ಸ್ವಲ್ಪ ಬೂಸ್ಟ್ ಮಾಡ್ತಿದ್ದಾರೆ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಪ್ರವೃತ್ತಿ ಅಂತಂದರೆ ಕೇಂದ್ರಾಭಿಗಾಮಿ, ನಿವೃತ್ತಿ ಅಂದರೆ ಕೇಂದ್ರಾಪಗಾಮಿ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತಂದರೆ, ಪ್ರವೃತ್ತಿ ಅಂದರೆ ಸೆಂಟ್ರಿಪಿಟಲ್ ಫೋರ್ಸ್,
ನಿವೃತ್ತಿ ಅಂದರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ. ಇಲ್ಲಿ ಸೆಂಟರ್ ಯಾವುದು? ನಾನು, ನನ್ನದ್ದು, ನನ್ನವರು, ಇದು ಸೆಂಟರ್. ಯಾವಾಗ ಎಲ್ಲವೂ ಇದಕ್ಕೆ ಸುತ್ತಲೂ ನಡೀತಾ ಇರುತ್ತೋ ಅದನ್ನು ಪ್ರವೃತ್ತಿ ಕಾರ್ಯ ಅಂತ ಕರೆಯುವುದು. ಇದರಿಂದ ಆಚೆಗೆಲ್ಲವೂ ಯಾವಾಗ ನಡೀಲಿಕ್ಕೆ ಶುರುವಾಗುತ್ತೋ ಅದು ನಿವೃತ್ತಿ ಕಾರ್ಯ ಅಂತ ವಿವೇಕಾನಂದ ಹೇಳ್ತಾರೆ. ಸ್ವಾಮೀಜಿ ಅದಕ್ಕೆ ಹೇಳ್ತಾರೆ, ನಾವೆಲ್ಲರೂ ನಿವೃತ್ತರಾಗಬೇಕು ಅಂತ. ರಿಟೈರ್ ಆಗೋದು ಅಂತಂದರೆ ಇಷ್ಟು ದಿನ ಸೆಂಟ್ರಿಪಿಟಲ್ ಫೋರ್ಸ್ ಕೆಲಸ ಮಾಡ್ತಿತ್ತು, ಇನ್ನು ಮುಂದೆ ಸೆಂಟ್ರಿಫ್ಯೂಗಲ್ ಆಗಿ ಕೆಲಸ ಆಗಲಿ, ಹೊರಗಡೆ ನಿಮ್ಮ ಕೆಲಸ ಜಾಸ್ತಿ ಆಗಲಿ, ನಿಮ್ಮನ್ನು ನೀವು ನೋಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡೋದನ್ನು ಕಡಿಮೆ ಮಾಡಿ. ಇದನ್ನೇ ನಮ್ಮವ್ರು ಹೇಳಿದ್ದು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅಲ್ಲಿದೆಯಲ್ಲ, ವಾನಪ್ರಸ್ಥಕ್ಕೆ ನಾವು ಬರುವಾಗ ಇದಕ್ಕೋಸ್ಕರ ತಯಾರಿ. ಸನ್ಯಾಸದಲ್ಲಿ 100% ಇದೆ ಕೆಲಸ. ಒಟ್ಟಲ್ಲಿ ಮೋಕ್ಷಕ್ಕೆ ಬೇಕಾಗಿರುವಂಥ ಹಂತವನ್ನು ಸ್ಪಷ್ಟವಾಗಿ ಜೋಡಿಸಿದರು. ನಾವು ಕಾಲಕ್ರಮದಲ್ಲಿ ಮರೆತ್ವಿ. ಸ್ವಾಮೀಜಿ ಇದಕ್ಕೆ ಒಂದು ಹೆಚ್ಚಿನ ಆದರ್ಶವನ್ನು ಕೊಡ್ತಾರೆ. ಹೇಳೋದೆಲ್ಲ ಭಾಳ ದೊಡ್ಡ ದೊಡ್ಡ ಆದರ್ಶಗಳು. ಆ ಆದರ್ಶಕ್ಕೆ ಹತ್ತಿರಕ್ಕೆ ಹೋಗೋ ಪ್ರಯತ್ನ ಮಾಡೋಣ. 100% ಮಾಡ್ಲಿಕ್ಕೆ ಆಗದೇ ಇರ್ಬೋದು, ಆದರೆ ಪ್ರಯತ್ನ ಮಾಡೋಣ. ಮುಂದಿನ ಜನ್ಮದಲ್ಲಿ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆನ ಭಗವಂತ ಮಾಡಿಕೊಡ್ತಾನೇನೋ. ಸ್ವಾಮೀಜಿ ಹೇಳ್ತಾರೆ, ತನಗೆ ಪ್ರಿಯವಾದುದೇನಿದೆಯೋ ಅದನ್ನು ಪರರಿಗಾಗಿ ಸಮರ್ಪಿಸುವ ಸಾಮರ್ಥ್ಯ ಇದೆಯಲ್ಲ, ಅದು ನಿವೃತ್ತಿ ಮಾರ್ಗದ ಪ್ರಮುಖ ಲಕ್ಷಣ ಅಂತ. ತನಗೆ ಪ್ರಿಯವಾದದ್ದನ್ನು ಪರರಿಗೆ ಕೊಡೋರಾಗಬೇಕು. ವಿವೇಕಾನಂದರು ಒಂದು ಹುಕ್ಕ, ಬಹುಶಃ ನಮ್ಮ ಮೈಸೂರಿನ ಮಹಾರಾಜರು ಕೊಟ್ಟಿದ್ದು ಹುಕ್ಕ ಅದು. ವಿದೇಶದಲ್ಲಿ ಯಾರೋ ಕೇಳ್ತಾರೆ, ಸ್ವಾಮೀಜಿ ಹುಕ್ಕ ಬಹಳ ಚೆನ್ನಾಗಿದೆಯಲ್ಲ, ಮೆಡ್ರಾಸ್ನಲ್ಲಿರ್ಬೋದು ಅಂತ ಅನ್ಸುತ್ತೆ. ಯಾರೋ ಒಬ್ರು ಕೇಳ್ತಾರೆ, ಭಕ್ತರು ಕೇಳ್ತಾರೆ, ಬಂದಂಥ ಹುಡುಗ ಕೇಳ್ತಾನೆ, ಹುಕ್ಕ ಭಾಳ ಚೆನ್ನಾಗಿದೆಯಲ್ಲ ಸ್ವಾಮೀಜಿ, ಇಷ್ಟ ಆಯ್ತಾ ನಿಂಗಿದು, ತಗೋ ಅಂತ ಕೊಟ್ಬಿಡ್ತಾರೆ. ಸ್ವಾಮೀಜಿ ಹತ್ರ ಒಂದು ವಾಚ್ ಇರುತ್ತೆ, ತೂಗು ಬಿಡುವಂಥ ವಾಚ್, ಅವತ್ತಿನ ಕಾಲದ ಇಂಪಾರ್ಟೆಂಟ್ ವಾಚ್, ಬಹುಶಃ ಬೆಳ್ಳಿಯ ವಾಚೇ ಇರ್ಬೋದು. ಸ್ವಾಮೀಜಿ ಬೇಲೂರು ಮಠದಲ್ಲಿ ತಿರುಗಾಡ್ತಿರುವಾಗ ಒಬ್ಬ ಬರ್ತಾನೆ, ಬಂದ್ಬಿಟ್ಟು ಕೇಳ್ತಾನೆ, ಸ್ವಾಮೀಜಿ ವಾಚ್ ಭಾಳ ಚೆನ್ನಾಗಿದೆಯಲ್ಲ, ತಗೋ ನಿನಗೆ ಇದು ಅಂತ. ಅವ್ರಿಗೆ ಅತ್ಯಂತ ಪ್ರಿಯವಾದ್ದನ್ನು ಇನ್ನೊಬ್ಬ ಇಷ್ಟಪಟ್ಟ, ಬೇಕು ಅಂತ ಅನಿಸಿದ ತಕ್ಷಣ ತಗೋ, ಇಟ್ಕೋ, ಪರವಾಗಿಲ್ಲ ಇಟ್ಕೋ, ಆದರೆ ಒಂದೇ ಒಂದು ಯಾರಿಗೂ ಕೊಡ್ಲಿಕ್ಕೆ ಹೋಗ್ಬೇಡ, ಇಟ್ಕೋ ಇದನ್ನು ಯಾವಾಗಲೂ ಅಂತ ಹೇಳಿ ಕೊಟ್ಬಿಡ್ತಾರೆ. ಹೆಂಗೆ ಸಾಧ್ಯ ಆಗುತ್ತಿದು? ನಾವೆಲ್ಲ ಹೆಂಗಿದ್ದೀವಿ ಅಂತಂದರೆ, ಈ ಪ್ರವಾಹ ಬಂದಿತ್ತು ನಾರ್ತ್ ಕರ್ನಾಟಕಕ್ಕೆ, ನಾವೊಂದು ಅನೌನ್ಸ್ಮೆಂಟ್ ಕೊಟ್ವಿ, ನಾರ್ತ್ ಕರ್ನಾಟಕಕ್ಕೆ ನಮ್ಮದೊಂದು ವೆಹಿಕಲ್ ಹೋಗ್ತಿದೆ, ಯಾರಾದರೂ ನಿಮ್ಮ ಬಟ್ಟೆಯನ್ನು ಕೊಡಬೇಕು, ಕಂಬಳಿಗಳನ್ನು ಕೊಡಬೇಕು ಅಂತಿದ್ರೆ ದಯಮಾಡಿ ಕಳಿಸಿ ಅಂತ ನಮ್ಮ ತ್ಯಾಗರಾಜ ನಗರದ ಆಫೀಸ್ನ ಅಡ್ರೆಸ್ ಕಳಿಸಿದ್ವಿ. ತುಂಬ ಜನ ಕೊಟ್ಟರು, ಭಾಳ ಜನ ಶ್ರದ್ಧೆಯಿಂದ ಕೊಟ್ಟಿದ್ದಲ್ಲದೆ ಆಫೀಸ್ಗೆ ಬಂದು ಏನು ಅಗತ್ಯ ಇದೆ ಹೇಳಿ ಸರ್ ಅದನ್ನೇ ಕೊಡಿಸ್ತೀವಿ ಅಂತೇಳಿ ಒಳ್ಳೊಳ್ಳೆ ಬ್ಲ್ಯಾಂಕೆಟ್ಗಳನ್ನೆಲ್ಲ ಕೊಡಿಸಿ ಹೋದ್ರು. ಭಾಳ ಚೆನ್ನಾಗಿತ್ತು. ಯಾರೋ ಒಬ್ಬ ಕೈನೆಟಿಕ್ ಹೊಂಡದಲ್ಲಿ ಬಂದ ಒಬ್ಬ ಹುಡುಗ, ಪ್ರಾಬಬ್ಲಿ PU ಓದ್ತಾ ಇರೋನೋ ಅಥವಾ ಆ ರೇಂಜಿನ ಹುಡುಗ, ಬಂದೊಂದು ದೊಡ್ಡ ಚೀಲವನ್ನು ಇಳಿಸ್ಬಿಟ್ಟು, ಸರ್ ಇದು ನಮ್ಮಮ್ಮ ಕಳಿಸ್ಕೊಟ್ಟಿದ್ದಾರೆ, ಇದಕ್ಕೆ ತೊಗೊಂಡೋಗ್ಬೇಕಂತೆ ಅಂತ. ಸರಿ ಅಂತಂದೆ ನಾನು. ಅವನು ಬೈಕ್ ಯಾಕೋ ಓಪನ್ ಮಾಡಿ ನೋಡಬೇಕು ಅನಿಸಿದ್ರೆ ಮನೇಲಿ ಯೂಸ್ ಮಾಡಿರೋ ಬಟ್ಟೆ ಅಂದ ತಕ್ಷಣ ಕರೆಸಿದೆ ಆ ಹುಡುಗನ ವಾಪಸ್ಸು. ಯೂಸ್ ಮಾಡಿರೋ ಬಟ್ಟೆ ಅಂತ ಕೇಳಿದಲ್ವಲ್ಲ ನಾವು. ಅಲ್ಲ ಸರ್, ನಮ್ಮ ಮನೆಯಲ್ಲಿ ಗಂಟು ಕಟ್ಟಿಟ್ಟಿದ್ರು ನಮ್ಮಮ್ಮ ಭಾಳ ಹಿಂದೆನೆ, ನೀವು ಕೇಳಿದ್ರಲ್ಲ ಕೊಟ್ಬಿಟ್ರು ಅಂತ. ಅವ್ರಿಗೆ ಭಾಳ ಖುಷಿ, ಸ್ಟಾಕ್ ಕ್ಲಿಯರ್ ಆಗಿದೆ ಅಂತ. ಎರಡನೇದು, ಅವ್ರು ಊರು ತುಂಬ ಹೇಳ್ಕೊಂಡು ತಿರುಗಾಡ್ತಾರೆ, ನಾವು ಕಳಿಸಿದೀವಿ ಅಲ್ಲಿಗೆ ಅಂತ. ಕಳಿಸಿರೋದು ಏನು? ನೀವು ಹಾಕ್ಕೊಂಡು ಇನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಬಿಸಾಕ್ಲಿಕ್ಕೂ ಆಗದೆ ಗಂಟು ಕಟ್ಟಿಟ್ಟಿದ್ದಂಥ ಒಂದು ಬಟ್ಟೆಯ ಚೀಲವನ್ನು ಯಾರಿಗಾದರೂ ಹಂಚಿ ಅಂತ ಕೊಡದ? ಪ್ರೀತಿಯಿಂದ ಒಂದೇ ಒಂದು ಶರ್ಟನ್ನು ಯಾವುದಾದ್ರೂ ಒಂದು ಮಗು ಕೊಡಿ ಸರ್ ಅಂತ ಕೊಟ್ಟಿದ್ರು, ಅದರಲ್ಲಿ ಇರ್ಬೋದಾಗಿರುವಂಥ ಭಾವ ಬೇರೆ ಇತ್ತು. ಆದರೆ ಹರಿದು ಹೋಗಿರುವಂಥ ಆ ಹಳೆ ಬಟ್ಟೆಯನ್ನು ಕೊಡುವಂಥ ಆಲೋಚನೆ ಇದೆಯಲ್ಲ, ಅದು ಯಾಕೆ ಬರುತ್ತೆ ನಮಗೆ ಅಂತಂದರೆ, ನನಗೆ ಪ್ರಿಯವಾದ್ದನ್ನು ಬೇರೆಯವರಿಗೆ ಕೊಡೋದಲ್ಲ, ನನಗೆ ಬೇಡವಾಗಿರೋದನ್ನು ಬೇರೆಯವ್ರಿಗೆ ಕೊಡೋದು. ಅದು ಎಲ್ಲರೂ ಮಾಡ್ತಾರೆ. ನನಗೂ ನಿಮಗೂ ಏನಿದೆ ಮಹಾ, ನಾನು ಮನೆಯಲ್ಲಿ ಲಡ್ಡು ತಿನ್ನಲ್ಲ, ಹೀಗಾಗಿ ನಮ್ಮ ಮನೆಗೆ ಯಾರೇ ಬಂದರೂ ಲಡ್ಡು ಕೊಡ್ತೀನಿ, ಮನೇಲಿ ತುಂಬ ಇದೆ ಅದು. ನನಗೆ ಬರ್ಫಿ ಬಹಳ ಇಷ್ಟ, ಅದನ್ನು ಮಾತ್ರ ಯಾರಿಗೂ ಕೊಡಲ್ಲ ಅಂದರೆ ಏನು ಅರ್ಥ ಇದೆ ಅದರಲ್ಲಿ? ನಿಮಗೆ ಬರ್ಫಿ ಇಷ್ಟ ಆಗಿದೆ, ಹೀಗಾಗಿ ಇತರರಿಗೂ ಅದು ಇಷ್ಟ ಇರ್ಬೋದು ಅಂತ ಕೊಡ್ಲಿಕ್ಕೆ ಸಾಧ್ಯ. ಆದರೆ ನೀವು ಸ್ವಲ್ಪ ನಿಸ್ವಾರ್ಥದಿಂದ ಕೆಲಸ ಮಾಡ್ತಿದ್ದೀರಿ. ಯಾಕೆಂದರೆ ಇದ್ದಿದ್ದರೆ ಇನ್ನೊಂದ್ಸಲ ಎಕ್ಸ್ಟ್ರಾ ತಿನ್ಬೋದಿತ್ತು, ಇರಲಿ ಅಂತ ಕೊಡೋದಿದೆಯಲ್ಲ, ಆಗ ಕೊಡುವಾಗ ನಿಮ್ಮನ್ನು ಕಳ್ಕೊಳ್ತಿದ್ದೀರಿ ಅಂತ ಅರ್ಥ, ನಿಮ್ಮ ಬಗ್ಗೆ ಆಲೋಚನೆಯನ್ನು ಬಿಡ್ತಿದ್ದೀರಿ ಅಂತ ಅರ್ಥ. ಅದಕ್ಕೆ ಸ್ವಾಮೀಜಿ ಹೇಳಿದ್ದು, ತನಗೆ ಪ್ರಿಯವಾದ್ದನ್ನು ಬೇರೆಯವರಿಗೆ ಸಮರ್ಪಿಸುವ ಸಾಮರ್ಥ್ಯ ಇದೆಯಲ್ಲ, ಅದು ನಿವೃತ್ತಿ ಮಾರ್ಗದ ಮೊದಲನೇ ಹೆಜ್ಜೆ ಅನ್ನೋದು. ಈ ದಿಕ್ಕಿನ ಕಡೆ ಹೊರಡ್ಲಿಕ್ಕೆ ಸಾಧ್ಯ ಅಂತ ಸ್ವಾಮೀಜಿ ಮುಂದುವರಿಸಿ ಹೇಳ್ತಾರೆ. ಬಹಳ ಚೆನ್ನಾಗಿರೋ ಮಾತಿದು. ಯಾವುದೇ ದರ್ಶನವನ್ನು ಅಧ್ಯಯನ ಮಾಡದೆ, ಯಾವುದೇ ಶಾಸ್ತ್ರ, ವೇದಾಂತ ದರ್ಶನ, ನಾಸ್ತಿಕ ದರ್ಶನ, ಯಾವ ದರ್ಶನವನ್ನು ನೀವು ಅಧ್ಯಯನ ಮಾಡದೆ
ನಾಸ್ತಿಕನಾಗಿದ್ದು ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಈಶ್ವರ ಪ್ರಾರ್ಥನೆ ಮಾಡದೇ ಇದ್ದರೂ ಸತ್ಕರ್ಮಗಳಿಂದ ಜನಿಸಿದ ಶುದ್ಧ ಶಕ್ತಿಯಿಂದ ತನ್ನ ಪ್ರಾಣವನ್ನು ತಾನು ಪ್ರಿಯವೆಂದೆಣಿಸಿದ ಇತರ ವಸ್ತುಗಳನ್ನು ತ್ಯಾಗ ಮಾಡಲು ಸಿದ್ಧನಾಗಿರುವವನೇ ನಿಜವಾದ ಧಾರ್ಮಿಕ ಅಂತಾರೆ ಸ್ವಾಮೀಜಿ. ರಿಲಿಜಿಯಸ್ ಆಗಿರೋರು ಭಾಳ ಜನ ಸಿಗ್ಬೋದು. ರಿಲಿಜನ್ ಮತ್ತು ಧರ್ಮ ಒಂದೇ ಅಲ್ಲ. ನಾನು ಹಿಂದೆನೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮಾತುಗಳನ್ನು. ರಿಲಿಜಿಯಸ್ ಆಗಿರೋರು ಭಾಳ ಜನ ಸಿಗ್ಬೋದು. ನಾನು ನಾಮ ಬಳ್ಕೊಳ್ತೀನಿ, ನಾನು ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡ್ತೀನಿ, ಫೈನ್, ಎಲ್ಲವೂ ಮಾಡಬೇಕಾಗಿರುವಂಥ ಕೆಲಸ. ನಾನು ಪೂಜೆ ಮಾಡ್ತೀನಿ, ನಾನು ಇವೆಲ್ಲವೂ ನಾನು ದೇವ್ರ ಮುಂದೆ ಕೂತಿರುವಾಗ ಹೀಗೆ ಇರ್ತೀನಿ, ಮಡಿಯಲ್ಲಿರ್ತೀನಿ, ಎವ್ರಿಥಿಂಗ್ ಈಸ್ ಫೈನ್, ಅದು ರಿಲಿಜಿಯಸ್. ಆದರೆ ಧಾರ್ಮಿಕನಾಗಬೇಕು ಅಂತಂದರೆ ಮೊದಲನೇ ಹೆಜ್ಜೆ ಏನು ಅಂತಂದರೆ ಸ್ವಾಮೀಜಿ ಹೇಳ್ತಾರೆ, ನೀವು ದರ್ಶನ ಓದಬೇಕು, ನೀವು ಆಸ್ತಿಕರೇ ಆಗಿರಬೇಕು, ಇದ್ಯಾವುದೂ ಇಲ್ಲ, ಪೂಜೆ ಮಾಡಬೇಕು ಅನ್ನೋ ಹಠನೂ ಇಲ್ಲ. ಆದರೆ ಸತ್ಕರ್ಮಗಳಿಂದ ಜನಿಸಿದ ಶುದ್ಧ ಶಕ್ತಿಯಿಂದ ತನ್ನ ಪ್ರಾಣವನ್ನು ತನಗೆ ಇಷ್ಟವಾಗಿದ್ದನ್ನು ಬೇರೆಯವರಿಗೋಸ್ಕರ ಕೊಡಲಿಕ್ಕೆ ಯಾರು ಸಿದ್ಧನಾಗ್ತಾನೋ ಅವನು ಧಾರ್ಮಿಕತೆಯ ಮೊದಲನೇ ಹೆಜ್ಜೆ ಇಡ್ತಾನೆ ಅಂತ ಏನು ಅದ್ಭುತವಾಗಿರುವಂಥ ಡೆಫಿನೇಷನ್ ಕೊಡ್ತಾರೆ ಸ್ವಾಮೀಜಿ. ನನಗೆ ಯಾರೋ ಇತ್ತೀಚೆಗೆ ಒಂದು ಪ್ರಶ್ನೆ ಕೇಳ್ತಿದ್ರು, ಭಾಳ ಚೆನ್ನಾಗಿತ್ತು ಪ್ರಶ್ನೆ, ಉತ್ತರ ಇಲ್ಲಿ ಸಿಗತ್ತೆ ಅದಕ್ಕೆ. ರಾವಣ ಪರಮಭಕ್ತ, ಶಿವಭಕ್ತ, ಅವನು ಎಂಥ ಶಿವಭಕ್ತ. ಶಿವ ರಾವಣನ ತಪಸ್ಸಿನ ತಾಪಕ್ಕೆ, ಆ ಬಿಸಿಗೆ ತಡ್ಕೊಳ್ಳಿಕ್ಕಾಗದೆ ದರ್ಶನ ಕೊಟ್ಟಿದ್ದು ಅಂತ ಹೇಳ್ತಾರೆ. ಕೈಲಾಸವನ್ನೇ ಅಲುಗಾಡಿಸಬಲ್ಲಂಥ ಸಾಮರ್ಥ್ಯ ಇದ್ದವನು, ಅಂಥ ಭಕ್ತ ಅವನು. ಶಬರಿಯೂ ಭಕ್ತಳು. ಏನು ಡಿಫ್ರೆನ್ಸ್ ಹಂಗಿದ್ರೆ? ಇದು ದೇವರಿಗೆ ಅರ್ಥ ಆಗಲ್ಲ ಅಂತಾನೋ ಏನು ಕಥೆ ಅಂತ. ಆದರೆ ನೀವು ಮಂತ್ರಶಕ್ತಿಯಿಂದ ಏನೇನಾದರೂ ಪಡ್ಕೊಳ್ಬೋದು, ಅಸಾಧ್ಯವಾಗಿರುವಂಥ ಸಂಗತಿ ಏನಲ್ಲ. ರಾಕ್ಷಸರು ಕೂಡ ಸಿಕ್ಕಾಪಟ್ಟೆ ಮಂತ್ರಶಕ್ತಿಯಿಂದ ದೇವತೆಗಳನ್ನೇ ಒಲಿಸಿಕೊಂಡು ಅವರನ್ನೇ ಕೊಲ್ಲೋದಕ್ಕೆ ಬೇಕಾಗಿರುವಂಥ ವರವನ್ನು ಪಡ್ಕೊಳ್ತಿದ್ರು. ಅದು ನಮಗೆಲ್ಲ ಪುರಾಣಗಳಲ್ಲಿ ಓದಿರುವಂಥ ಸಂಗತಿಯೇ, ಅದು ಅಸಾಧ್ಯವಾಗಿರುವಂಥ ಸಂಗತಿಯಲ್ಲ. ಆದರೆ ರಾವಣನ ಅಂತ್ಯಕ್ಕೂ ಶಬರಿಯ ಅಂತ್ಯಕ್ಕೂ ಒಂದು ಡಿಫ್ರೆನ್ಸ್ ಇದೆ. ಅದು ಕರ್ಮಫಲ. ರಾವಣನ ಅಂತ್ಯ ಅತ್ಯಂತ ಕೆಟ್ಟದಾಗಾಯಿತು. ಕೊನೆ ದಿನಗಳಲ್ಲಿ ನಿದ್ದೆ ಬರ್ತಿರಲಿಲ್ಲ ಅವನಿಗೆ. ರಾವಣನ ಅಂತ್ಯ, ಕಂಸನ ಅಂತ್ಯ, ಅಲೆಕ್ಸಾಂಡರ್ನ ಅಂತ್ಯ, ಇವ್ರು ಯಾರ ಅಂತ್ಯವೂ ಕೂಡ ತುಂಬ ಚೆನ್ನಾಗಾಯಿತು ಅಂತ ತಿಳ್ಕೊಳ್ಬೇಡಿ. ಎಲ್ಲರೂ ಅತ್ಯಂತ ಕೆಟ್ಟ ದುರಂತ ಅಂತ್ಯವನ್ನೇ ಕಂಡವರು. ರಾವಣನ ಅಂತ್ಯಕಾಲದಲ್ಲಂತೂ ತನ್ನ ಎಲ್ಲರನ್ನೂ ಕಳ್ಕೊಂಡ, ಹತ್ತಿರದಲ್ಲಿದ್ದ ಮಕ್ಕಳನ್ನು ಕಳ್ಕೊಂಡ, ಸೋದರರನ್ನು ಕಳ್ಕೊಂಡ, ಎಲ್ಲರನ್ನೂ ಕಳ್ಕೊಂಡು ರಾವಣ ಸತ್ತೋಗಿದ್ದವನ್ನ ಸಾಯಿಸಲಾಯಿತು ಅಷ್ಟೆ. ಆಂತರಿಕವಾಗಿ ಸತ್ತೋಗಿದ್ದ. ಕರ್ಮಫಲ ಹಂಗಿರುತ್ತೆ. ಮಂತ್ರದ ಮೂಲಕ ಭಗವಂತನನ್ನು ಒಲಿಸಿಕೊಳ್ಬೋದು, ತಪಸ್ಸಿನ ಮೂಲಕ ಒಲಿಸಿಕೊಳ್ಬೋದು, ಆದರೆ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಇತ್ತ ಶಬರಿಯನ್ನು ನೋಡಿ, ಆಕೆ ಎಂಥದ್ದು, ಅವಳು ಮುಂದೆ ಯಾವತ್ತೂ ಭಗವಂತ ಪ್ರತ್ಯಕ್ಷ ಆಗಲೇ ಇಲ್ಲ. ದೇವರಿಗೆ ತಪಸ್ಸು ಮಾಡಿ ಒಲಿಸಿಕೊಂಡ್ಲು ಅಂತೇನಿಲ್ಲ ಅವಳು. ಆದರೆ ಶುದ್ಧಾತ್ಮಳಾಗಿ ತಾನು ಮಾಡುವಂಥ ಪ್ರತಿಯೊಂದು ಕರ್ಮದಲ್ಲೂ ಯಾರಿಗೂ ನೋವಾಗದಂತೆ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಬದುಕಿದ್ದರ ಫಲವಾಗಿ, ಮತಂಗರು ಹೇಳಿದಂತೆ ಬದುಕಿದ್ದರ ಫಲವಾಗಿ ಸಾಕ್ಷಾತ್ ರಾಮನೇ ಬಂದು ಎದುರಿಗೆ ನಿಂತ್ಕೊಂಡವನು ಏನಂತಿಂದ, ಆಕೆ ಕೊಟ್ಟಂಥ ಆ ಬೇರೆ ಹಣ್ಣುಗಳನ್ನು, ಎಂಜಲು ಮಾಡಿ ಕೊಟ್ಟಂಥ ಹಣ್ಣುಗಳನ್ನು ರಾಮ ಶ್ರದ್ಧೆಯಿಂದ ಸ್ವೀಕರಿಸಿದ. ನಾವೇನು ಮಾಡ್ತೀವಿ, ರಾಮನಿಗೆ ನೈವೇದ್ಯವನ್ನು ಇಡಬೇಕಾದಾಗ ಅದು ಮುಚ್ಚಿದ ತಟ್ಟೆ ಕೂಡ ಓಪನ್ ಮಾಡಿರಲ್ಲ, ಅವನಿಗೆ ನೈವೇದ್ಯ ಮಾಡುವಾಗಲೇ ತೆಗೆದಿಡ್ತೀವಿ, ಏನೂ ಆಗಬಾರ್ದದು ಅಂತ. ಆದರೆ ಶಬರಿ ಹೆಂಗೆ ಕೊಟ್ಲು? ಎಂಜಲ್ ಮಾಡಿಕೊಟ್ಟಿದ್ದು, ಅದನ್ನು ರಾಮ ಸ್ವೀಕಾರ ಮಾಡಿದ. ಶಬರಿಯ ಆನಂದ ಎಂಥದ್ದು ಅಂತಂದರೆ, ಶಬರಿ ಆ ಕ್ಷಣಕ್ಕೆ ರಾಮನೊಂದಿಗೆ ಐಕ್ಯವಾಗಿ ಹೋದ್ಲು. ಡಿಫ್ರೆನ್ಸ್ ನೋಡಿ ಹೆಂಗಿದೆ. ಕರ್ಮಫಲ ಹಂಗಿರುತ್ತೆ ಅಂತ. ಆ ಕರ್ಮಕ್ಕೆ ತಕ್ಕಂಥ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಈ ಕಾರಣಕ್ಕೆ. ಅದಕ್ಕೆ ಶುದ್ಧ ಕರ್ಮಗಳಿಂದ ಜನಿಸಿದ ಶಕ್ತಿ ಏನಿದೆಯೋ ಅದರ ಮೂಲಕ ಪ್ರಾಣವನ್ನಾದರೂ, ಅಥವಾ ತನಗೆ ಅತ್ಯಂತ ಪ್ರಿಯವಾಗಿದ್ದು, ಪ್ರಾಣ ಯಾಕೆ ಅಂತಂದರೆ ಪ್ರಾಣಕ್ಕಿಂತಲೂ ಅತ್ಯಂತ ಪ್ರಿಯವಾದ್ದು ಯಾವುದೂ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೇಳೋದು, ಪ್ರಾಣವನ್ನಾದರೂ ಕೊಡಿ ಅಂತ. ಸೊ ಹೀಗಾಗಿ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ಬೇರೆಯವರಿಗೋಸ್ಕರ ಕೊಡ್ಲಿಕ್ಕೆ ಸಾಧ್ಯವಿದೆ ಅಂತಂದರೆ ಅಲ್ಲಿ ನಿಸ್ವಾರ್ಥ ನಮಗೆ ಢಾಳಾಗಿ ಎದ್ದು ಕಾಣುತ್ತೆ ಅಂತ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇಂಟ್ರೆಸ್ಟಿಂಗ್ ಲೈನ್ಸ್ ಇದು. ಭಾಳ ಜನರಿಗೆ ಈ ವಿಚಾರದಲ್ಲಿ ತಾಕಲಾಟ ಇದೆ. ಆದರೆ ಸ್ವಾಮೀಜಿ ಹೇಳ್ತಾರೆ, ಪೂಜಾ ಪ್ರಾರ್ಥನೆಗಳ ಮೂಲಕ ಭಕ್ತ ಯಾವುದನ್ನು ಪಡ್ಕೊಳ್ತಾನೋ, ಜ್ಞಾನದ ಮೂಲಕ ದಾರ್ಶನಿಕ ಏನನ್ನು ಪಡ್ಕೊಳ್ತಾನೋ, ಅದೇ ಪರಮಪದವನ್ನು ಕರ್ಮಯೋಗಿಯು ಪಡ್ಕೊಳ್ಳೋದು ಖಾತ್ರಿ ಅಂತಾರೆ ಸ್ವಾಮೀಜಿ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ಹೆಂಗೆ ಸ್ವಾಮೀಜಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಭಕ್ತ ಏನು ಮಾಡ್ತಾನೆ, ಭಕ್ತ ಭಗವಂತನನ್ನು ಸೇರ್ತಾನೆ ಅಂತ ನಾವು ಹೇಳ್ತೀವಲ್ಲ, ಏನು ಮಾಡ್ತಾನೆ ಗೊತ್ತಾ, ಅವನು ತಾನು ಮಾಡುವ ಎಲ್ಲ ಕೆಲಸಗಳನ್ನು ತಾನೇ ಮಾಡಿದಾಗಲೂ
ಭಗವಂತನನ್ನು ಅಲಂಕಾರ ಮಾಡ್ತಾನೆ. ಯಾರು ಮಾಡಿದ್ದಪ್ಪ ಅಂತ ಕೇಳಿದರೆ ಅವನಿಚ್ಛೆಯಿಂದ ಆಯಿತು ಅಂತಾನೆ. ತಾನಲ್ಲ, ಅವನಿಲ್ವೇ ಇಲ್ಲ ಅಲ್ಲಿ, ಎಲ್ಲವೂ ಅವನಿಚ್ಛೆಯಂತೆ ಆಯಿತು ಅಂತ ಹೇಳ್ತಾನೆ. ಜ್ಞಾನಿ ಆದವನೇನು ಹೇಳ್ತಾನೆ, ಅಹಂ ಅನ್ನೋದು ಭ್ರಾಂತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ಅಹಮ್ಮನ್ನು ತ್ಯಾಗ ಮಾಡ್ತಾ ನಿಸ್ವಾರ್ಥಿಯಾಗ್ತಾನೆ. ಇನ್ನು ಕರ್ಮ ಮಾಡೋನೇನು ಹೇಳ್ತಾನೆ ಅಂತಂದರೆ, ನಿಸ್ವಾರ್ಥದಿಂದಲೇ ತನ್ನ ಕರ್ಮ ಮಾಡೋದ್ರಿಂದ ನಿಸ್ವಾರ್ಥ ಅನ್ನೋ ಆ ಒಂದು ಪಾಯಿಂಟ್ನಲ್ಲಿ ಜ್ಞಾನಿಯಾದವನು, ಕರ್ಮದವನು, ಭಕ್ತಿ ಮಾರ್ಗದವನು ಮೂವರು ಸೇರ್ತಾರೆ. ನಿಸ್ವಾರ್ಥ ಅನ್ನೋದು ಅವ್ರು ಮೂವರು ಸೇರುವ ಪಾಯಿಂಟ್ ಅಂತಾರೆ ಸ್ವಾಮೀಜಿ. ಏನು ಚೆನ್ನಾಗಿದೆ ನೋಡಿ. ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾನ ಡೆಡ್ಯೂಸ್ ಮಾಡ್ತಾ ಹೋದರೆ ಇದಾದ್ಮೇಲೆ ಈ ಲೈನು ಅಂತ ಹೆಂಗೆ ಬಿಡಿಸ್ತಾರೋ ಸ್ವಾಮೀಜಿ ಒಂದೊಂದನ್ನು ಎಳೆ ಎಳೆಯಾಗಿ ಬಿಡಿಸಿ ಇಲ್ಲಿ ಕನೆಕ್ಟ್ ಮಾಡ್ತಾ ಬರ್ತಾರೆ. ಹಾಗಿದ್ಮೇಲೆ ಒಂದೇ ಒಂದು ಪ್ರಶ್ನೆ, ಆರಂಭದಲ್ಲೇ ಸ್ವಾಮೀಜಿ ಹೇಳಿದರು ಜ್ಞಾನವೇ ಪರಮ ಗುರಿ ಅಂತ. ಹಾಗಿದ್ಮೇಲೆ ಕರ್ಮ ಯಾಕೆ? ಜ್ಞಾನಕ್ಕೆ ಹೋಗೋಣಲ್ವಾ? ಅದಕ್ಕೆ ಕರ್ಮದ ಮಹತ್ವ ಏನು ಅಂತಂದರೆ, ಜ್ಞಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಕರ್ಮ ಮಾಡುತ್ತೆ. ಉದಾಹರಣೆ ಕೊಡಬೇಕು ಅಂತಂದರೆ ನಿಮಗೆ ಕರ್ನಾಟಕದ್ದೇ ಉದಾಹರಣೆ. ಅಲ್ಲಮರು ಕರ್ನಾಟಕ ಕಂಡ ಒಬ್ಬ ಶ್ರೇಷ್ಠ ದಾರ್ಶನಿಕ ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳ ಕುರಿತಂತೆ ನಮ್ಮಲ್ಲಿ ಆಗಿರುವಂಥ ಚಿಂತನೆ ಬಹಳ ಕಡಿಮೆ. ಅವರ ಪ್ರತಿಯೊಂದು ವಚನಗಳು ಕೂಡ ಅದೊಂದು ಅದ್ಭುತವಾದ ಶಕ್ತಿಯನ್ನು, ಒಂಥರ ನಿಧಿಯನ್ನು ತನ್ನೊಳಗೆ ಅಡಗಿಸಿಟ್ಟುಕೊಂಡಿರುವಂಥದ್ದು. ಅವ್ರದ್ದು ಬೆಡಗಿನ ವಚನಗಳು ಅಂತ ಕರೀತಾರೆ. ಸುಲಭಕ್ಕೆ ಅರ್ಥವಾಗುವಂಥದ್ದಲ್ಲ, ಆದರೆ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಪಟ್ಟು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದೂ ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥ ವಿಚಾರಧಾರೆಯನ್ನು ಕಣ್ಮುಂದೆ ತೆರೆಸುವಂಥವು. ಅಲ್ಲಮರು ಕಲ್ಯಾಣಕ್ಕೆ ಹೋಗಬೇಕು ಅಂತ ಹೊರಟಿದ್ದಾಗ ದಾರಿಯಲ್ಲಿ ಕರ್ಮಯೋಗಿ ಸಿದ್ದರಾಮರ ಹತ್ರ ಬರ್ತಾರೆ. ಸಿದ್ದರಾಮರು ಎಂಥ ಕರ್ಮಯೋಗಿ ಅಂತಂದರೆ ನಿಸ್ವಾರ್ಥವಾಗಿ ಮಂದಿರಗಳನ್ನು ಕಟ್ಟಿಸಿ ಪೂಜೆಗಳು ನಡೆಯುವಂತೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಂಥವ್ರು. ಭಾಳ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದವರು. ನಿಸ್ವಾರ್ಥ ಇದ್ದಿದ್ದರಿಂದಲೇ ಆ ಒಂದು ಹಂತಕ್ಕೆ ಅಲ್ಲಮರು ಬಂದು ಹೇಳ್ತಾರೆ, ದೇಹದೊಳಗೆ ದೇವಾಲಯವಿರಲು ಮತ್ತೆ ಬೇರೆ ದೇವಾಲಯವೇಕೆ ಅಂತಂದ್ರೆ, ಇನ್ನೊಂದು ದೇವಾಲಯ ಯಾಕೆ ಕಟ್ಟಿಸ್ತೀಯಪ್ಪ, ಈ ದೇಹವೇ ದೇಗುಲವಲ್ಲ ನಿಂದು ಅಂತ. ಅಷ್ಟೇ. ಅವ್ರು ಹೇಳಿರುವ ಮಾತುಗಳಿಂದ ಪ್ರಭಾವಿತರಾಗಿರುವಂಥ ಸಿದ್ದರಾಮರು ಊರನ್ನು ಬಿಟ್ಟು ಇವ್ರ ಜೊತೆಗೆ ಕಲ್ಯಾಣಕ್ಕೆ ಹೋಗಿ ಆತ್ಮ ಸಾಧನೆಯಲ್ಲಿ ಮಗ್ನರಾಗ್ಬಿಟ್ರು. ಜ್ಞಾನದ ಮೂಲಕ ಪರಮಾತ್ಮನನ್ನು ತಮ್ಮವನಾಗಿಸಿಕೊಂಡ್ರು. ಹಿಂಗಿದೆ ನೋಡಿ. ಶುರುವಾಗಿದ್ದು ಕರ್ಮಯೋಗದಿಂದ. ಆದರೆ ಜ್ಞಾನ ಪಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಏನು ವ್ಯವಸ್ಥೆ ರೂಪುಗೊಳ್ಬೇಕೋ ಅದು ರೂಪುಗೊಳ್ತು ಅಂತ. ರಾಮಕೃಷ್ಣರ ಬಳಿ ಒಬ್ಬರು ಶಿಷ್ಯರಿದ್ದರು, ಲಾಟು ಅಂತ ಕರೀತಿದ್ರು, ಲಾಟು ಮಹಾರಾಜ್ ಅಂತ. ಲಾಟು ಮಹಾರಾಜರಿಗೆ ಅಕ್ಷರ ಜ್ಞಾನವೇ ಇರಲಿಲ್ಲ. ಇತರ ಅಚ್ಚರಿಯ ಸಂಗತಿ ಇದು, ಅಕ್ಷರ ಜ್ಞಾನ ಇರಲಿಲ್ಲ ಅವರಿಗೆ. ಆದರೆ ರಾಮಕೃಷ್ಣರನ್ನು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದರ ಫಲವಾಗಿಯೇ ಏನು ಅದ್ಭುತವಾದ ಜ್ಞಾನ ಅವರದ್ದಾಗಿತ್ತು ಅಂತಂದರೆ, ಮುಂದಿನ ದಿನಗಳಲ್ಲಿ ವಿದೇಶದಿಂದ ಯಾರಾದರೂ ಬಂದು ಒಂದಷ್ಟು ಆಧ್ಯಾತ್ಮಿಕವಾದ ಆತ್ಮ ಸಂಬಂಧಿ ಪ್ರಶ್ನೆಗಳನ್ನು ಕೇಳಿದರೆ ಉಳಿದವರೆಲ್ಲ ಏನು ಹೇಳ್ತಿದ್ದಾರೆ ಅಂತ ಗೊತ್ತಾ? ಈ ಪ್ರಶ್ನೆಗೆ ನಿಮಗೆ ಉತ್ತರ ಕೊಟ್ಟು ಸಮಾಧಾನ ಪಡಿಸೋದು ನಮ್ಮಿಂದಾಗಲ್ಲ, ಲಾಟು ಮಹಾರಾಜ್ ಹತ್ರ ಹೋಗಿ ಅವರೇ ಸರಿಯಾಗಿ ಉತ್ತರ ಕೊಡ್ತಾರೆ ಅಂತ ಅವ್ರ ಹತ್ರ ಕಳಿಸ್ತಿದ್ರು, ವಿದೇಶದಿಂದ ಬಂದವ್ರನ್ನ. ಹೀಗಾಗಿ ಸನ್ಯಾಸತ್ವ ತೆಗೆದುಕೊಂಡು ಎಲ್ಲರಿಗೂ ಹೆಸರು ಕೊಡ್ತಾ ಇರುವಾಗ ವಿವೇಕಾನಂದರು ಲಾಟು ಮಹಾರಾಜರಿಗೆ ಏನಂತ ಹೆಸರು ಕೊಡ್ತಾರೆ ಗೊತ್ತಾ? ಸ್ವಾಮಿ ಅದ್ಭುತಾನಂದ ಅಂತ ಕರೀತಾರೆ. ರಾಮಕೃಷ್ಣರು ಸೃಷ್ಟಿಸಿದ ಅದ್ಭುತ ನೀನು ಅಂತ ಅವರಿಗೆ ಅದ್ಭುತಾನಂದ ಅಂತ ಹೆಸರು ಕೊಡೋದು. ಅಕ್ಷರ ಜ್ಞಾನವೇ ಬೇಕು ಅಂತಿಲ್ಲ ಅಂತ. ನಿಸ್ವಾರ್ಥ ಅನ್ನೋದು ಇಷ್ಟು ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಅಂತ. ಇದೇ ಅಲ್ಲಮರು ಗೊಗ್ಗಯ್ಯನ ಬಳಿ ಬರ್ತಾರೆ, ಶರಣ ಗೊಗ್ಗಯ್ಯನ ಬಳಿಗೆ ಬರ್ತಾರೆ. ಆ ಗೊಗ್ಗಯ್ಯ ಕೃಷಿ ಕೆಲಸ ಮಾಡ್ತಾ, ನಿಸ್ವಾರ್ಥವಾಗಿ ಕೃಷಿ ಕೆಲಸ ಮಾಡ್ತಾ ಕರ್ಮಯೋಗಿಯಾಗಿದ್ದಂಥ ಆ ಗೊಗ್ಗಯ್ಯನಿಗೆ ಅಲ್ಲಮರು ಏನು ಹೇಳ್ತಾರೆ ಗೊತ್ತಾ? ಭಾಳ ಚೆನ್ನಾಗಿದೆ ಈ ಸಾಲುಗಳು. ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ, ತನು ಅಂದರೆ ದೇಹ, ಈ ದೇಹವನ್ನು ತೋಟವನ್ನಾಗಿಸಿ ಮನವನ್ನು ಗುದ್ದಲಿಯನ್ನಾಗಿಸಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ. ಯಾವುದು ಅಹಂಕಾರದ ಈ ಭ್ರಾಂತಿ ಇತ್ತಲ್ಲ ಅದನ್ನು ಅಗೆದು ಕಳೆದೆ, ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ ಅಂದ್ರಂಥವ್ರು. ಏನು ಚೆನ್ನಾಗಿದೆ ನೋಡಿ ಸಾಲು. ಸಂಸಾರದ ಹೆಂಟೆಯನ್ನು ಬಗೆದು ಬ್ರಹ್ಮ ಬೀಜವನ್ನು ಅಲ್ಲಿ ಬಿತ್ತಿದೆ ಅಂತ. ಎಷ್ಟು ಅಂತ ಇದು ಮಾಡಬೇಕಾಗಿರೋದು ಆ ಬ್ರಹ್ಮಜ್ಞಾನದ ಚಿಂತನೆಗೆ ಹೊರಳಬೇಕಾಗಿದೆ ಅಂತ. ಭಗವಂತ ಅಥವಾ ಪ್ರಕೃತಿ, ನಾನು ಭಗವಂತನ ತರಲಿಕ್ಕೆ ಇಷ್ಟಪಡಲ್ಲ, ಪ್ರಕೃತಿ ಆ ಸಂದರ್ಭಕ್ಕೆ ಸರಿಯಾಗಿ ಕೊಡಬೇಕಾದ ಪ್ರಚೋದನೆಯನ್ನು ಕೊಟ್ಟು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗಬೇಕೋ ಆ ದಿಕ್ಕಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂತ. ಇಂಥ ದಿಕ್ಕಿಗೆ ಹೋಗಬೇಕು ಅಂತಂದರೆ ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗೋದು ಯಾವಾಗ ಅಂದರೆ ನಿಸ್ವಾರ್ಥದಿಂದ ಮಾತ್ರ. ಮನಸ್ಸು ಶುದ್ಧವಾಗೋದು ಯಾವಾಗ ಗೊತ್ತೇನು?
ಭಾಳ ಸಿಂಪಲ್. ಸ್ವಾಮೀಜಿ ಹೇಳ್ತಾರಲ್ಲ, ಸುಖ ದುಃಖಗಳು ಅದರ ಮೇಲೆ ಮುದ್ರೆ ಒತ್ತುತ್ತಾ ಇರ್ತವೆ ಅಂತ. ಈ ಮುದ್ರೆ ಒತ್ತೋದು ನಿಂತು ಹೋದಾಗ ಮನಸ್ಸು ಶುದ್ಧವಾಗುತ್ತೆ. ಮುದ್ರೆ ಒತ್ತೋದು ಯಾವಾಗ ನಿಲ್ಲುತ್ತೆ ಅಂತಂದರೆ, ನಾನು ಎನ್ನುವ ಪ್ರಕ್ರಿಯೆ ಇಲ್ಲದೆ ಹೋದಾಗ ಯಾರ ಮೇಲೆ ಮುದ್ರೆ ಒತ್ತಬೇಕದು? ಮಾಡ್ತಾ ಇರೋದು ನಾನು ಎನ್ನುವ ಅಹಂಕಾರ ಇದ್ದಾಗ ಬಂದು ಮುದ್ರೆ ಹೊತ್ತೋಗುತ್ತೆ. ನಾನು ಮಾಡ್ತಾನೆ ಇಲ್ಲಪ್ಪ ಅನ್ನುವಂಥ ಭಾವವೇ ಇದ್ದುಬಿಟ್ರೆ ಆ ಮಾಡಿರುವಂಥ ಪ್ರತಿಯೊಂದು ಕರ್ಮವು ಮುದ್ರೆ ಹೊತ್ತಲಿಕ್ಕೆ ಆಗದೆ ಹೋದಾಗ ಮನಸ್ಸು ಪರಿಶುದ್ಧವಾಗುತ್ತೆ. ಪರಿಶುದ್ಧವಾಗಿರುವಂಥ ಮನಸ್ಸು ಚಿತ್ತಶುದ್ಧಿಯಿಂದಾಗಿ ಜ್ಞಾನಕ್ಕೆ ಅರ್ಹವಾಗುತ್ತೆ ಅಂತ. ಹೀಗಾಗಿ ಪ್ರಕೃತಿ ಎಲ್ಲರಿಗೂ ಸೂಕ್ತವಾದ ಸಂದರ್ಭದಲ್ಲಿ ಸೂಕ್ತವಾದ ವಿವರಣೆ ಕೊಡ್ತಿರತ್ತೆ. ಅರ್ಥೈಸ್ಕೊಳ್ಳೋಕ್ಕೆ ನಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನ್ಯೂಟನ್ದೇ ಉದಾಹರಣೆ ತೆಗೆದುಕೊಳ್ಳೋದಾದರೆ, ನ್ಯೂಟನ್ ತಲೆ ಮೇಲೆ ಸೇಬು ಬಿತ್ತಲ್ಲ, ಮೊದಲನೇ ಬಾರಿಗೇನು ಬಿದ್ದಿದ್ದಲ್ಲ ಅವನ ತಲೆ ಮೇಲೆ, ಅವನಿಗಿಂತ ಮುಂಚೆ ಅನೇಕರ ತಲೆ ಮೇಲೆ ಸೇಬು ಬಿದ್ದಿದೆ, ಅವನ ನಂತರವೂ ಬಿದ್ದಿದೆ. ಈಗಲೂ ನಮ್ಮಲ್ಲಿ ಅನೇಕರಿಗೆ ತಲೆ ಮೇಲೆ ಬೀಳ್ತಾನೆ ಇರುತ್ತೆ. ಅನೇಕರಿಗೆ ಈಗಲೂ ಗುರುತ್ವಾಕರ್ಷಣ ಶಕ್ತಿ ಏನು ಅಂತ ಅರ್ಥ ಆಗಲ್ಲ. ಆದರೆ ನ್ಯೂಟನ್ಗೆ ಮಾತ್ರ ಯಾಕೆ ಗೊತ್ತಾಯಿತು ಅಂತಂದರೆ, ಅದನ್ನು ಸ್ವೀಕಾರ ಮಾಡಬಲ್ಲಂಥ ಶುದ್ಧಿ, ಚಿತ್ತಶುದ್ಧಿ, ಮನಃಶುದ್ಧಿ ಅವನಿಗಿತ್ತು. ಮನಸ್ಸು ಅದಕ್ಕೆ ಬೇಕಾಗಿರುವಂಥ ಕೆಲಸವನ್ನು ಮಾಡ್ತು, ಅದಕ್ಕೆ ಸಿಕ್ತು ಅಂತ. ಇನ್ನೊಂದು ಉದಾಹರಣೆ ನನಗೆ ಭಾಳ ಇಷ್ಟ ಆಗುವಂಥದ್ದು ಅಂತಂದರೆ, ಹೇಗಿರುತ್ತೆ ನೋಡಿ, ಪ್ರಕೃತಿ ಸಹಜವಾಗಿ ಎಲ್ರಿಗೂ ಸಮಾನವಾಗಿ ಕೊಡುತ್ತೆ. ಸ್ವೀಕಾರ ಮಾಡಬಲ್ಲವರು ಸ್ವೀಕಾರ ಮಾಡ್ತಾರೆ. ಒಬ್ಬ ಸೈನಿಕ ತಾನು ಯುದ್ಧ ಮಾಡ್ತಾ ತನ್ನ ಜೊತೆಲಿದ್ದವ್ರನ್ನೆಲ್ಲ ಕಳ್ಕೊಂಡ, ಇನ್ನು ತಾನು ಸಾಯೋದು ಒಳ್ಳೇದು ಅಂತ ರೈಲ್ವೆ ಹಳ್ಳಿಗೆ ಬಂದು ಸಾಯ್ಲಿಕ್ಕೆ ನಿಂತಾಗ ವಿವೇಕಾನಂದರದೊಂದು ಚಿಂತನೆ ನೋಡ್ತಾನೆ, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ನನಗೆ ಗೋಲ್ ಏನು ಅಂತಾನೆ ಗೊತ್ತಾಗಲಿಲ್ಲ, ಸಾಯಿಗೆ ಹೊಟ್ನಲ್ಲ ಅಂತ ಒಂದು ಸೆಂಟೆನ್ಸಿಗೋಸ್ಕರ ವಾಪಸ್ ಬಂದು ಅವನು ತನ್ನ ಹಳ್ಳಿಯಲ್ಲಿ ತನ್ನ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ದೇವಸ್ಥಾನದಲ್ಲಿ ಉಳ್ಕೊಂಡು ಇಡೀ ಹಳ್ಳಿಯನ್ನು ಸ್ವಚ್ಛ ಮಾಡುವ ಪ್ರಯತ್ನದಲ್ಲಿ ತೊಡಗ್ತಾನೆ. ಹಳ್ಳಿಯ ಹೆಣ್ಮಕ್ಳನ್ನು ಸಂಘಟಿಸ್ತಾನೆ, ಹಳ್ಳಿಯ ಗಂಡಸರನ್ನು ಸಂಘಟಿಸ್ತಾನೆ, ಹಳ್ಳಿಯನ್ನು ಪಾನಮುಕ್ತ ಮಾಡ್ತಾನೆ. ಕೊನೆಗೆ ಇಡೀ ದೇಶ ಅಣ್ಣ ಅಂತ ಕರೆಯುವಂಥ ಅಣ್ಣಾ ಹಜಾರೆಯಾಗಿ ಬೆಳೆದು ನಿಲ್ತಾರೆ. ಅಣ್ಣಾ ಹಜಾರೆಗೆ ಪ್ರೇರಣೆಯಾಗೋದು ಒಂದು ವಿವೇಕಾನಂದರ ಸೆಂಟೆನ್ಸ್. ಆದರೆ ಪ್ರಾಮಾಣಿಕವಾಗಿ ಹೇಳಿ, ಅರೈಸ್ ಅವೇಕ್ ಅಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ ಎಷ್ಟು ಸಲ ಓದಿದ್ದೀವಿ ನಾವು, ಎಷ್ಟು ಸಲ ಕೇಳಿದ್ದೀವಿ, ಎಷ್ಟು ಸಲ ಬರೆದಿದ್ದೀವಿ ಅದನ್ನು. ಇವತ್ತಿಗೂ ವಿವೇಕಾನಂದರ ಒಂದು ಸೇಯಿಂಗ್ ಹೇಳಿ ಅಂತ ಯಾರನ್ನಾದರೂ ಕೇಳಿದರೆ ಬಾಯಿಂದ ಬರೋ ಮೊದಲು ಸೇಯಿಂಗ್ ಅದೇ. ಆದರೆ ಅದು ನಮ್ಮ ಹೃದಯಕ್ಕೆ ವೇದ್ಯವಾಗಿರುವಂಥ ವೇದ್ಯ ಮಾಡಿರುವಂಥ ಸಂಗತಿಗೂ ಅಣ್ಣಾ ಹಜಾರೆಗೆ ವೇದ್ಯವಾಗಿರುವಂಥ ಸಂಗತಿಗೂ ಎಷ್ಟು ಭಿನ್ನ ಇದೆ. ಯಾಕೆ ಅಂದರೆ ಅದನ್ನು ಪಡ್ಕೊಳ್ಳಬಲ್ಲಂಥ ಎತ್ತರದಲ್ಲಿ ಅವರಿದ್ದರು, ನಾವು ಸ್ವಲ್ಪ ಕೆಳಕ್ಕಿದ್ದೀವಿ ಅಷ್ಟೆ. ಅದು ಡಿಫ್ರೆನ್ಸು ಅಂತ. ಹೀಗಾಗಿ ಶ್ರವಣಕುಮಾರನ ಒಂದು ನಾಟಕ ನೋಡಿ ಬಂದ ಮೇಲೆ ಮಹಾತ್ಮ ಗಾಂಧೀಜಿ ಜೀವನದಲ್ಲಿ ಸತ್ಯನೇ ಹೇಳಬೇಕು ಅಂತ ನಿಶ್ಚಯ ಮಾಡ್ತಾರೆ. ಸತ್ಯ ಹೇಳಿ ಶ್ರವಣಕುಮಾರನ ಕಥೆ ಎಷ್ಟು ಸಲ ಕೇಳಿಲ್ಲ ನಾವು, ಎಷ್ಟು ಸಲ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳಲಿಲ್ಲ. ಆದರೆ ಕೇಳಿದಾಗ ನಮಗೆ ಹೊಮ್ಮಿಸಬೇಕಾಗಿರುವಂಥ ಸಂಗತಿ ಅದಕ್ಕೆ ಬೇರೆನೇ ಇದೆ. ಪ್ರಕೃತಿ ಎಲ್ರಿಗೂ ಸಮಾನವಾಗಿ ಕೊಡುತ್ತೆ. ಅದನ್ನು ಸ್ವೀಕರಿಸುವ ಮನೋಭಾವ ಬೇಕು ಅಂದರೆ ಮನಸ್ಸು ಶುದ್ಧಿಗೊಳ್ಳಬೇಕು. ಆ ಮನಸ್ಸು ಶುದ್ಧಿಗೊಳ್ಳಲಿಕ್ಕೆ ನಿಸ್ವಾರ್ಥ ಬೇಕು ಅಂತ ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಮುಂದೆ ಹೇಳ್ತಾರೆ, ಪ್ರಪಂಚ ಬೇರೆ, ಈಶ್ವರ ಬೇರೆ. ಸ್ವಾರ್ಥ ಎಲ್ಲಿದೆಯೋ ಅದು ಪ್ರಪಂಚ, ನಿಸ್ವಾರ್ಥ ಎಲ್ಲಿದೆಯೋ ಅದು ಭಗವಂತ. ಆ ಮಾತು ಅತ್ಯಂತ ಇದಾಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ. ನಿಸ್ವಾರ್ಥ ಇದ್ದ ಕಡೆ ಭಗವಂತ ಇರ್ತಾನೆ. ಯಾಕೆ ಕೆಲವರನ್ನು ನಾವು ನೋಡ್ತಾ ಸಾಕ್ಷಾತ್ ದೇವರು ಕಣೋ ಈತ ಅಂತ ನಾವು ಹೇಳ್ತೀವಿ ಅಂತಂದರೆ, ತನಗೋಸ್ಕರ ಏನೂ ಇಟ್ಕೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ, ಇನ್ಯಾವುದೂ ಇಲ್ಲ. ಅದೇ ವಿಶೇಷ ಅಂತ ಸ್ವಾಮೀಜಿ ಅದನ್ನು ಹೇಳ್ತಾರೆ. ಯಾವಾಗ ನನಗೋಸ್ಕರ ಬೇಕು 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 ಅಂತ ಕೂಡಿಟ್ಕೊಳ್ತೀನೋ ಅಲ್ಲೆಲ್ಲ ಸಮಸ್ಯೆ, ಪ್ರಪಂಚ ಜೊತೆಗೆ ನಾವಿದ್ದೀವಿ ಅಂತ ಸ್ವಾಮೀಜಿ ಹೇಳ್ತಾರೆ. ಎಷ್ಟೇ ಮತಭಿನ್ನತೆ ಇದ್ದರೂ ನನ್ನ ಮತ್ತು ನಿಮ್ಮ ಸಿದ್ಧಾಂತ ಬೇರೆ ಇರಲಿ. ನಾನು ರೈಟಿಸ್ಟು, ನೀವು ಲೆಫ್ಟಿಸ್ಟ್ ಆಗಿರಿ. ನಾನು ಜೈನ ಆಗಿರ್ತೀನಿ, ನೀವು ಬೌದ್ಧ ಆಗಿರಿ. ನಾನು ಹಿಂದೂ ಆಗಿರ್ತೀನಿ, ನೀವು ಮುಸ್ಲಿಂ ಆಗಿರಿ. ಎಷ್ಟೇ ಭಿನ್ನತೆ ಇದ್ದರೂ ಇತರರಿಗಾಗಿ ಪ್ರಾಣ ತ್ಯಾಗ ಮಾಡಲು ಸಿದ್ಧವಿರುವವನು ಎಂದರೆ ಜಗತ್ತು ಪೂಜ್ಯ ಭಾವದಿಂದ ಅವನೆದುರಿಗೆ ಭಯಭೀತರಾಗಿ ನಿಲ್ಲುತ್ತದೆ ಅಂತ. ಮಾತು ಬಹಳ ಜೋರ್ದಾರಾಗಿದೆ. ಇತರರಿಗೋಸ್ಕರ ಪ್ರಾಣತ್ಯಾಗಕ್ಕೂ ಸಿದ್ಧರಾಗಿದ್ದೀವಿ ಅಂತಾದರೆ, ಪ್ರಾಮಾಣಿಕವಾದ ಆ ಭಾವನೆ ಇದೆ ಅಂತಾದರೆ, ನಿಮ್ಮನ್ನು ಕಟುವಾಗಿ ವಿರೋಧಿಸುವ, ನಿಮ್ಮ ಸಿದ್ಧಾಂತವನ್ನು ಕಟುವಾಗಿ ವಿರೋಧಿಸುವವನು ನಿಮ್ಮ ಎದುರಿಗೆ ಬಂದಾಗ ಸೈಲೆಂಟಾಗಿ ನಿಂತುಬಿಡ್ತಾನೆ. ಮಾತನಾಡುವ ಧೈರ್ಯ ಸಾಕಾಗಲ್ಲ ಅಂತ. ಅವನೇನು ಹೇಳಬೇಕು ಅಂತಿಲ್ಲ, ನಾನು ಬೇರೆಯವ್ರಿಗೋಸ್ಕರ ಪ್ರಾಣತ್ಯಾಗ ಮಾಡಲಿಕ್ಕೆ ಸಿದ್ಧನಿದ್ದೀನಿ ಅಂತ. ಅವನ ಮನಃಶುದ್ಧಿ ಹೇಗೆ ವೈಬ್ರೇಷನ್ನ ಹರಡಿಸ್ತಾ ಇರುತ್ತೆ ಅಂತಂದರೆ, ಎದುರಿಗೆ ಬಂದಾಗ ಮಾತನಾಡುವ ಧೈರ್ಯ ಇರಲ್ಲ. ಸುಭಾಷ್ ಚಂದ್ರ ಬೋಸರು ವಿದೇಶದಲ್ಲಿ ಅಧ್ಯಯನಕ್ಕೆ ಅಂತ ಇರುವಾಗ ಅಲ್ಲಿರುವಂಥ ಭಾರತೀಯ ವಿದ್ಯಾರ್ಥಿಗಳಲ್ಲಿ ಒಬ್ಬ ಸಿಖ್ ವಿದ್ಯಾರ್ಥಿ ಇದ್ದಂತೆ. ಅವನು ಬರೀ ಪೋಲಿ ಮಾತಾಡ್ಕೊಂಡಿರೋಣಂತೆ ಯಾವಾಗಲೂ, ಉಳಿದವ್ರಿಗೆಲ್ಲ ಕಿರಿಕಿರಿ ಏನಪ್ಪ ಮಾಡೋದು ಅಂತ. ಆದರೆ ಸುಭಾಷರು ಎದುರಿಗೆ ಬಂದು ನಿಂತಾಗ ಮಾತ್ರ ಒಂದು ಪೋಲಿ ಮಾತಾಡುವಂಥ ಧೈರ್ಯ ಅವನಿಗೆ ಬರ್ತಿರ್ಲಿಲ್ಲ. ಅದಕ್ಕೆ ಅವನು ಈ ಕಡೆ ಬರ್ತಾನೆ ಅಂತ ಗೊತ್ತಾದರೆ ಹುಡುಗರೆಲ್ಲ ಸುಭಾಷ್ ಇಲ್ಲಿ ಬಂದು ನಿಂತ್ಕೋ ಸ್ವಲ್ಪ ಹೊತ್ತು ಅಂತ ಕೇಳೋರಂತೆ. ಸುಭಾಷರು ನಿಂತು ಅಂದರೆ ಸೈಲೆಂಟು ಅಂತ.
ಅದು ಹೆಂಗೆ ಬಂತು ವ್ಯಕ್ತಿತ್ವ? ಸುಭಾಷ್ ಚಂದ್ರ ಹೇಳ್ಕೊಂಡು ತಿರ್ಗಾಡಲಿಲ್ಲ, ಆಗ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಿದ್ದೀನಿ ಅಂತ. ಆದರೆ ಒಳಗಿನ ವ್ಯಕ್ತಿತ್ವ ಹೇಗೆ ಹೊರಗೆ ಬರುತ್ತೆ ಅಂತಂದರೆ ಎದುರಿಗಿರೋರು ಭಯಭೀತವಾಗಿ ನಿಲ್ಲುವಂತೆ ಮಾಡುತ್ತೆ ಅಂತ. ಅದಕ್ಕೆ ನೀವು ನೋಡಿ, ಈ ಕೆಲವು MLAಗಳು ಮಾತನಾಡೋ ಧೈರ್ಯ ಇರಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಪರಮ ಭ್ರಷ್ಟರಾಗಿರ್ತಾರೆ, ನೈತಿಕವಾಗಿ ಸತ್ತೋಗಿರ್ತಾರೆ. ಯಾಕೆ ಯೋಗಿ ಆದಿತ್ಯನಾಥರು ಇಷ್ಟು ಜೋರ್ದಾರಾಗಿ ನಡೀತಾರೆ? ಯಾಕೆ ನರೇಂದ್ರ ಮೋದಿ ಇಷ್ಟು ಜೋರ್ದಾರಾಗಿರ್ತಾರೆ? ಯಾಕೆ ಅಂತಂದರೆ ನೀವು ಬೊಟ್ಟು ತೋರಿಸ್ಬೋದಾಗಿರುವಂಥ ಕೆಡಕ್ಕೆ ಏನೂ ಇಲ್ಲ ಕಣ, ನಾನು ಧೈರ್ಯವಾಗಿದ್ದೀನಿ ಅಂತ. ಆ ಧೈರ್ಯ ಇರುತ್ತಲ್ಲ, ಆ ನೈತಿಕ ಪ್ರಜ್ಞೆ ಕೊಡುವಂಥ ಧೈರ್ಯದ ಮುಂದೆ ಇನ್ಯಾವುದೂ ಇಲ್ಲ ಅಂತ. ಸದನದಲ್ಲಿ ನೀವು ಒಬ್ಬರ ಬಗ್ಗೆ ಮತ್ತೊಬ್ಬರು ಮಾತಾಡಿದ ತಕ್ಷಣ ನಿನ್ನ ಬಂಡವಾಳ ಹೊರಗೆ ಹಾಕ್ತೀನಿ ಅಂದರೆ ಸೈಲೆಂಟಾಗಿ ಕೂತ್ಕೋತಾರೆ. ಅಥವಾ ಇಬ್ಬರು ಮೊದಲೇ ಡಿಸೈಡ್ ಮಾಡ್ತಾರೆ, ನಾನು ನಿನ್ನ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ, ನನ್ನ ಬಗ್ಗೆ ಸ್ವಲ್ಪ ಮಾತಾಡು, ಇಬ್ಬರು ಎಕ್ಸ್ಟ್ರಾ ಏನು ಮಾತಾಡೋದು ಬೇಡ ಅಂತ ಮೊದಲೇ ಅಡ್ಜಸ್ಟ್ಮೆಂಟು. ಯಾಕೆಂದರೆ ಧೈರ್ಯ ಇಲ್ಲ ಅಂತ. ನನಗೆ ಇತ್ತೀಚೆಗೆ ತನ್ವೀರ್ ಅಹ್ಮದ್ ಅಂತ ಒಬ್ಬರು ಬಂದಿದ್ರು. ಅವ್ರು ಹೇಳಿದೊಂದು ಮಾತನ್ನು ನಾನು ತಲೆಯಲ್ಲಿ ಹಾಗೆ ಇಟ್ಕೊಂಡೆ, ಭಾಳ ಚೆನ್ನಾಗಿದ್ದ ಮಾತದು. ಯಾರಿಗೆ ಏನೂ ಬೇಡವೋ ಅವನನ್ನು ಸೋಲಿಸೋದು ಭಾಳ ಕಷ್ಟ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ನಿಮ್ಗೇನಾದರೂ ಬೇಕು ಅಂತಿದ್ರೆ ಮಾತ್ರ ಸೋಲಿಸ್ಬೋದು ನಿಮ್ಮನ್ನು, ಇಲ್ಲದೆ ಹೋದರೆ ಇಲ್ಲ. ನಾನು ಕೊಲಂಬೋದಿಂದ ಆಲ್ಮೋರಕ್ಕೆ ಹೇಳುವಾಗ ವಿವೇಕಾನಂದರು ಹೇಳಿರುವಂಥ ಒಂದು ಕಥೆಯನ್ನು, ಬಹುಶಃ ಆ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಏನು ಹೇಳ್ತಾರೆ ಅಂತಂದರೆ, ಒಬ್ಬ ರಾಜ ಒಂದು ದೇವಸ್ಥಾನದ ಪೂಜಾರಿಗೆ ರಾಜ ಹೇಳಿ ಕಳಿಸಿದಂತೆ, ಬನ್ನಿ ಇಲ್ಲಿ ಅಂತ ಕರೆದು ಕಳಿಸುವಂಥ ಮಂತ್ರಿ ಸೇವಕನನ್ನು ಕಳಿಸಿದ. ಪೂಜಾರಿ ಹೇಳಿ ಕಳಿಸಿದಂತ ಏನೋ, ನಾನು ರಾಜನ ಹತ್ರ ಹೋಗ್ಬೇಕಾ? ದೇವಸ್ಥಾನದ ದೇವರ ಅರ್ಚನೆ ಮಾಡ್ಕೊಂಡಿರೋಂಥವ್ನು ನಾನು, ದೇವರ ಆಶೀರ್ವಾದ ಬೇಕಾಗಿರೋದು ರಾಜನಿಗೆ, ಬೇಕಾದರೆ ಇಲ್ಲಿ ಬರ್ಲಿಕ್ಕೆ ಹೇಳು ಅಂತ. ಪೂಜಾರಿಯ ತಾಕತ್ತು. ರಾಜನಿಗೆ ಇದು ಗೊತ್ತಾಯಿತು. ರಾಜ ಬುದ್ಧಿವಂತ ಅಲ್ಲ, ಕೇಳಿದ, ಮದುವೆ ಆಗಿದೆಯಾ ಪೂಜಾರಿಗೆ? ಇಲ್ಲ ಅಂದರು. ಮೊದಲೊಂದು ಮದುವೆ ಮಾಡಿಸಿ ಅವನಿಗೆ. ಮದುವೆ ಮಾಡಿಸ್ಲಾಯ್ತು. ಅದಾದ 9-10 ತಿಂಗಳಿಗೆ ಪೂಜಾರಿ ರಾಜನ ಹತ್ರ ಬಂದಂತೆ, ರಾಜ ನಿರ್ಮಾಲ್ಯ ತೆಗೆದುಕೊಂಡು ಬಂದಿದ್ದೀನಿ, ಪ್ರಸಾದ ಏನು ಅಂತ ಕೇಳಿದಂತೆ ರಾಜ, ನನಗೊಂದು ಮಗು ಆಗ್ತಾ ಇದೆ, ತಾವೇನಾದರೂ ಕೊಟ್ಟರೆ ನಾಮಕರಣಕ್ಕೆ ಅನುಕೂಲ ಆಗತ್ತೆ ಅಂತ. ಅಂದರೆ ಅಪೇಕ್ಷೆ ಬಂದ ತಕ್ಷಣ ಬಾಗಿಲಿಗೆ ಶುರುವಾಗ್ತೀವಿ ಅಂತ. ಅಪೇಕ್ಷೆಯೇ ಇಲ್ಲದವನನ್ನು ಸೋಲಿಸೋದು ಹೆಂಗೆ? ಏನು ಬೇಕು ಅಂತಲೇ ನಿಮ್ಗೆ ಗೊತ್ತಾಗಲ್ಲ, ಹೇಗೆ ತಡಿತೀರಿ ಅವನನ್ನು? ಅದು ಅದ್ಭುತವಾಗಿರುವಂಥ ಶಕ್ತಿ ಅಂತ ವಿವೇಕಾನಂದರು ಅದಕ್ಕೆ ಹೇಳ್ತಾರೆ, ಅರಮನೆಯೊಳಗಿದ್ದು ನಿಸ್ವಾರ್ಥಿಯಾಗಿದ್ದವ ಈಶ್ವರನೊಂದಿಗೆ ಇರ್ತಾನೆ, ಗುಡಿಸಲಲ್ಲಿದ್ದು ಸ್ವಾರ್ಥಿಯಾಗಿದ್ದವ ಪ್ರಪಂಚದಲ್ಲೇ ಇರ್ತಾನೆ. ದ ರಿವರ್ಸ್ ಈಸ್ ಆಲ್ಸೋ ಟ್ರೂ. ಅರಮನೆಯೊಳಗಿದ್ದು ಸ್ವಾರ್ಥಿಯಾಗಿದ್ದರೆ ಅವನು ಪ್ರಪಂಚದಲ್ಲೇ ಇರ್ತಾನೆ, ಗುಡಿಸಲಲ್ಲಿದ್ದು ನಿಸ್ವಾರ್ಥಿಯಾಗಿದ್ದರೆ ಅವನು 100% ಭಗವಂತನ ಜೊತೆಗೆ ಇರ್ತಾನೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ಆದರೆ ನಮ್ಮಲ್ಲಿ ಬಹುತೇಕರ ಕಥೆ ಹಂಗಿಲ್ಲ, ಭಾಳ ಕಷ್ಟ ಇದೆ. ಕೆಲವರು ಹೆಂಗಿದ್ದೀವಿ ನಾವು ಅಂತಂದರೆ, ಇಡೀ ಪ್ರಪಂಚವೇ ನನ್ನ ಭೋಗಕ್ಕೋಸ್ಕರ ಇದೆ ಅಂತ. ಏನಿದೆಯೋ ಎಲ್ಲ ನಾನೇ ತೊಗೊಂಡ್ಬಿಡ್ಬೇಕು, ಅದನ್ನು ಬಿಟ್ಟು ಹೋಗೋದಿಲ್ಲ ಅಂತ. ಅದಕ್ಕೆ ಯಾರೋ ಮೊನ್ನೆ ಒಂದು ಒಳ್ಳೆ ಮೀಮ್ ಮಾಡಿ ಹಾಕಿದರು, ಅಕಸ್ಮಾತ್ ಚಂದ್ರ ಏನಾದರೂ ಕೈಗೆ ಸಿಗ್ತಾನೆ ಅಂತ ಆಗ್ಬಿಟ್ಟಿದ್ದರೆ ಅದು ಎಷ್ಟು ಜನ ಶ್ರೀಮಂತರು ಮನೆಗೆ ತಂದು ಇಟ್ಕೋಬೇಕು ಅಂತ ಒದ್ದಾಡ್ಬಿಡ್ತಿದ್ರು. ಅವನು ಜನ ಹಾಳಾಗೋಗಲಿ, ನಮ್ಮ ಮನೇಲಿ ಇರಲಿ ಅವನು ಅಂತ. ಇಡೀ ಪ್ರಪಂಚವೆಲ್ಲ ತನ್ನ ಭೋಗಕ್ಕೆ ಅಂತ. ಸ್ವಾಮೀಜಿ ಇದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಈ ಕ್ರಿಶ್ಚಿಯನ್ರು ತಮ್ಮ ಮಕ್ಕಳ ಹತ್ರ ಪ್ರಾರ್ಥನೆ ಮಾಡಿಸ್ತಾರೆ ವೆಸ್ಟಲ್ಲಿ. ಅವ್ರು ಹೆಂಗೆ ಜಾಡಿಸ್ತಾರೆ ಅವರನ್ನು ಅಂತಂದರೆ, ಪ್ರಾರ್ಥನೆ ಮಾಡುವಾಗ ಮಕ್ಕಳು ಹೇಳೋದಂತೆ, ಸೂರ್ಯ ಚಂದ್ರರನ್ನು ನೀನು ನಮಗಾಗಿ ಸೃಷ್ಟಿಸಿದ್ದೀಯಾ ಅಂತ ಮಕ್ಕಳ ಹತ್ರ ಪ್ರಾರ್ಥನೆ ಮಾಡಿಸೋದಂತೆ. ಸ್ವಾಮೀಜಿ ಹೇಳ್ತಾರೆ, ದೇವರಿಗೆ ಬೇರೇನು ಕೆಲಸ ಇಲ್ಲ, ಇವನ್ ಮಕ್ಕಳನ್ನ ನೋಡ್ಕೊಳ್ಳೋದೇ ಕೆಲಸ ಅವನಿಗೆ ಅಂತ. ಇವನ್ ಮಕ್ಕಳನ್ನ ನೋಡ್ಕೊಳ್ಳಿಕ್ಕೋಸ್ಕರ ಅವ್ನು ಸೂರ್ಯಚಂದ್ರನ ಸೃಷ್ಟಿ ಮಾಡ್ದ, ಇದೇ ಕೆಲಸನ ಅವನಿಗೆ ಅಂತ. ಇದು ಬಿಟ್ಟರೆ ಬೇರೆ ಕೆಲಸ ಇಲ್ವೇನೋ ಅಂತ. ನಮ್ಮಲ್ಲಿ ಕೆಲವರು ಹೆಂಗಿದ್ದೀವಿ ಅಂತಂದರೆ, ಪ್ರಾಣಿಗಳನ್ನು ಭಗವಂತ ಯಾರಿಗಾಗಿ ಸೃಷ್ಟಿ ಮಾಡಿದ? ನಮಗಾಗಿ ಸೃಷ್ಟಿ ಮಾಡಿದ, ಹಿಂಗಾಗಿ ತಿನ್ನಿ ಅಂತ. ಸ್ವಾಮೀಜಿ ಹೇಳ್ತಾರೆ, ಅಕಸ್ಮಾತ್ ಉಲ್ಟಾ ಏನಾದರೂ ಪ್ರಾಣಿಗಳು ಮನುಷ್ಯನನ್ನ ಭಗವಂತ ಯಾರಿಗಾಗಿ ಸೃಷ್ಟಿ ಮಾಡಿದ? ನಮಗಾಗಿ ಸೃಷ್ಟಿ ಮಾಡಿದ, ತಿನ್ನಿ ಅವರನ್ನ ಅಂತೇನಾದರೂ ಅವುಗಳು ಶುರು ಹಚ್ಕೊಂಡ್ಬಿಟ್ರೆ ಎಲ್ಲಿ ಎಂಡ್ ಆಗೋದಿದು? ಇದು ಮುಗಿಯಕ್ಕೆ ಸಾಧ್ಯ ಇಲ್ಲ ಅಂತ ಸ್ವಾಮೀಜಿ ಹೇಳ್ತಾರೆ. ತಮಾಷೆ ಮಾಡ್ತಾರೆ ಸ್ವಾಮೀಜಿ, ಇಟ್ ಈಸ್ ನಾಟ್ ಪಾಸಿಬಲ್. ನಮಗೆ ಇದು ಹೇಳಿದ್ರೆ ಅಷ್ಟು ಅರ್ಥ ಆಗ್ಲಿಕ್ಕಿಲ್ಲ. ಏನಪ್ಪ ಪ್ರಾಣಿಗಳು ತಿನ್ಲಿಕ್ಕೆ ಆಗುತ್ತಾ, ನಾವು ಪವರ್ಫುಲ್ಲು ಅಂತ. ಕರೋನಾ ಅನ್ನೋದನ್ನು ನೀವೊಂದು ಸಣ್ಣ ವೈರಸ್ಸು ಪ್ರಾಣಿ ಅಂತ ಕರೆದು ನೋಡಿ, ಹೆಂಗೆ ತಿಂತಿದೆ ನಮ್ಮನ್ನ ಅಂತಂದರೆ ಇನ್ನೂ ಬಿಟ್ಟಿಲ್ಲಲ್ಲ, ಅದು ಡಿಸೈಡ್ ಮಾಡಿಬಿಟ್ಟಿದೆ. ಹೆಂಗೆ ನಿಮಗಾಗಿ ಎಲ್ಲವೂ ಸೃಷ್ಟಿಯಾಗಿದೆಯೋ ಹೀಗಾಗಿ ಭಗವಂತ ಬರಲಿರುವ ನನಗಾಗಿ ಇಷ್ಟು ಕೋಟಿ ಜನರನ್ನ ಸೃಷ್ಟಿ ಮಾಡಿಟ್ಟಿದ್ದ, ತಿನ್ನೋದೇ ನನ್ನ ಕೆಲಸ ಅಂತ ನಡ್ಕೊಂಡೇ ಹೋಗ್ತಿದೆಯಲ್ಲ. ವೈ ಡು ಯು ವರಿ? ನೀವೇನು ಮಾಡಿದ್ರೋ ನಾವೇನು ಮಾಡಿದ್ವೋ ಅದನ್ನು ಅದು ಮಾಡ್ತಿದೆ, ಮಾಡಲಿ ಬಿಡಿ ಅಂತ ಬಿಡ್ಲಿಕ್ಕಾಗತ್ತೇನು? ಇಲ್ಲ ಅಂತ. ಪ್ರಪಂಚ ನಮ್ಮ ಭೋಗಕ್ಕಾಗಿ ಅಲ್ಲ. ಹೀಗಾಗಿ
ಈ ಪ್ರಪಂಚ ಹೇಗಿದೆ ಅಂತಂದರೆ, ಎಷ್ಟು ನಿಷ್ಠುರವಾಗಿದೆ ಅಂತಂದರೆ, ನಿಮ್ಮ ಇರುವಿಕೆಯಿಂದ ಅಥವಾ ನಿಮ್ಮ ತೆರಳುವಿಕೆಯಿಂದ, ಇನ್ನೂ ಸ್ಪಷ್ಟವಾಗಿ ಹೇಳೋದಾದರೆ, ನೀವು ಬದುಕಿರೋದ್ರಿಂದ ಅಥವಾ ನಾವು ಬದುಕಿರೋದ್ರಿಂದ, ನಾವು ಸತ್ತು ಹೋಗೋದ್ರಿಂದ ಈ ಪ್ರಪಂಚಕ್ಕೆ ಯಾವ ನಷ್ಟವೂ ಇಲ್ಲ. ಪ್ರಪಂಚ ದೊಡ್ಡದಾಯ್ತ್ರಿ, ನಮ್ಮ ಮನೆಗಳವ್ರಿಗೆ ನಷ್ಟ ಇಲ್ಲ. ನಾವೇನಾದರೂ ಸತ್ತೋದ್ರೆ ಒಂದು 10-11 ದಿನ ಹತ್ತಿರ ನಮ್ಮ ಪುಣ್ಯ, 11 ದಿನ ಅಳುವಷ್ಟು ಕಣ್ಣೀರು ಉಳಿಸಿದ್ದೀವಿ ಅಂತ. ಕೆಲವೊಂದು ಸಲ ಹೋದರೆ ಹೆಂಗಿರುತ್ತೆ ಅಂತಂದರೆ, ಹೋದ್ನಲ್ಲ ಮಾರಾಯ ಅಂತ 3ನೇ ದಿನಕ್ಕೆ, ನಾನು ಭಾಳ ಸಲ ನೋಡಿದ್ದೀನಿ ಕೆಲವರು ಮನೆಗಳಲ್ಲಿ ಮೊದಲೆಲ್ಲ ಇತ್ತು, ಸತ್ತಾಗಿ ಇಡೀ ಮನೆಯವರು ಒಂದು ಕಡೆ ಸೇರಿಕೊಳ್ಳೋದು ಎಲ್ಲ. ಈಗೆಲ್ಲ ಅವೆಲ್ಲ ಏನಿಲ್ಲ, 11ನೇ ದಿನಕ್ಕೆ ಹೋಗೋದು, ಊಟ ಮಾಡ್ಕೊಂಡು ಬರೋದು, ಅಷ್ಟಕ್ಕೆ ಸೀಮಿತವಾಗಿದೆ. ಅಷ್ಟೇ, ನಮ್ಮ ಲೆವೆಲ್ ಅಷ್ಟು ಬಂದಿದೆ ಈಗ. ಅದಕ್ಕಿಂತ ಹೆಚ್ಚು ನಾವು ನಮ್ಮನ್ನು ಪ್ರೀತಿಸುವ ಮಟ್ಟ ಯಾವುದೂ ಉಳ್ಕೊಳ್ಳಿಲ್ಲ. ಸತ್ತ ಮನೆಗಳಲ್ಲಿ ಆಗೆಲ್ಲ VCR ಕಾಲ, VCRನಲ್ಲಿ ಕ್ಯಾಸೆಟ್ ತಂದು ಹಾಕ್ಕೊಂಡು ಫಿಲ್ಮ್ ನೋಡೋರು ರಾತ್ರಿ ಎಲ್ಲ. ಸತ್ತ ನಾವಾದರೂ ಫಿಲ್ಮ್ ನೋಡೋರು. ರಾತ್ರಿ ಎದ್ದಿರಬೇಕಲ್ಲ, ದುಃಖಕ್ಕೋಸ್ಕರ ಎದ್ದಿರೋದು ಅಂತ, ದುಃಖ ತಾಳಲಾಗದೆ ಎದ್ದಿರೋದು ಅಂತ, ಇವ್ರು ಎದ್ದಿರ್ಲಿಕ್ಕೋಸ್ಕರ ಫಿಲ್ಮ್ ನೋಡು. ಅಂದರೆ ಅದು ನಮ್ಮ ಕೆಪಾಸಿಟಿ. ಕಳೆದೋದ್ರೆ ಹೆಂಗಿರಬೇಕು ಅಂತಂದರೆ, ಕಳ್ಕೊಂಡ್ವಲ್ಲ ಅನ್ನುವಂಥ ದುಃಖ ನಮ್ಮನ್ನು ಕಾಡಬೇಕು. ಆದರೆ ಆ ಸ್ಥಿತಿಯಲ್ಲಿ ಏನೂ ಉಳ್ಕೊಳ್ಳಿಲ್ಲ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ನಮ್ಮ ಇರುವಿಕೆಯಿಂದ ತೆರಳುವಿಕೆಯಿಂದ, ಬದುಕೋದ್ರಿಂದ ಸಾಯೋದ್ರಿಂದ ಪ್ರಪಂಚಕ್ಕೇನು ನಷ್ಟವಿಲ್ಲ, ಅದಕ್ಕೆ ಯಾವ ಸಮಸ್ಯೆನೂ ಇಲ್ಲ. ನಮಗಾಗಿ ಅದು ಎಷ್ಟಿದೆಯೋ ಅದಕ್ಕಾಗಿ ನಾವು ಅಷ್ಟೇ ಇರೋದು. ಬಹಳ ಗಂಭೀರವಾಗಿರುವಂಥ ಸ್ಟೇಟ್ಮೆಂಟು, ನಮ್ಮನ್ನೆಲ್ಲ ನಮ್ಮ ಯೋಗ್ಯತೆಯನ್ನು ಮತ್ತೆ ಪರಿಚಯಿಸಿಕೊಡುವಂಥ ಸ್ಟೇಟ್ಮೆಂಟ್ ಇದು. ನಾನು ನೋಡ್ತೀವಲ್ಲ, ಯಾರಾದರೂ ತೀರ್ಕೊಂಡಾಗ ನಾವು ಕಣ್ಣೀರು ಹಾಕ್ತೀವಿ, ತುಂಬ ದುಃಖಿಸ್ತೀವಿ. ಕೆಲವರು ತೀರ್ಕೊಂಡಾಗಂತೂ ಅದೊಂದು ವ್ಯಾಪಕವಾದ ಒಂದು ಪಟಾಕಿ ಸರದಂತ ಎಲ್ಲ ಕಡೆ ತೀರ್ಕೊಂಡ್ರು ಅಂತ ಅಂದ್ಕೊಳ್ತೀವಿ. ಜನರಲ್ ರಾವತ್ರು ತೀರ್ಕೊಂಡಾಗ ಅಯಾಚಿತವಾಗಿ ಕಣ್ಣೀರು ಅನೇಕರಲ್ಲಿ ಬಂತು. ಮರ್ತೋಯ್ತಲ್ಲ. ಇನ್ನೊಂದು 6 ತಿಂಗಳು ಕಳೆದೋದ್ರೆ ಜನರಲ್ ರಾವತ್ ಯಾರದು ಅಂತ ಅಂದ್ಕೊಳ್ಳೋಂಥ ಮಟ್ಟಿಗೆ ಬಂದುಬಿಡ್ತೀವಿ. ಕೆಲವರಿಗೆ ನೆನಪು ಪರ್ಮನೆಂಟಾಗಿ ಉಳ್ಕೋಬೋದು, ಆದರೆ ದುಃಖ ಅಷ್ಟೇ ಮಟ್ಟಿಗಿದೆಯಾ? ಇಲ್ಲ. ಆಯಿತು, ಜನರಲ್ ರಾವತ್ರು ತೀರ್ಕೊಂಡಿರೋದ್ರಿಂದ ನಾವು ಅಳ್ತಾ ಇದ್ವಿ, ನಮಗೆ ಬೇಜಾರಾಗಿತ್ತು. ಪ್ರಪಂಚ ನಿಲ್ತಾ? 1 ಸೆಕೆಂಡ್ ನಿಂತ್ಕೊಳ್ಳಿಲ್ಲ ರೀ. ಅದು ಜನರಲ್ ರಾವತ್ತರ ಸಾವಿಗೆ 1 ಹನಿ ಕಣ್ಣೀರು ಸುರಿಸಲಿಲ್ಲ. ಪ್ರಪಂಚ ಪುನೀತರ ಸಾವಿಗೆ 1 ಹನಿ ಕಣ್ಣೀರು ಸುರಿಸಲಿಲ್ಲ. ನಾನು ನೀವು ಕಣ್ಣೀರು ಸುರಿಸಿದ್ವಿ, ಪ್ರಪಂಚ ಸುರಿಸಲಿಲ್ಲ. ಪ್ರಪಂಚಕ್ಕೆ ಬರೋದು ಹೋಗೋದು ಕಾಮನ್ ಸಂಗತಿ. ಹೀಗಾಗಿ ಈ ಪ್ರಪಂಚಕ್ಕೆ ತಾವೇನೋ ಮಾಡ್ತೀವಿ ಎನ್ನುವಂಥ ದುರಹಂಕಾರದ ಭಾವನೆ ಬೇಡ ಅನ್ನೋದನ್ನು ಸ್ವಾಮೀಜಿ ಹೇಳಿ ಕೊನೆಗೆ ಏನು ಹೇಳ್ತಾರೆ ಅಂತಂದರೆ, ಬಿಡಲಿಕ್ಕೆ ಸಿದ್ಧರಾಗಿರಿ, ಖುಷಿಯಾಗಿರ್ತೀರಿ ಅಂತ. ಇದನ್ನು DVG ಭಾಳ ಚೆನ್ನಾಗಿ ಹೇಳ್ತಾರೆ. DVG ಅವರ ಮಂಕುತಿಮ್ಮನ ಕಗ್ಗ ಇದುವರೆಗೂ ಹೇಳಿದ್ರೆ ಒಟ್ಟು ಸಾರ ಅಂತ ಹೇಳ್ಬೋದು. ಏನು ಹೇಳ್ತಾರೆ ಅಂತಂದರೆ, ಇರುವ ಕೆಲಸವ ಮಾಡು, ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗುಣಗುಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಏನು ಚೆನ್ನಾಗಿದೆ ನೋಡಿ. ಕರೆ ಬಂದರೆ ಅಳದೆ ಹೊರಡು. ಆದರೆ ಮೊದಲನೇ ಸಾಲೇನು? ಇರುವ ಕೆಲಸವ ಮಾಡು, ಕಿರಿದೆನದೆ ಮನ ಇಟ್ಟು. ಯಾವುದಾದ್ರೂ ನಿಂಗೆ ಕೆಲಸ ಕೊಟ್ಟರೆ ಕಿರಿದು ಅಂತಂದೆ, ಇರುವ ಕೆಲಸ ನೀಟಾಗಿ ಮಾಡು, ಮನಸ್ಸಿಟ್ಟು ಮಾಡು. ಸ್ವಾಮೀಜಿ ಹೇಳಿದ್ರಲ್ಲ, ಸ್ಕಿಲ್ಫುಲ್ಲಾಗಿ ಕೆಲಸ ಮಾಡಿ ಅಂತ. ಎರಡನೇದು, ದೊರೆತುದ ಹಸಾದವೆಂದು ಗುಣಗಿಡದೆ, ಯಜ್ಞ ಬುದ್ಧಿಯನ್ನು ಬಳಸು ಅಂತ. ಏನು ಸಿಗುತ್ತೋ ಪ್ರಸಾದ ಸಿಕ್ತಪ್ಪ ಅಂತ ಪ್ರೀತಿಯಿಂದ ಉಣ್ಣು. ನೀನೇ ಮಾಡ್ಕೋಬೇಡ, ಪ್ರಸಾದ ಬಂತು ಅಂತ ಸ್ವೀಕಾರ ಮಾಡು. ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ನಿಸ್ವಾರ್ಥವಾದ ಆತ್ಮನಿಷ್ಠವಾಗಿರುವಂಥ ಬದುಕನ್ನು ನಡೆಸು. 3 ವಿವೇಕಾನಂದರು ಹೇಳಿದ್ದ 3 ಸಾಲುಗಳಲ್ಲಿ ಸೇರಿಸಿ ಕೊನೆಗೆ ಹೇಳಿದ್ರು, ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ. ಕರೆ ಬಂದರೆ ಅಳದೆ ಹೊರಟು ಬಿಡು ಅಂತ. ಆದರೆ ಸುಲಭನಾ? ನಾಳೆ ಬೆಳಗ್ಗೆ ಸಾಯ್ತೀವಿ ಅಂತ ಇವತ್ತು ಡಾಕ್ಟ್ರ್ ಹೇಳಿದರೆ, ನಾಳೆ ಬೆಳಗ್ಗೆವರೆಗೂ ಕಾದಿರ್ತೀವ ನಾವು? ಸಾಯೋದಕ್ಕೆ ಈಗಲಿಂದನೇ ಶುರು ಮಾಡಿಬಿಟ್ಟಿರ್ತೀವಿ. ಅದರ ನೋವು ಹೇಳತೀರೋದು. ಸತ್ತೋಗ್ತೀನಿ ಅಂತಂದರೆ ಅವನನ್ನು ಬಿಡ್ತೀನಿ, ಇವನನ್ನು ಬಿಡ್ತೀನಿ ಅನ್ನುವಂಥ ಈ ದುಃಖ ಇದೆಯಲ್ಲ, ಭಾಳ ಭಾಳ ಕಷ್ಟ. ಆದರೆ ವಿವೇಕಾನಂದರು ಇದಕ್ಕೂ ಉದಾಹರಣೆ ಕೊಡ್ತಾರೆ. ಏನು ಹೇಳ್ತಾರೆ ಅಂತಂದರೆ, ರಾಮಕೃಷ್ಣರು ಹೇಳುವಂಥ ಮಾತನ್ನು ಹೇಳ್ತಾರೆ. ರಾಮಕೃಷ್ಣರು ಹೇಳ್ತಿದ್ರು, ನಾವು ಹೆಂಗಿರಬೇಕು ಸಂಸಾರದಲ್ಲಿ ಅಂತಂದರೆ, ದಾದಿಯ ಥರ ಇರಬೇಕು. ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋ ದಾದಿ ಇರ್ತಾಳಲ್ಲ, ಹಾಗೆ. ಹೆಂಗಿರ್ತಾಳೆ ದಾದಿ ಅಂತಂದರೆ, ಆ ಮಗುವನ್ನು ಎಷ್ಟು ಪ್ರೀತಿಯಿಂದ ಎದೆಗಪ್ಪಿ ಔಚಿ ಇಡೀ ತಾಯಿ ಇಲ್ಲದೆ ಇರೋಷ್ಟು ಅಷ್ಟು ಹೊತ್ತಿನಲ್ಲಿ ತಾನೇ ತಾಯಿ ಅಂತ ನೋಡ್ಕೊಳ್ತಾಳೆ ಅಂತಂದರೆ, ಆ ಮಗುವಿಗೆ ತನ್ನಮ್ಮ ಇವಳೆ ಅಂತ ಅನ್ನಿಸ್ಬೇಕು. ಆದರೆ ಯಾವತ್ತೋ ಬಂದು ಮನೆ ಓನರು, ಇವತ್ತಿಂದ ನೀನು ದಾದಿ ಕೆಲಸ ಮಾಡೋದು ಬೇಡ ಅಂತಂದರೆ, ಅಯ್ಯಯ್ಯೋ ನನ್ನ ಮಗು ಅಂತ ಕಣ್ಣೀರಿಡಲ್ಲ. ಆಯ್ತಮ್ಮ, ನಿನ್ನ ಮಗು ತಗೋ ಅಂತ ಹೋಗತ್ತೆ. ಇನ್ಯಾವುದೋ ಮನೇಲಿ ಮಗುನ ನೋಡ್ಕೊ ಅಂತಂದರೆ ಆ ಮಗುಗೆ ಅಷ್ಟೇ ಪ್ರೀತಿ ಕೊಡುತ್ತೆ.
ಅದಕ್ಕೇನು ಕಿರಿಕಿರಿನೇ ಇಲ್ಲ, ಆ ದಾದಿಗೇನು ಪ್ರಾಬ್ಲಮ್ಮೇ ಇಲ್ಲ. ಆ ಮಗುವನ್ನು ಪ್ರೀತಿಯಿಂದ ನೋಡಿಕೊಂಡೆ, ಅಲ್ಲಿರುವಾಗ ಅಷ್ಟೇ ಪ್ರೀತಿಯನ್ನು ಅದಕ್ಕೆ ಉಣಿಸಿದೆ, ಅಲ್ಲಿಂದ ಬಿಟ್ಟು ಬಂದೆ, ಈಗ ಈ ಮಗುಗೆ ಇಷ್ಟೇ ಪ್ರೀತಿಯನ್ನು ಕೊಡ್ತೀನಿ, ಇಲ್ಲಿಂದ ಬಿಟ್ಟು ಹೋಗ್ಬೇಕು ಅಂದ್ರೂ ಬಿಟ್ಟು ಹೋಗ್ತೀನಿ ಅಂತ. ಈ ಪ್ರಪಂಚದಲ್ಲಿ ಹಂಗಿರಬೇಕು ಅಂತ ದಾದಿಯಂತೆ ಇರುವಾಗ ಎಲ್ಲರೊಂದಿಗೆ ಪ್ರೀತಿಯಿಂದಲೇ ಬದುಕ್ತೀನಿ, ಬಿಟ್ಟು ಹೋಗೋ ಪ್ರಸಂಗ ಬಂದರೆ ಬಿಟ್ಟು ಹೋಗ್ತೀನಿ, ಇನ್ನೆಲ್ಲೋ ಕರ್ಕೊಂಡೋಗ್ಬಿಡ್ತೀಯಾ, ಅಲ್ಲದೇ ಪ್ರೀತಿಯನ್ನು ಕೊಟ್ಟು ಹಾಯಾಗಿರ್ತೀನಿ. ಏನು ಸುಂದರವಾದ ಕಲ್ಪನೆಯನ್ನು ಕಟ್ಟಿಕೊಡ್ತಾರೆ, ದಾದಿಯಂತೆ ಬದುಕಿ ಅಂತ. ಸ್ವಾಮೀಜಿ ಅದನ್ನು ಹೇಳ್ತಾರೆ, ನಾನು, ನನ್ನದ್ದು, ನನ್ನವರು ಇವೆಲ್ಲವೂ ಅವನಿಗೆ ಸೇರಿದ್ದು ಅಂತ ಬಲವಾಗಿ ನಂಬ್ಕೊಳ್ಳಿ, ಮುಂದೆ ಎಲ್ಲವೂ ಸುಸೂತ್ರವಾಗತ್ತೆ. ಅದನ್ನು ಸನ್ಯಾಸಿ ಗೀತೆಯಲ್ಲಿ ಹೇಳ್ತಾರೆ ಅವರು, ತಂದೆ ತಾಯಿಯು ಸತಿಯು ಮಕ್ಕಳು ಗೆಳೆಯರೆಂಬುವರರಿಯರು. ತಂದೆ ತಾಯಿ, ಸತಿ ಅಂದರೆ ಹೆಂಡತಿ, ಮಕ್ಕಳು, ಗೆಳೆಯರು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸೊನ್ನೆ ಕನಸು ಕಾಣುತ್ತಲವರು ಸೊನ್ನೆಯೇ ಸರ್ವವೆನ್ನುತ್ತ ಮೆರೆವರು ಅಂತ. ಕನಸು ಕಾಣ್ಕೊಂಡಿದ್ದಾರೆ ಎಲ್ಲರೂ, ಸೊನ್ನೆಯನ್ನೇ ಸರ್ವ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮುಂದಿನ ಮಾತು, ಲಿಂಗವರಿಯದ ಆತ್ಮವು ಯಾರಿಗೆ ಮಗುವು, ಯಾರಿಗೆ ತಾತನು, ಯಾರ ಶತ್ರುವು ಯಾರ ಮಿತ್ರನು ಒಂದೇ ಆಗಿರುವ ಆತನು ಅಂತ. ಏನು ಸಾಲುಗಳು ನೋಡಿ ಇದು. ಆತ್ಮಕ್ಕೆ ಲಿಂಗ ಇದೆಯಾ? ಒಳಸುಳಿವಾತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಶರಣರು ಹೇಳಿದ್ರಲ್ಲ. ನನ್ನ ಒಳಗಿರೋ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ, ಈ ದೇಹ ಗಂಡು, ಈ ಆತ್ಮ ಗಂಡಲ್ಲ. ನಾಳೆ ನಾನು ತೀರಿಕೊಂಡ ನಂತರ ಈ ದೇಹ ಈ ಆತ್ಮ ಇನ್ನೊಂದು ದೇಹವನ್ನು ಪಡ್ಕೊಳ್ಳುತ್ತಲ್ಲ, ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಟ್ರಾನ್ಸ್ಜೆಂಡರು ಆಗಿರ್ಬೋದು, ಅದಕ್ಕೇನು ಡಿಫ್ರೆನ್ಸ್ ಕಾಣಲ್ಲ. ಹಾಗಿದ್ಮೇಲೆ ಇವನು ನನ್ನ ಮಗ, ಇವಳು ನನ್ನ ಮಗಳು, ಇವಳು ನನ್ನ ಹೆಂಡತಿ, ಇವ್ರು ನನ್ನ ಅಪ್ಪ ಅಮ್ಮ, ಏನರ್ಥ ಇದೆ ಇದಕ್ಕೆಲ್ಲ? ಇದಕ್ಕೆ ಯಾವ ಅರ್ಥವೂ ಇಲ್ಲ. ಇವೆಲ್ಲವೂ ಕೂಡ ಒಂದೇ ಆಗಿರುವಂಥದ್ದು, ಇದಕ್ಕಿಂತಲೂ ಭಿನ್ನವಾದ್ದು ಮತ್ತೇನೂ ಇಲ್ಲ. ಒಮ್ಮೆ ಇದು ಪರಿಪೂರ್ಣವಾಗಿ ಅರ್ಥವಾದ ದಿನ ಬಿಟ್ಟು ಹೋಗಬೇಕು ಅಂದಾಗ ಅನ್ಸುತ್ತೆ ಇನ್ನೊಂದು ದೇಹಕ್ಕೆ ರೆಡಿ, ಅಷ್ಟೇ, ಫಿನಿಶ್ಡ್. ಬಿಟ್ಟು ಹೋಗ್ಲಿಕ್ಕೆ ಸಿದ್ಧರಾಗಿ ಅಂತ ಸ್ವಾಮೀಜಿ ಈ ಕಲ್ಪನೆಯಲ್ಲಿ ವಿಸ್ತಾರವಾದ ಕಲ್ಪನೆಯನ್ನು ಕೊಡ್ತಾರೆ. ಆದರೆ ನಿಜವಾದ ಶಕ್ತಿ ಇದೆ. ಇದನ್ನು ಬಿಟ್ಟು ಉಳಿದಿದ್ದೇನು ನಾವು ಆಲೋಚನೆ ಮಾಡ್ತೀವಲ್ಲ, ಅದೆಲ್ಲ ನಮಗೆ ದೌರ್ಬಲ್ಯವನ್ನು ಕಟ್ಟಿಕೊಡುವಂಥದ್ದೇ. ಇಟ್ ಡಸಂಟ್ ಮೀನ್ ಮನೆಗೆ ಹೋಗಿ ಹೆಂಡತಿ ಜೊತೆಗೆ ಇನ್ನು ಮುಂದೆ ನಾನು ನಿನ್ನ ಜೊತೆ ಹಿಂಗಿರಲ್ಲ, ಮಕ್ಕಳ ಜೊತೆಗೆ ನಾನು ಹಿಂಗಿರಲ್ಲ ಅಂತ ಹೇಳುವಂಗಿಲ್ಲ. ದಾದಿಯಂತೆ ಬದುಕಬೇಕು. ಇರುವಾಗ ಎಷ್ಟು ಪ್ರೀತಿಯನ್ನು ಹಂಚಿಬಿಡಬೇಕು ಅಂತಂದರೆ ಹಂಚಿಬಿಡಿ, ಹೋಗೋ ಸಂದರ್ಭ ಬಂದಾಗ ಮತ್ತಾರೋ ಸಿಗ್ತಾರೆ, ಅವ್ರ ಜೊತೆ ಹಿಂಗೆ ಇದ್ರಾಯ್ತು ಅಂತ, ಹೊರಟ್ರಾಯ್ತು ಅಂತ, ಹಂಗೆ ಬದುಕಬೇಕು ಅಂತ. ನಾವು ಮೈಂಡ್ಫುಲ್ನೆಸ್ಸನ್ನು ಯಾವತ್ತೂ ಕಳ್ಕೊಳ್ಳುವಂತಿಲ್ಲ. ಇದು ನಿಜವಾದ ಶಕ್ತಿ. ಆದರೆ ದೌರ್ಬಲ್ಯ ಯಾವುದು ಅಂತಂದರೆ ಇದನ್ನು ಬಿಟ್ಟು ಉಳಿದಿದ್ದೆಲ್ಲ ಇವತ್ತು ನಮ್ಮನ್ನು ಏನೇನು ಕಾಡ್ತಿದೆಯೋ ಅದೆಲ್ಲವೂ ದೌರ್ಬಲ್ಯ. ಸುಮ್ಮನೆ ಇಮ್ಯಾಜಿನ್ ಮಾಡಿ, ನಾನು ನನ್ನದೇ ಬದುಕಿನಲ್ಲಿ ಹೇಳ್ಕೊಳ್ಳೋದಾದರೆ, ಈಗ ನಾನು ಮಾತಾಡ್ತಿದ್ದೀನಿ, ಒಂದಿಷ್ಟು ಜನ ಸೇರಿದ್ದೀರಿ, ನಂಗೆ ಭಾಳ ಖುಷಿ, ಕಾಲರ್ ಟೈಟ್ ಮಾಡ್ಕೊಳ್ತಾ ಇದ್ದೀನಿ, ಎಷ್ಟೊಂದು ಜನ ಕೇಳ್ತಿದ್ದಾರಪ್ಪ ಮಾತನ್ನ ಅಂತ. ಸ್ವಲ್ಪ ದಿನ ಕಳಿತು, ಮಾತು ಕೇಳಲಿಕ್ಕೆ ಯಾರೂ ಬರಲ್ಲ ಅಂತ ಇಟ್ಕೊಳ್ಳಿ. ನಾನು ಈಗ ಬಂದಿರೋದನ್ನು ಸತ್ಯ ಅಂತ ತಿಳ್ಕೊಂಡ್ರೆ ಅವತ್ತಿನ ದಿನ ದುಃಖ ನನಗೆ. ಹೀಗಾಗಿ ಬಂದಾಗಲೂ ಖುಷಿ, ಬರದೇ ಹೋದಾಗಲೂ ಖುಷಿ ಎನ್ನುವಂಥ ಭಾವದಲ್ಲಿರ್ಲಿಕ್ಕೆ ಸಾಧ್ಯ ಆದರೆ ಮಾತ್ರ ನನ್ನೊಳಗೊಂದು ಅಪರೂಪದ ಶಕ್ತಿ ಉಳ್ಕೊಳ್ಳುತ್ತೆ. ಇಲ್ಲದೆ ಹೋದರೆ ಈ ಮಾತಾಡ್ತಿರುವ ಮಾತುಗಳೇ ನನಗೆ ದೌರ್ಬಲ್ಯವಾಗಿ ಪರಿಣಮಿಸ್ಬಿಡುತ್ತೆ. ಬದುಕು ಹಾಗೆಯೇ ಅಂತ. ಈ ದೌರ್ಬಲ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ಸ್ವಾಮೀಜಿ ದೌರ್ಬಲ್ಯಕ್ಕೆ ಒಂದು ಒಳ್ಳೆಯ ಉಲ್ಲೇಖವನ್ನು ಕೊಡ್ತಾರೆ, ಅಥವಾ ವ್ಯಾಖ್ಯೆಯನ್ನು ಕೊಡ್ತಾರೆ. ಅವ್ರೇನು ಹೇಳ್ತಾರೆ ಅಂತಂದರೆ ಭಾಳ ಚೆನ್ನಾಗಿದೆ ಇದು. ಪ್ರತಿಯೊಬ್ಬರು ತಮ್ಮನ್ನು ತಾವು ದುಡ್ಡಿನಲ್ಲಿ ಶ್ರೀಮಂತ, ನಾನು ಬಲಶಾಲಿ ಅಂತೆಲ್ಲ ಹೇಳ್ಕೊಳ್ಳೋರು ಕೇಳಬೇಕು. ಸ್ವಾಮೀಜಿ ಹೇಳ್ತಾರೆ, ಇವೆಲ್ಲಕ್ಕಿಂತಲೂ ಅತಿ ಹೆಚ್ಚಿನ ದೌರ್ಬಲ್ಯ ಯಾವುದು ಅಂದರೆ ಪದೇ ಪದೇ ನಾನು ಉತ್ತಮ, ಬಲಶಾಲಿ ಎಂಬ ರೂಪದಲ್ಲಿ ನಮ್ಮ ಒಳಕ್ಕೆ ನುಸುಳಿಕೊಂಡು ಈ ದೌರ್ಬಲ್ಯ ಬರುತ್ತೆ. ಮತ್ತೊಬ್ಬನು ತನಗೆ ಆಶ್ರಿತನೆಂದು, ತಾನು ಮತ್ತೊಬ್ಬರಿಗೆ ಸಹಾಯ ಮಾಡಲು ಶಕ್ತನೆಂದು ಬಗೆಯುವುದೇ ಬಲಹೀನತೆಯ ಗುರುತು ಅಂತ. ನಾನು ಈ ಕಂಪನಿ ಓನರು, 300 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ನಾನಿಲ್ಲ ಅಂದಿದ್ರೆ ಈ 300 ಜನ ಬದುಕ್ತಿದ್ರೆ ಅಂದರೆ ಶಕ್ತಿವಂತ ಅಲ್ಲ ಅಂತ, ಪಾಪ ಬಲಹೀನ ಅಂತ ವಿವೇಕಾನಂದರ ವ್ಯಾಖ್ಯೆ ಪ್ರಕಾರ. ಹೆಂಗೆ ಅಂದ್ಕೊಂಡಿದ್ದಾನೆ ನೋಡು ಅಂತ. ನಾನು ತುಂಬ ಜನರನ್ನು ನೋಡ್ತಿರ್ತೀನಿ. ನಾನು ಊಟ ಹಾಕಿದೆ 8 ಜನಕ್ಕೆ, ನಾನು ಕಟ್ಟಿಸ್ಕೊಟ್ಟಿದ್ದನ್ನು ನಾನು ಇಲ್ಲದೆ ಹೋಗಿದ್ರೆ ಮದುವೆ ಮಾಡಲಿಕ್ಕೆ ಜಾಗ ಇರಲಿಲ್ಲ ಇವರಿಗೆ, ನಾನೇ ಕಟ್ಟಿಸ್ಕೊಟ್ಟಿದ್ದು ಇದೆಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ, ಅವನನ್ನು ಬೆಳೆಸಿದ್ದೆ ನಾನಿಲ್ಲದೆ ಹೋಗಿದ್ರೆ ಬೆಳೆದಿರ್ತಿದ್ದ ಅವನು. ನಾನು ಇವೆಲ್ಲ ಕೇಳುವಾಗ ನಂಗೆ ಭಾಳ ಮಜಾ ಅನ್ನಿಸಿದ್ರೆ, ವಿವೇಕಾನಂದರ ಡೆಫಿನೇಷನ್ ಇದೆಯಲ್ಲ, ಇದು ಶಕ್ತಿವಂತಿಕೆಯ ಲಕ್ಷಣ ಅಲ್ಲ, ದೌರ್ಬಲ್ಯದ ಲಕ್ಷಣ. ಮಜಾ ಏನು ಅಂತಂದರೆ, ಯಾರೂ ನಮಗೋಸ್ಕರ ಕಾಯ್ತಾ ಇಲ್ಲ. ಪ್ರಕೃತಿ ಯಾರಿಗೆ ಏನು ಯಾವಾಗ ಕೊಡಬೇಕು ಅನ್ನೋದಕ್ಕೆ ವ್ಯವಸ್ಥೆಯನ್ನು ನೀಟಾಗಿ ಮಾಡಿದೆ.
ನನ್ನನ್ನು ಮಧ್ಯ ಯಾಕೆ ತಂದಿದೆ ಅಂತಂದರೆ, ಆ ವ್ಯವಸ್ಥೆಯನ್ನು ಸ್ವಾಮೀಜಿ ಹೇಳ್ತಾರೆ, ಆ ವ್ಯವಸ್ಥೆಯ ಪಾರ್ಟ್ ಆಗೋದ್ರ ಮೂಲಕ ನಾನೊಂದು ಚೂರು ಶಿಕ್ಷಣ ಪಡ್ಕೊಳ್ಳಿ ಅಂತ ನನ್ನನ್ನು ಮಧ್ಯ ತಂದಿದೆ. ಅದರ್ವೈಸ್ ಪ್ರಕೃತಿಗೆ ಏನು ಮಾಡಬೇಕೋ ಎಲ್ಲ ಗೊತ್ತಿದೆ ಅಂತ. ಶಿಕ್ಷಣ ಪಡ್ಕೊಳ್ಳೋದು ಅಂದರೆ ಏನು? ಸ್ವಾಮೀಜಿಯವರ ಡೆಫಿನೇಷನ್ನು, ಆತ್ಮದ ಮೇಲೆ ಮುಸುಕಿರುವಂಥ ಪರದೆಯನ್ನು ತೆರಿತಾ ಹೋಗೋದು ಅಂತ. ಪ್ರತಿ ಬಾರಿ ಈ ಥರದೊಂದು ಕೆಲಸ ಮಾಡುವ ಅವಕಾಶ ಸಿಕ್ಕಾಗ ಥ್ಯಾಂಕ್ ಗಾಡ್ ಒಂದು ಪರದೆ ಹೋಯಿತು ಅಂತ. ಆ ಪರದೆಯನ್ನು ತೆಗೆಯುವ ಪ್ರಕ್ರಿಯೆ ನಡೀತಾ ಇದೆಯಲ್ಲ, ಆ ಪ್ರಕ್ರಿಯೆ ಈ ಮೂಲಕ ನಡೆಯುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಅಂದರೆ ಪ್ರಕೃತಿ ಎಲ್ಲವನ್ನು ಮಾಡುತ್ತೆ ಅಂತ. ಕನಕದಾಸರದ್ದು ಒಂದು ಫೇಮಸ್ ಗೀತೆ ಇದೆಯಲ್ಲ, ಭಕ್ತಿ ಗೀತೆ ಇದೆಯಲ್ಲ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ಮುಂದಿನ ಲೈನುಗಳು, ನಾನು ಅದರಲ್ಲಿ ಕೆಲವು ಲೈನುಗಳನ್ನು ಮಾತ್ರ ಓದ್ತೀನಿ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ನಾವು ಹಾಕಿದ್ದಕ್ಕೆ ನೀರು ಬತ್ತ, ಅದಕ್ಕೆ ಯಾರು ಕಟ್ಟೆನ ಕಟ್ಟಿ ನೀರೆರೆದರು? ಸೆಕೆಂಡ್ ಇನ್ನೂ ಸ್ವಲ್ಪ, ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು? ನಾವು ಕಸದಿರ್ಬೋದಷ್ಟೇ, ಬಟ್ ಪ್ರಕೃತಿ ಕೊಟ್ಟಿದೆ ಅದಕ್ಕೆ. ಮೂರನೇದು ಹೇಳ್ತಾರೆ, ಇನ್ನೂ ಭಾಳ ವಿಚಿತ್ರವಾಗಿ ಅನಿಸೋದು, ಹೇಳ್ತಾರೆ ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲೇ ಆಹಾರವಿತ್ತವರು ಯಾರೋ? ಕಲ್ಲೊಳಗೆ ಕಪ್ಪೆ ಇದೆಯಲ್ಲ, ಕಲ್ಲೊಳಗಿದೆ ಅದು, ಅಲ್ಲೇ ಕೂಗ್ತಾ ಇದೆ, ಅಲ್ಲೇ ಅದಕ್ಕೆ ಬೇಕಾಗಿರುವ ಆಹಾರವನ್ನು ಕೊಟ್ಟು ಅಲ್ಲೇ ಅದಕ್ಕೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ನಲ್ಲ. ಯಾರು ಮಾಡಿದ್ದಿದ್ದನ್ನ? ನಾನು ನೀವು ಇಂಟರ್ವ್ಯೂನ್ ಮಾಡಲೇ ಇಲ್ಲ. ನಾವು ಇಂಟರ್ವ್ಯೂನ್ ಮಾಡಿದ್ದೆಲ್ಲ ಹಾಳು ಮಾಡಿದ್ದೀವಿ, ಉದ್ಧಾರ ಏನೂ ಮಾಡಲಿಲ್ಲ. ಆದರೆ ಪ್ರಕೃತಿಗೆ ವ್ಯವಸ್ಥೆ ಗೊತ್ತಿದೆಯಲ್ಲ. ಹಂಗಿದ್ಮೇಲೆ ನಾನು ಇಲ್ಲಿ ಏನೋ ಮಾಡ್ತೀನಿ ಅಂತ ಏನಾದರೂ ನಾವು ಭಾವಿಸ್ತೀವಿ ಅಂತಾದರೆ ಅದು ದೌರ್ಬಲ್ಯದ ಸಂಕೇತ ಅಂತ. ಭಾಳ ವಿಶೇಷವಾಗಿರುವಂಥ ಸಂಗತಿ. ಅದಕ್ಕೆ ಭಾಳ ಬಾರಿ ನಾನು ಸಿರಿವಂತ, ನಾನು ಸಿಕ್ಕಾಪಟ್ಟೆ ಫೇಮಸ್ಸು, ನಾನು ಏನು ಗ್ರೇಟ್ ಕ್ರಿಕೆಟರು, ನಾನು ಗ್ರೇಟ್ ಸೈಂಟು, ಸಂತ, ಅದು ಕೂಡ ತಲೆಗೆ ಏರ್ಬಿಡುತ್ತೆ ಕೆಲವೊಂದು ಸಲ. ನಾನು ಅಂತೆಲ್ಲ ನೀವೇನಾದರೂ ಹೇಳ್ಕೊಂಡ್ರೆ, ನಾನು ರಾಜ ಆಗಿದ್ದೀನಿ, ನಾನು CM ಆಗಿದ್ದೀನಿ, ನಾನು PM ಆಗಿದ್ದೀನಿ ಅಂತೇನಾದರೂ ತಲೆಗೆ ಏರ್ತು ಅಂತ ಇಟ್ಕೊಂಡ್ರೆ ನಿಮ್ಮ ತಲೆಗೆ ಮಾತ್ರ ಪ್ರಕೃತಿ ಕೇರೇ ಮಾಡಲ್ಲ. ಭಾಷಣ ಮಾಡಿ ಮೆರಿತಾ ಇರುವ ಚಕ್ರವರ್ತಿ ಒಂದು 6 ತಿಂಗಳ ಕಾಲ ಬಾಯಿ ಮುಚ್ಕೊಂಡಿದ್ರೆ ಪ್ರಕೃತಿಗೆ ಡಿಫ್ರೆನ್ಸೇ ಇಲ್ಲ ರೀ. ಅದು ಕೇರೆ ಮಾಡಲ್ಲ ನನ್ನ. ಯಾವನೋ ನೀನು ಹೋಗಲೇ ಅನ್ನತ್ತೆ ಅದು. ನನಗೆ ದಿಮಾಕಷ್ಟೇ. ನಾನು ಮಾತಾಡ್ತಿರೋದ್ರಿಂದ 4 ಜನರು ಉದ್ಧಾರ ಆಗ್ತಾ ಇದ್ದಾರೆ ಅಂತ ಭಾವಿಸಿದರೆ ನನಗಿಂತ ಬಲಹೀನ ಮತ್ತೊಬ್ಬನಿಲ್ಲ ಅಂತ. ಏನೂ ಆಗೋದಿಲ್ಲ ಅದರಿಂದ ಅಂತ. ಒಂದು ಚೂರು ಬದಲಾವಣೆ ಆಗೋದಿಲ್ಲ. ಬದಲಾವಣೆ ಏನಾದರೂ ಆದರೆ ನನ್ನೊಳಗೆ ಬದಲಾವಣೆ ಬರಬಹುದು ಅಷ್ಟೇ. ಇದನ್ನು ಹೇಳೋ ಭರದಲ್ಲಿ ಒಂದು ಮುಸುಕನ್ನು ತೆರೆದುಕೊಳ್ಳಲಿಕ್ಕೆ ಸಾಧ್ಯ ಆದರೆ ಒಂದು ಸಣ್ಣ ಬದಲಾವಣೆ ನನ್ನೊಳಗೆ ಬಂದಿದೆ ಅಂತ ನಾನು ಭಾವಿಸಬಹುದು. ಬಿಟ್ಟರೆ ಜನರ ಸಮೂಹದಲ್ಲಿ ಅಥವಾ ಇಡೀ ಪ್ರಕೃತಿಯಲ್ಲಿ ನಯಾ ಪೈಸೆಯ ಬದಲಾವಣೆ ಇಲ್ಲ ಅಂತ. ಈ ದೇಶದಲ್ಲಿ ಅನೇಕರಿಗೆ ದಿಮಾಕಿತ್ತು. ಪ್ರಾಮಾಣಿಕವಾಗಿ ಯೋಚನೆ ಮಾಡಿ. ನೆಹರು ತೀರ್ಕೊಂಡಾಗ ಹೂ ಇಸ್ ಆಫ್ಟರ್ ನೆಹರು ಅಂತ ಕೇಳೋರೆಲ್ಲರು, ಯಾರೂ ಇಲ್ಲ ಅಂತ. ಹಂಗೆ ಯಾರೂ ಇರಲಿಲ್ಲ ಅಂದರೆ ದೇಶ ಇಷ್ಟು ವರ್ಷ ಹೆಂಗೆ ನಡೀತು? ಇನ್ಫ್ಯಾಕ್ಟ್ ಇನ್ನೂ ಚೆನ್ನಾಗಿ ನಡೀತಲ್ಲ. ನೆಹರು ಹೋದ ನಂತರ ಬಂದ ಪ್ರಧಾನಮಂತ್ರಿ ಇದೆಯಲ್ಲ, ಈ ವಾಸ್ ಬೆಟರ್ ದೆನ್ ನೆಹರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ಚೆನ್ನಾಗಿದ್ರು ಅಂತಂದರೆ ಅವ್ರನ್ನ ಅನಿವಾರ್ಯವಾಗಿ ಎಲಿಮಿನೇಟ್ ಮಾಡಬೇಕಾಗಿ ಬಂತು ಇವರಿಗೆ. ನೆಹರು ಹೆಸರನ್ನು ತೊಳೆದೇ ಬಿಡ್ತಾನೆ ಈ ಮನುಷ್ಯ ಅಂತ. ಇಂದಿರಾ ಗಾಂಧಿ ನಂತರ ಯಾರು ಅಂತಿದ್ರು. ಯಾಕೆಂದರೆ ಇಂದಿರಾ ಗಾಂಧಿ ಇದ್ದಾಗಲೇ ಬಂದ ಅನೇಕರು ಸುದೀರ್ಘವಾಗಿ ಆಳಬಹುದಾಗಿರುವಂಥ ಸಾಮರ್ಥ್ಯವನ್ನು ತೋರಿಸದೆ ಹೋಗಿದ್ದರಿಂದ ಇಂದಿರಾ ಗಾಂಧಿ ನಂತರ ಯಾರು ಅಂತಿತ್ತು. ಬರಲಿಲ್ವ ಒಬ್ಬರಾದ್ಮೇಲೆ ಒಬ್ಬರು. ಅಟಲ್ಜಿ ನಂತರ ಯಾರೂ ಇಲ್ಲಪ್ಪ ಅಂತ ಅನ್ಕೊಂಡಿದ್ವಿ. ಎಲ್ಲಿಂದ ಮೋದಿ ಬಂದ್ರಪ್ಪ? ಅಂದರೆ ನನ್ನ ನಂತರ ಯಾರೂ ಇಲ್ಲ ಅಂತ ಅನ್ಕೊಂಡ್ರೆ ಪ್ರಕೃತಿ ಗೊತ್ತು ಯಾರನ್ನು ಎಲ್ಲಿ ಕೂರಿಸಬೇಕು, ಯಾವಾಗ. ನೀವು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ತೀರಾ? ನಂದು ನಿಮ್ಮದು ಕೆಲಸ ಇರೋದು ಏನು ಅಂತಂದರೆ ನನ್ನ ಪಾಲಿನ ಕರ್ಮವನ್ನು ನೀಟಾಗಿ ಮಾಡ್ತೀನಿ ಅಂತ ಅಂದ್ಕೊಳ್ಳೋದಷ್ಟೇ. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಇತರರ ಸಹಾಯಕ್ಕೆ ನಾನು ಹುಟ್ಟಿದ್ದೀನಿ ಅಂತ ಆಲೋಚಿಸೋದು ಶುದ್ಧ ಅವಿವೇಕ, ಅಹಂಕಾರ ಅಂತ. ಇದನ್ನು ಮೊದಲು ಮನಸ್ಸಿನಿಂದ ತೆಗೆದುಹಾಕಿ. ಇದು ಬಹಳ ದುರಂತ ಅಂತ. ಅದಕ್ಕೆ ಕೊಡುತ್ತೇನೆನ್ನುವ ಮಾಡುವೆನೆಂಬ, ಇದು ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳ್ತಾರೆ. ನಂಗೆ ಅರ್ಥ ಆಗ್ಲಿಕ್ಕೆ ಭಾಳ ಟೈಮ್ ಹಿಡಿದಿತ್ತು. ಕೊಡ್ತೀನಿ ಮಾಡ್ತೀನಿ ಅನ್ನೋ ಭಾವದಿಂದ ಯಾರಿಗೂ ಏನು ಮಾಡಬೇಡಿ. ಸ್ವೀಕಾರ ಮಾಡಲಿಕ್ಕೆ ಒಬ್ಬ ಸಿಕ್ಕಿದ್ನಲ್ಲ ಅನ್ನುವ ಧನ್ಯತಾ ಭಾವದಿಂದ ಏನಾದರೂ ಕೊಡಿ ಅಂತ. ನಂಗೆ ಸತ್ಯ ಅರ್ಥ ಆಗಲಿಲ್ಲ. ಕೊಡೋನು ನಾನು, ಸ್ವೀಕಾರ ಮಾಡೋನು ಅವನು. ಏನಿದೆ ಇದರಲ್ಲಿ ವಿಶೇಷ? ಅದರಲ್ಲಿ ಧನ್ಯತಾ ಭಾವ ಪಡ್ಕೊಳ್ಳೋಂಥದ್ದು ಏನಿದೆ ಅಂತ. ಆದರೆ ಒಂದ್ಸಲ ಹೀಗೆ ಅನ್ನಿಸ್ತು. ಒಂದು ದೇವಸ್ಥಾನದ ಮುಂದೆ ಹೋದಾಗ 8 ಜನ ಕೂತಿದ್ರು ಬೇಡಲಿಕ್ಕೆ ಅಂತ.
ಭಿಕ್ಷೆ ಬೇಡುವವರು. ಸುಮ್ಮನೆ ಅನ್ನಿಸ್ತು ನನಗೆ, ಹೋದವ್ರು ಎಲ್ಲರ ಹತ್ರ ದುಡ್ಡು ತೊಗೊಂಡು ನಾನು ದುಡ್ಡು ಹಾಕ್ಲಿಕ್ಕೆ ಹೋದಾಗ ಯಾರ ಹತ್ರ ಬೇಕಿದ್ರೂ ತಗೋತೀನಿ, ನಿನ್ನ ಹತ್ರ ಮಾತ್ರ ತೊಗೊಳ್ಳಲ್ಲ ಅಂದ್ಬಿಟ್ರೆ ಮಾನ ಮರ್ಯಾದೆ ಇದೆಯಾ ನಮಗೆ? ಅವನು ತಗೊಂಡ ನಾನು ಧನ್ಯ, ಅವನು ತಗೊಳ್ಳಿಲ್ಲ ಅಂದರೆ ಕತೆ ಏನಪ್ಪ ಇತ್ತು ನಂದು ಅಂತ ನನಗೆ ಆಗ ಅನ್ನಿಸ್ತು. ಸ್ವಾಮೀಜಿ ಹೇಳಿದ್ದು ಎಷ್ಟು ನಿಜ ಅಲ್ಲ. ಅವನು ತಗೊಂಡು ನನ್ನನ್ನು ಧನ್ಯನಾಗಿಸಿದ ಅಂತೊಂದು ಧನ್ಯತಾ ಭಾವವನ್ನು ನಾವು ಭಾವಿಸಿಕೊಳ್ಳಿಲ್ಲ ಅಂತಂದರೆ ಭಾಳ ಕಷ್ಟ ಅಂತ ಯಾವಾಗಲೂ ಅನಿಸುತ್ತೆ. ಅದಕ್ಕೆ ಒಟ್ಟಾರೆಯಾಗಿ ಏನು ಹೇಳಬೇಕು ಅಂತಂದರೆ, ಸ್ವಾಮೀಜಿಯ ಒಟ್ಟು ಇಷ್ಟುವರೆಗಿನ ಮಾತುಗಳನ್ನು ಕ್ರೋಢೀಕರಿಸಬೇಕು ಅಂತಂದರೆ, ಏನನ್ನಾದರೂ ಕೊಡುವಾಗ ನಿರೀಕ್ಷೆ ಮಾಡಬೇಡಿ, ಕೃತಜ್ಞತೆಯನ್ನು ನಿರೀಕ್ಷೆ ಮಾಡಬೇಡಿ ಅಂತ ಸ್ವಾಮೀಜಿ ಹೇಳ್ತಾರೆ. ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸು ಹೇಳಿದಾರೆ ಅವನು ಅಂತ ನೀವು ಅಂದ್ಕೊಂಡ್ರೆ ಅವ್ನು ಥ್ಯಾಂಕ್ಸ್ ಹೇಳಲಿಕ್ಕೋಸ್ಕರ ಕೊಟ್ಟಂಗಾಗತ್ತೆ. ಡೋಂಟ್ ಎಕ್ಸ್ಪೆಕ್ಟೆಡ್. ಸ್ವಾಮೀಜಿ ಹೇಳ್ತಾರೆ, ನೀವೇನಾದರೂ ಹಂಗೆ ಮಾಡಲಿಲ್ಲ ಅಂತಂದರೆ, ಆಗೇನಾದರೂ ಅವನು ಕೃತಜ್ಞನಾದರೆ ನಿಮಗೆ ಟೆನ್ಷನ್ ಆಗಲ್ಲ ಅಂತ. ಕೊಡಬೇಕಾದಾಗ ಹೋಲ್ ಹಾರ್ಟೆಡ್ಲಿ ಕೊಟ್ಬಿಡಿ, ಏನು ಎಕ್ಸ್ಪೆಕ್ಟ್ ಮಾಡಬೇಡಿ. ನೀವು ಎಕ್ಸ್ಪೆಕ್ಟ್ ಮಾಡದೆ ಕೊಟ್ಟಿದ್ರೂ ಆತ ನಿಮ್ಮ ಬಗ್ಗೆ ಏನಾದರೂ ಕೆಟ್ಟದಾಗಿ 4 ಮಾತನಾಡಿದರೆ ನೀವೇನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವನ ಹತ್ರ, ಪ್ರಾಬ್ಲಮ್ ಸಾಲ್ವ್, ಕಿರಿಕಿರಿನೇ ಇಲ್ಲ. ಹೀಗಾಗಿ ನಿಮ್ಮ ಮನಸ್ಸಿನ ಮೇಲೆ ಮುದ್ರೆ ಒತ್ತಬಹುದಾಗಿರುವಂಥ ಸಂಗತಿಗಳು ಇಲ್ಲ. ಫಿನಿಶ್ಡ್. ಎರಡನೇದು, ನಮ್ಗೆ ಗೊತ್ತಿರಬೇಕಾಗಿರುವಂಥ ಮೇಜರ್ ಸಂಗತಿ ಏನು ಅಂತಂದರೆ, ನೀವು ಯಾವುದೋ ವ್ಯಕ್ತಿಗೆ ಏನಾದರೂ ಕೊಟ್ಟರೆ ನೀವು ಕೊಡಲಿಲ್ಲ, ಆ್ಯಕ್ಚುಲಿ ಅವನು ತನ್ನ ಕರ್ಮಕ್ಕೆ ತಕ್ಕದ್ದಾಗಿರೋದನ್ನು ಪ್ರಕೃತಿಯಿಂದ ಪಡ್ಕೊಂಡಿದ್ದಾನೆ. ಆದರೆ ಪ್ರಕೃತಿ ತಾನು ಅದನ್ನು ಕೊಡಲಿಕ್ಕೆ ನಿಮ್ಮನ್ನು ವಾಹಕವನ್ನಾಗಿ ಆರಿಸಿಕೊಂಡಿದೆ. ಬ್ಯೂಟಿಫುಲ್ ಥಾಟ್ ಇದು. ಅವನು ತನ್ನ ಯೋಗ್ಯತೆಗೆ ತಕ್ಕಂತೆ ಪಡ್ಕೊಂಡಿದ್ದಾನೆ, ಆದರೆ ಅವನಿಗೆ ಕೊಡಲಿಕ್ಕೆ ನಾನೊಂದು ವಾಹಕವಾಗಿದ್ದೀನಿ ಅಷ್ಟೇ. ಅಂದರೆ ಇಲ್ಲಿ ಪ್ರಪಂಚ ನಮ್ಮ ಮೂಲಕ ಕೆಲಸ ಮಾಡಿಸಿದೆ, ನಾನು ಮಾಡಿರೋದಲ್ಲ. ಯಾಕೆಂದರೆ ನಾನು ಇಲ್ಲದೆ ಹೋಗಿದ್ರು ಈ ಕೆಲಸ ನಡೆದಿರ್ತಿತ್ತು. ಥ್ಯಾಂಕ್ ಗಾಡ್ ನನಗೊಂದು ಅವಕಾಶ ಕೊಡ್ತು ಪ್ರಪಂಚ, ಈ ಕೆಲಸವನ್ನು ನಾನು ಮಾಡಿದೆ ಅಂತ. ಮತ್ತು ಪ್ರಪಂಚ ಎಷ್ಟು ನಿರ್ದಯಿ ನಿಷ್ಠುರ ಅಂತಂದರೆ, ನೀವು ಈ ಕೆಲಸ ಮಾಡಲ್ಲ ಅಂತ ಹಠ ಮಾಡಿದರೆ ನಿಮ್ಮನ್ನು ಪಕ್ಕಕ್ಕಿಟ್ಟು ಇನ್ನೊಬ್ಬನನ್ನು ಆಯ್ಕೆ ಮಾಡ್ಕೊಂಡು ಕೊಟ್ಟು ಮುಗಿಸುತ್ತೆ. ಯಾರಿಗೋ ಬ್ಲಡ್ ಬೇಕಾಗಿತ್ತು ಅಂತ ಇಟ್ಕೊಳ್ಳಿ, ಮೆಸೇಜ್ ಬರುತ್ತೆ ವಾಟ್ಸಪ್ನಲ್ಲಿ, ನೀವು ಆ್ಯಕ್ಚುಲಿ ಕೊಡಬೇಕಾಗಿತ್ತು, ಈ ಟೈಮಲ್ಲಿ ಕೊಡ್ಬೋದು ಅಂತ ಇತ್ತು, ಆದರೆ ನಾನು ಕೊಡಲ್ಲ ಅಂತಂದರೆ ಪೇಷಂಟ್ ಸತ್ತೇನು ಹೋಗಲ್ಲ, ಪ್ರಪಂಚ ಇನ್ನೊಬ್ಬನ ಹುಡುಗ ರೆಡಿ ಮಾಡಿಟ್ಟಿರುತ್ತೆ. ಕೊಟ್ಟರೆ ನಮ್ಮ ಪುಣ್ಯ, ಅವಕಾಶ ನಂಗೆ ಸಿಕ್ತು, ನನ್ನ ಮೂಲಕ ಈ ಕೆಲಸವನ್ನು ಮಾಡಿಸ್ತು ಅಂತ ಭಾವನೆ ಬಿಟ್ಟರೆ ಇನ್ನೇನೂ ವಿಶೇಷ ಇಲ್ಲ. ಸ್ವಾಮೀಜಿ ಆ ಥರ ಇದನ್ನು ಆಲೋಚನೆ ಮಾಡ್ತಾರೆ. ಹೀಗಾಗಿ ಈ ಅನಾಸಕ್ತ, ಅನಪೇಕ್ಷ, ನಿಸ್ವಾರ್ಥ ಭಾವ ಜಾಗೃತಗೊಂಡರೆ ಜಗತ್ತಿಗೆ ಕೊಡಬಹುದಾಗಿರೋದು ತನ್ನ ಹತ್ರ ಏನೂ ಇಲ್ಲ ಅಂತ ಅರ್ಥ ಆಗುತ್ತೆ ಅಂತ. ನಾವೆಲ್ಲ ಭಿಕಾರಿಗಳು ರೀ, ಸತ್ಯ ಭಿಕಾರಿಗಳು. ನನಗೆ ಭಾಳ ಜನ ನಾನು ದೇವರಿಗೆ ಚಿನ್ನದ ಓಲೆ ಕೊಟ್ಟೆ, ದೇವರಿಗೆ ಚಿನ್ನದ ಉಂಗುರ ಕೊಟ್ಟೆ ಅಂತ ಹೇಳುವಾಗ ನಗು ಬರ್ತಿರುತ್ತೆ. ರಾಮಕೃಷ್ಣರು ಹೇಳ್ತಾರೆ, ಸ್ವತಃ ಕುಬೇರನನ್ನೇ ದಾಸನಾಗಿ ಹೊಂದಿರುವಂಥ ದೇವರಿಗೆ ನಾವು ಒಂದು ಚಿನ್ನದ ಓಲೆ ಕೊಟ್ಬಿಟ್ಟು ಕೊಟ್ಟೆ ಅಂತಂದರೆ ಏನು ಅರ್ಥ ಇದೆ? ಕುಬೇರನ ಒಟ್ಟಾರೆ ಸಂಪತ್ತಿನಲ್ಲಿ ಚಿನ್ನದ ಓಲೆಗೆ ಬೆಲೆ ಇದೆಯಾ? ಅವ್ನ ಮನೆ ಕೆಲಸದವಳು ಹಾಕೋತಾಳೋ ಇಲ್ವೋ? ಅದು ಇಫ್ ಎಟ್ ಆಲ್ ಕುಬೇರನಿಗೆ ಮನೆ ಅಂತಿದ್ದು ಕೆಲಸದವರು ಅಂತೆಲ್ಲ ಇದ್ದರೆ, ಮನೆ ಕೆಲಸದವಳು ನಾವು ಕೊಟ್ಟಿರೋ ಚಿನ್ನದ ಓಲೆ ಹಾಕೋತಾಳೋ ಇಲ್ವೋ? ಮತ್ತು ಚಿನ್ನ ಅನ್ನೋದು ನಮಗೆ ದೊಡ್ಡದ್ದು. ಯಾಕೆ ಅಂದರೆ ನಮಗೆ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ, ಅದಕ್ಕೆ ದೊಡ್ಡದ್ದು ಅಂತ ನಾವು ಭಾವಿಸಿದ್ದೀವಿ. ಈ ಚಿನ್ನದಂಥ ಅನೇಕ ಗಣಿಗಳ ಒಡೆಯನಾಗಿರೋ ಅವನಿಗೆ ಈ ಚಿನ್ನ ಏನು ಮಹತ್ವದ್ದು? ಇಮ್ಯಾಜಿನ್ ಮಾಡಿ, ಕೋಟಿ ರೂಪಾಯಿ ಒಡೆಯನಾಗಿರುವಂಥ ಒಬ್ಬನಿಗೆ ಅವನ ಮನೆ ಕೆಲಸದವನೊಬ್ಬ ತಾನು ತನ್ನ ಮನೇಲಿ ಇರುವಂಥ ಯಾವುದೋ ಒಂದು ಬಟ್ಟಲನ್ನು ತೊಗೊಂಡೋಗಿ ಕೊಟ್ಟು, ಸರ್ ನಿಮ್ಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಊರು ತುಂಬ ಹೇಳ್ಕೊಂಡ್ರೆ ಅರ್ಥ ಇದೆಯಾ ಅನ್ನೋದಕ್ಕೆ? ಆ ಬಟ್ಟಲು ಇವನಿಗೆ ದೊಡ್ಡದ್ದು, ಅವನಿಗೆ ಆ ಬಟ್ಟಲು ಕ್ಷುಲ್ಲಕವಾದ್ದು. ಆದರೆ ಕೊಡುವವನ ಹಿಂದಿನ ಭಕ್ತಿ ಭಾವ ಇದೆಯಲ್ಲ, ಅದು ತುಂಬ ಚೆನ್ನಾಗಿದ್ದರೆ ಈ ಚಿಕ್ಕದನ್ನು ಕೂಡ ಅವನು ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸ್ವಾಮೀಜಿ ಅದೇ ಹೇಳ್ತಾರೆ, ಒಂದು ಸಲ ನಿಸ್ವಾರ್ಥ ಭಾವ ಬಂತು ಅಂತಾದರೆ ಪ್ರಪಂಚ ತಾನು ಮಾಡಬೇಕಾಗಿರೋದೆಲ್ಲ ಮಾಡಿಸ್ಕೊಳ್ಳುತ್ತೆ ಅಂತ ಗೊತ್ತಾಗ್ಬಿಟ್ರೆ, ಪ್ರಪಂಚಕ್ಕೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ ಕಣಪ್ಪ, ಅದು ಯಾವಾಗ ಕೊಡಿಸ್ಬೇಕು ಅಂತ ಅನ್ಸ್ಕೊಳ್ಳುತ್ತೋ ಅದು ಕೊಡಿಸುತ್ತೆ ಅಂತ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಯಾವಾಗ ಇದು ನಮ್ಗೆ ಅರ್ಥ ಆಗುತ್ತೋ ಆಗ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದರ ಡಿಫ್ರೆನ್ಸಿಯೇಷನ್ ಇರಲ್ಲ. ಒಳ್ಳೆಯದು ಕೆಟ್ಟದ್ದು ಯಾಕೆ ಬಂದಿದೆ ಅಂತಂದರೆ ನಮ್ಮಲ್ಲಿರೋ ಸ್ವಾರ್ಥದ ಕಾರಣಕ್ಕೋಸ್ಕರ. ಯಾರು ನಿಸ್ವಾರ್ಥಿಯೋ ಅವನಿಗೆ ಒಳ್ಳೆಯದು ಕೆಟ್ಟದ್ದು ಏನೂ ಮಾಡಲಾಗದು. ಇದು ಸ್ವಾಮೀಜಿ ಹೇಳುವಂಥ ಅತ್ಯಂತ ಸುಂದರವಾಗಿರುವಂಥ ಮಾತು. ಸ್ವಾಮೀಜಿ ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆಯನ್ನು ಕೊಡ್ತಾರೆ. ಆ ಉದಾಹರಣೆಯನ್ನು ಹೇಳಿ ನಾನು ಇವತ್ತಿನ ಮಾತನ್ನು ಮುಗಿಸ್ತೀನಿ. ಹೇಗೆ
ಪ್ರಕೃತಿ ಒಬ್ಬ ಸಮರ್ಥವಾಗಿರುವಂಥ ವ್ಯಕ್ತಿಯನ್ನು, ನಿಸ್ವಾರ್ಥವಾಗಿರುವಂಥ ವ್ಯಕ್ತಿಯನ್ನು ಏನೂ ಮಾಡಲಾರದು ಅಂತ. ವ್ಯಾಸರ ಪುತ್ರನಾಗಿರುವಂಥ ಶುಕನನ್ನು ತಂದೆ ಜನಕನ ಬಳಿ ಕಳಿಸಿದ್ರಂತೆ. ನನ್ನ ಮಗನಿಗೆ ಒಂದಷ್ಟು ಶಿಕ್ಷಣ ಸಿಕ್ಕಿದೆ, ನೀನು ಎಜುಕೇಷನ್ನ ಕಂಪ್ಲೀಟ್ ಮಾಡ್ಬೋದಾ ನೋಡು ಅಂತ. ಆಯಿತು ಅಂತಂದ್ರು ಅವರು. ಯಾವಾಗ ಶುಕ ಮಹಾರಾಜರು ಬರ್ತಾರೆ ಅನ್ನೋದನ್ನು ತನ್ನ ಅನುಭವ ಮಾತ್ರದಿಂದ, ದಿವ್ಯ ದೃಷ್ಟಿಯಿಂದಲೇ ಅರಿತುಕೊಂಡಂಥ ಜನಕ ಒಂದು ಪ್ರಯೋಗ ಮಾಡಿದ್ನಂತೆ. ಈ ಪ್ರಯೋಗದಲ್ಲಿ ಶುಕ ಮಹಾರಾಜರ ಬದಲು, ಶುಕ ಅನ್ನುವಂಥ ಶ್ರೇಷ್ಠ ಋಷಿಯ ಬದಲು ನಮ್ಮನ್ನು ಊಹಿಸ್ಕೊಂಡು ನೋಡಿ, ಗೊತ್ತಾಗತ್ತೆ ನಾವು ಹೆಂಗಿರ್ಬೋದು, ಹೆಂಗೆ ರಿಯಾಕ್ಟ್ ಮಾಡ್ಬೋದು ಅಂತ. ಜನಕ ಏನು ಮಾಡಿದ, ಮೊದಲೇ ಒಂದು ವ್ಯವಸ್ಥೆ ಮಾಡಿದ. ಈ ಬಾಗಿಲು ಕಾಯುವಂಥ ಸೆಕ್ಯೂರಿಟಿ ಗಾರ್ಡ್ಗಳಿಗೆ, ಅವನ ಸೆಕ್ಯೂರಿಟಿ ಗಾರ್ಡ್ಗಳಿಗೆ ಹೇಳಿದ, ಯಾವ ಕಾರಣಕ್ಕೂ ಒಳಗೆ ಬಿಡಬಾರ್ದು ಅವರನ್ನು. ಅವ್ರು ಏನೇ ಹೇಳಲಿ ಒಳಗೆ ಬಿಡೋಂಗಿಲ್ಲ. ಹೊರಗಡೆ ಒಂದು ಚಾಪೆ ಹಾಕಿ ಕೂರಿಸು. 3 ಹಗಲು 3 ರಾತ್ರಿ ಹೊರಗಡೆನೇ ಇರಲಿ. ಶ್ರೇಷ್ಠ ಋಷಿ, ತಪಸ್ವಿ ಶುಕ ಮಹಾರಾಜರು ಬಂದಾಗ, ಶುಕ ಮಹರ್ಷಿಗಳು ಬಂದಾಗ ಅವ್ರು ಹೇಳಿದರು, ಜನಕ ಮಹಾರಾಜರು ನೋಡ್ಲಿಕ್ಕೆ ನಮ್ಮಪ್ಪ ಕಳಿಸಿದ್ದಾರೆ, ಸಿಗಲ್ಲ, ಆಚನೆ ಕೂತ್ಕೊಳ್ಳಿ. ಎಷ್ಟು ಸಾಧ್ಯವೋ ಅಷ್ಟು ಅವಮಾನ ಮಾಡಲಿಕ್ಕೆ ಪ್ರಯತ್ನ ಪಟ್ಟ, ಆಚನೆ ಕೂತರು. ಅವ್ರೇನು ತಲೆನೇ ಕೆಡಿಸ್ಕೊಳ್ಳಿಲ್ಲ. 3 ದಿನಗಳ ಕಾಲ ಹಾಯಾಗಿ ಕೂತರು. ಈಗ ಬರ್ಬೋದು, ಆಯಿತು ಬರ್ತಾರೆ, ಈಗ ಬರ್ತಾರೆ, ಸುಮ್ಮನಿರಿ ಅಂತ ಅವ್ನು ಹೇಳ್ತಿದ್ದ. ಇವರು ತಂಪಾಡಿಗೆ ತಾವಿದ್ರು. ಜನಕ ಮಹಾರಾಜರು ನೋಡಿದರು. 3 ದಿನಗಳ ನಂತರ ತನ್ನ ಮಂತ್ರಿಯನ್ನು, ತನ್ನ ಅತ್ಯಂತ ಪ್ರಮುಖರಾಗಿರುವಂಥ ಅನೇಕ ಅಧಿಕಾರಿಗಳನ್ನು ಅವ್ರ ಹತ್ರ ಏಕಾಏಕಿ ಕಳಿಸ್ಬಿಟ್ರು. ಏಕಾಏಕಿ ದೊಡ್ಡ ಟೀಮ್ ಬಂದ್ಬಿಡ್ತು. ಇಮ್ಯಾಜಿನ್ ಮಾಡಿ, 3 ದಿನ ನಮ್ಮನ್ನು ಆಚೆ ಕೂರಿಸ್ಬಿಟ್ಟು ಇದ್ದಕ್ಕಿದ್ದಂತೆ CM ಆದಿಯಾಗಿ ಪ್ರತಿಯೊಬ್ಬರು ಎದುರಿಗೆ ಬಂದು ಬನ್ನಿ ಕರಿತಾ ಇದ್ದಾರೆ ಅಂದ್ಬಿಟ್ರೆ ಹೆಂಗಾಗ್ಬೇಕು? ನಮ್ಮ ತಲೆನೇ ನೆಟ್ಟಿಗೆ ನಿಲ್ಲಲ್ಲ, ಇರೋ ಜಾಗದಲ್ಲಿ ನಿಂತ್ಕೊಳ್ಳಲ್ಲ. ಹಾಗೆ ಆಗಬೇಕಿತ್ತು. ಇವ್ರನ್ನ ಕರೆದು ಬನ್ನಿ ಒಳಗೆ ಅಂತ ಕರ್ಕೊಂಡು ಹೋದ್ರು. ಸುಖದ ಸುಪ್ಪತ್ತಿಗೆಯಲ್ಲಿ ಇರಿಸಿದ್ರು. 3 ದಿನಗಳ ನಂತರ ಮಾಡಬೇಕಾಗಿದ್ದ ಎಲ್ಲ ಸ್ನಾನಾದಿ ಎಲ್ಲ ಕರ್ಮಗಳನ್ನು ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಏನು ಅನುಭವ! ಹೊರಗಡೆ ಇದ್ದಾಗ ಹೆಂಗಿದ್ರು, ಒಳಗೆ ಇವರು ಇದೆಲ್ಲ ಮಾಡುವಾಗಲೂ ಹಾಗೇ ಇದ್ರು ಅಂತ. ಏನೂ ಬದಲಾವಣೆ ಇಲ್ಲ. ಜನಕ ಮಹಾರಾಜನ್ನ ಕರೆಸ್ಕೊಂಡ್ರು 3 ದಿನಗಳ ನಂತರ. ಮತ್ತು 3 ದಿನ ಆಯ್ತು. ಅಲ್ಲೂ ಅದೇ ಆನಂದದಲ್ಲಿ 3 ದಿನ ಇದ್ದರು, ನಾರ್ಮಲ್ ಆಗೇ ಇದ್ದರು ಮನುಷ್ಯ. 3 ದಿನದ ನಂತರ ಜನಕ ಮಹಾರಾಜ ಕರೆಸ್ಕೊಂಡು ಆಮೋದ ಪ್ರಮೋದಗಳಲ್ಲಿದ್ದಾನೆ ಜನಕ ಮಹಾರಾಜ. ಎಲ್ಲ ಕಡೆ ಸಂಗೀತ, ನೃತ್ಯ ಎಲ್ಲ ನಡೀತಾ ಇದೆ. ಜನಕ ಮಹಾರಾಜರು ಹೇಳಿದ್ರಂತೆ, ನಿಮ್ಮ ತಂದೆ ಕಳಿಸಿದ್ದಾರೆ ಗೊತ್ತು, ನಂಗೆ ಒಂದೇ ಒಂದು ಸಣ್ಣ ಕೆಲಸ ಮಾಡಿ ಅಂಥೇಳಿ ಒಂದು ಹಾಲಿನ ಬಟ್ಟಲನ್ನು ಅವ್ರ ಕೈಯಲ್ಲಿಟ್ಟು, ಈ ಸಿಂಹಾಸನದ ಈ ಒಟ್ಟಾರೆ ಈ ಪ್ರಾಂಗಣವನ್ನು 7 ಸುತ್ತು ನೀವು ಬರಬೇಕು, ಒಂದು ತೊಟ್ಟು ಹಾಲು ಚೆಲ್ಲದಂತೆ ನೋಡ್ಕೋಬೇಕು ಅಂತ. ಅಟ್ರಾಕ್ಟ್ ಮಾಡಬಲ್ಲಂಥ ಜಗತ್ತಿನ ಎಲ್ಲ ಸಂಗತಿಗಳು ಅಲ್ಲಿವೆ. ಬಗೆ ಬಗೆಯ ಸದ್ದುಗಳಾಗ್ತಿವೆ. ಯಾವ ಕಡೆ ಬೇಕಿದ್ರೂ ತಿರುಗಿ ನೋಡ್ಬೋದಾಗಿರುವಂಥ ಪರಿಸ್ಥಿತಿ. ಆದರೆ ಶುಕ ಮಹರ್ಷಿಗಳು 7 ಸುತ್ತು ಆರಾಮಾಗಿ ಬಂದು, ರಾಜ ಹಾಲಿನ ಬಟ್ಲು ತಗೋ ಅಂತ ಕೊಟ್ರಂತೆ. ರಾಜ ಹೇಳಿದಂತೆ, ನಿಮ್ಮ ತಂದೆ ಏನು ಕಲಿಸಿದ್ದಾರೋ ಹಾಗೆ ನೀವೇನು ತಿಳ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚು ನನಗೆ ಹೇಳಲಿಕ್ಕೆ ಏನೂ ಇಲ್ಲ. ಅದನ್ನೇ ನಾನು ಮರಳಿ ಉಪದೇಶಿಸ್ತಾ ಇದ್ದೇನೆ. ಸತ್ಯವೆನ್ನೋದು ನಿಮ್ಮ ಹತ್ರ ಏನಿದೆಯೋ ಅದೇ, ಅದನ್ನರಿತು ಅದರಲ್ಲಿಯೇ ಪ್ರತಿಷ್ಠಾಪಕರತಾಗಿದ್ದರೆ ಸಾಕು ಅಂಥೇಳಿ ಜನಕ ಮಹಾರಾಜರು ಕೈ ಮುಗಿದು ಕಳಿಸ್ಕೊಟ್ರಂತೆ. ಏನು ಅದ್ಭುತವಾದ ಸಂಗತಿ! ಸ್ವಾಮೀಜಿ ಹೇಳ್ತಾರೆ, ಯಾರಿಗೆ ಈ ಪರಿಯ ಆತ್ಮ ಸಂಯಮ ಸಿದ್ಧಿಸುತ್ತಲ್ಲ ಅವನ ಜಗತ್ತು ಏನೂ ಮಾಡಲಾರದು, ಏನು ಜಗತ್ತತ್ರ ಏನು ಮಾಡುವ ಸಾಮರ್ಥ್ಯ ಇಲ್ಲ ಅಂತ. ಈ ಸಾಮರ್ಥ್ಯ ಬರೋದು ಎಲ್ಲಿಂದ ಅಂತ ಕೇಳಿದರೆ ನಿಸ್ವಾರ್ಥವಾಗಿರುವ ಮನಸ್ಥಿತಿಯಿಂದ. ಶುಕ ಮಹರ್ಷಿಗಳೇನಾದರೂ, ನಾನು ಶುಕ ಮಹರ್ಷಿ ಯಾರ ಮಗ, ನನ್ನನ್ನು ಆಚೆ ಕೂರಿಸೋದಾ ಅಂದಿದ್ದಿದ್ರೆ ಮುಗ್ದೇ ಹೋಗಿರ್ತಿತ್ತು. ಅಥವಾ ಹೇಗೆ ನನಗೆ ತಕ್ಕಂತೆ ಹೆಂಗೆ ಅರೇಂಜ್ಮೆಂಟ್ ಮಾಡಿದ ನೋಡು ರಾಜ ಅಂತ ಭಾವಿಸಿದಿದ್ರೆ ಅದಕ್ಕೂ ಮುಗಿದು ಹೋಗಿರ್ತಿತ್ತು. ಏನೂ ಇಲ್ಲ, ನಾನು ಎನ್ನುವ ಪ್ರಜ್ಞೆಯೇ ಇರಲಿಲ್ಲ. ಅನೇಕ ಬಾರಿ ಹೇಳ್ತಾರಲ್ಲ, ವ್ಯಾಸರು ಬಂದಾಗ ಸ್ನಾನ ಮಾಡ್ತಾ ಇರುವಂಥ ಹೆಣ್ಮಕ್ಳು ಮೈ ಮುಚ್ಕೊಳ್ತಿದ್ರಂತೆ. ವ್ಯಾಸರು ತುಂಬ ದೊಡ್ಡ ಸಾಧಕರು, ಅನುಮಾನವೇ ಇಲ್ಲ, ನಮಗೆಲ್ಲ ಗೊತ್ತಿರುವಂಥದ್ದೇ ಅದು. ಆದರೆ ಶುಕ ಮಹರ್ಷಿಗಳು ಬಂದಾಗ ಅವರು ಹೇಗಿರ್ತಿದ್ರು ಹಾಗೆ ಇರ್ತಿದ್ರಂತೆ. ಯಾಕೆ ಅಂತ ಕೇಳಿದರೆ, ಶುಕ ಮಹರ್ಷಿಗಳಿಗೆ ನಾನು ಅನ್ನೋ ಪ್ರಜ್ಞೆಯೇ ಇಲ್ಲ. ಹೀಗಾಗಿ ನಾವಿದ್ರೂ ಒಂದೇ, ಇಲ್ಲದೆ ಹೋದರೂ ಒಂದೇ ಅವರಿಗೆ. ಹೀಗಾಗಿ ಅವ್ರ ಮುಂದೆ ನಮಗೆ ಸ್ನಾನ ಮಾಡುವಾಗ ಏನು ಬೇರೆ ಅಂತ ಅನಿಸೋದೇ ಇಲ್ಲ ಅಂತ. ಏನು ಎತ್ತರದ ವ್ಯಕ್ತಿತ್ವ ಇರಬೇಕು. ಸ್ವಾಮೀಜಿ ಹೈಯೆಸ್ಟ್ ಆದರ್ಶವನ್ನು ಕೊಟ್ಟು ನಮ್ಗೆ ಹೇಳ್ತಾರೆ, ಈ ಆದರ್ಶ ನಮ್ಮ ಬದುಕನ್ನು ಮುನ್ನಡೆಸಬಲ್ಲಂಥದ್ದು ಅಂತ. ನಂಗೆ ಗೊತ್ತು, ನಾನು ಹೇಳೋವಂಥ ಸ್ವಾಮಿ ವಿವೇಕಾನಂದರ ಆದರ್ಶ ಅದು ನನಗೂ ಹೆವಿ ಡೋಸೆ, ಕೇಳೋರಿಗೂ ಹೆವಿ ಡೋಸೆ. ಹೀಗೆಲ್ಲ ಬದುಕಕ್ಕೆ ಆಗತ್ತೇನಪ್ಪ ಅಂತ. ಆದರೆ ಹೈಯೆಸ್ಟ್ ಆದರ್ಶಗಳನ್ನು ಯಾಕೆ ಕೊಡೋದು ಅಂತಂದರೆ, ಆ ಬೆಂಚ್ ಮಾರ್ಕನ ಕಡೆ ಹೋಗ್ತಾ ಹೋಗ್ತಾ ಬದುಕನ್ನು ಸುಧಾರಿಸಿಕೊಳ್ಳುವಂಥ ಪ್ರಯತ್ನ ಅಷ್ಟೇ. ಆ ದೃಷ್ಟಿಯಿಂದ ಸ್ವಾಮಿ ವಿವೇಕಾನಂದರು ಕರ್ಮ ರಹಸ್ಯವನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ. ಇನ್ನು ನಾಳೆ ನಾನು ಆತ್ಮ ಸಂಯಮದ ವಿಚಾರವಾಗಿ ಹೇಳ್ತಾ
ಹೇಗೆ ನಾವು ಮಾಡುವ ಕರ್ಮ ನಮಗೇ ಉಲ್ಟ ಲಾಭ ಮಾಡಿಕೊಡುತ್ತೆ ಅನ್ನೋದನ್ನು ವಿವರಿಸ್ತೀನಿ ಸ್ವಾಮೀಜಿಯವರ ದೃಷ್ಟಿಯ ಹಿನ್ನೆಲೆಯಲ್ಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.